ನಮಸ್ಕಾರ. ರೈತ ಉತ್ಪಾದಕರ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಬೆಂಗಳೂರು ವತಿಯಿಂದ ಅಂತರ್ಜಾಲದಲ್ಲಿ ತರಬೇತಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದು, ಇಂದಿನ ತರಬೇತಿ ಕಾರ್ಯಕ್ರಮವನ್ನು ರೈತ ಉತ್ಪಾದಕರ ಸಂಸ್ಥೆಗಳ ಯಾವ ತರ ಉತ್ತಮವಾದ ಆಡಳಿತಾತ್ಮಕ ವಿಚಾರಗಳ ಕುರಿತಾಗಿ ಮತ್ತು ಉತ್ತಮ ತಂತ್ರಗಾರಿಕೆಗಳನ್ನ ಯಾವ ತರ ಮಾಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಕುರಿತಾಗಿ ಇವತ್ತಿನ ದಿನ ತರಬೇತಿನ ಆಯೋಜನೆ ಮಾಡಲಾಗಿದೆ. ಈ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ನಿರ್ದೇಶಕರಾದಂತ ಡಾಕ್ಟರ್ ಸೀತಾರಾಮ್ ಸರ್ ಅವರು ಇದ್ದಾರೆ. ಅವರಿಗೆ ಈ ಒಂದು ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಕೋರ್ತಿದ್ದೇನೆ. ನಮಸ್ಕಾರ. ನಮಸ್ಕಾರ ಸರ್. ಅದೇ ರೀತಿ ನಮ್ಮ ಸಂಸ್ಥೆಯ ರೈತ ಉತ್ಪಾದಕರ ಉತ್ಕೃಷ್ಟ ಕೇಂದ್ರದ ಉಪನಿರ್ದೇಶಕರಾದಂತ ಡಾಕ್ಟರ್ ಸದಾನಂದ್ ಸರ್ ನಮ್ ಜೊತೆ ಇದ್ದಾರೆ. ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗೂ ಕೂಡ ಅವರು ಇವತ್ತು ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ. ಸರ್, ನಿಮ್ಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್. ಸದಾನಂದ್ ಸರ್. ಅದೇ ರೀತಿ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಏನ್ ಜಾಯಿನ್ ಆಗಿರ್ತಕ್ಕಂತ ಎಲ್ಲಾ ರೈತ ಉತ್ಪಾದಕರ ಸಂಸ್ಥೆಗಳ ನಿರ್ದೇಶಕರು, ಸಿಇಒಗಳು, ಸಿಬ್ಬಂದಿ ವರ್ಗದವರು ಹಾಗೂ ಇತರೆ ಷೇರುದಾರರು ಮತ್ತು ಆಸಕ್ತರು ಯಾರು ಭಾಗವಹಿಸಿದ್ದಾರೆ, ನಿಮ್ಮೆಲ್ಲರಿಗೂ ಕೂಡ ಈ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಒಂದು ತರಬೇತಿ ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ನಮ್ಮ ಸಂಸ್ಥೆಯ ನಿರ್ದೇಶಕರಾದಂತ ಡಾಕ್ಟರ್ ಸೀತಾರಾಮ್ ಸರ್ ಅವ್ರು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಅಗತ್ಯವಾಗಿ ನಮಸ್ಕಾರ. ರಾಜ್ಯಾದ್ಯಂತ ಇರುವ ನಮ್ಮ ರೈತ ಮಿತ್ರರಿಗೆ, FUO ಸದಸ್ಯರಿಗೆ ಮತ್ತು ಇತರೆ ಪಾಲುದಾರರಿಗೆ ನಮ್ಮ COE FOE ಇಂದ ಆತ್ಮೀಯ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಈ ರೈತ ಉತ್ಪಾದಕ ಸಂಸ್ಥೆಗಳು ನಮ್ಮ ಕೃಷಿ ಭವಿಷ್ಯದ ಬೆನ್ನೆಲುಬು ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಸರ್ಕಾರದ ಯೋಜನೆ ಪ್ರಕಾರ ರೈತರು ತಮ್ಮ ಒಕ್ಕೂಟಗಳನ್ನ ರಚಿಸಿಕೊಂಡು ಕಂಪನಿಯನ್ನ ನಡೆಸ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಹೆಚ್ಚು ಪ್ರಚಲಿತವಾಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದರಿಂದ ಯಾವುದೇ ಒಂದು ಕಂಪನಿಯನ್ನ ನಡೆಸಬೇಕಾದ್ರೆ ಏನೆಲ್ಲ ಅಗತ್ಯತೆಗಳು ಇರಬೇಕು ಅನ್ನೋದನ್ನ ಈ ಸರಣಿಗಳ ಮೂಲಕ ನಿಮ್ಗೆ ನಾವು ತಿಳಿಸ್ ಬಯಸ್ತೇವೆ. ಸೊ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಂಪನಿಗಳು ಯಶಸ್ವಿಯಾಗಲು ಮತ್ತೆ ಲಾಭದಾಯಕ ಉದ್ಯಮಗಳಾಗಿ ಬೆಳಿಲಿಕ್ಕೆ ಒಂದು ಶಿಸ್ತುಬದ್ಧ ಆಡಳಿತ ಮತ್ತು ಕಟ್ಟುನಿಟ್ಟಾದ ಆರ್ಥಿಕ ಶಿಸ್ತು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಸೊ ಈ ಕಾರ್ಯಕ್ರಮದಲ್ಲಿ ನಾವು ಅವುಗಳನ್ನೆಲ್ಲ ಅಳವಡಿಸ್ಕೊಂಡಿದ್ದೇವೆ. ಸುಮಾರು 12 ಸರಣಿಯಲ್ಲಿ ಇದು ಹೊರಬರ್ತಾ ಇದೆ. ಈಗಾಗಲೇ ಒಂದು ಸರಣಿ ಮುಗಿದಿದೆ, ಇದು 2ನೇ ಸರಣಿ. ಸೊ ಮುಂದಿನ ದಿನಗಳಲ್ಲೂ ಸಹ ಮುಖ್ಯವಾಗಿ ಈ ಎಲ್ಲಾ ಕಾರ್ಯಕ್ರಮಗಳನ್ನ ನಾವು ಅನುಷ್ಠಾನ ಮಾಡ್ಲಿದ್ದೇವೆ. ಇದಕ್ಕೆ ತಮ್ಮೆಲ್ಲರ ಸಹಕಾರವನ್ನ ನಾವು ಕೋರ್ತೇನೆ. ಮತ್ತೆ ಇದನ್ನು ಹೆಚ್ಚು ಜನರಿಗೆ ತಿಳಿಸ್ತಾ ಈ ಕಾರ್ಯಕ್ರಮವನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿ ಈ ಮೂಲಕ ನಿಮ್ಮನ್ನೆಲ್ಲ ಕೇಳ್ಕೊತೇನೆ. ಧನ್ಯವಾದಗಳು ಸರ್ ನಿಮ್ಮ ನುಡಿಗೆ. ಸೊ ಈಗ ನಮ್ಮ ತರಬೇತಿ ಕಾರ್ಯಕ್ರಮ ಪ್ರಾರಂಭ ಆಗ್ತಿದೆ. ಈ ಒಂದು ತರಬೇತಿ ಕಾರ್ಯಕ್ರಮನ ನಮ್ಮ ಸಂಸ್ಥೆಯ ಉಪನಿರ್ದೇಶಕರಾದಂತ ಡಾಕ್ಟರ್ ಸದಾನಂದ್ ಸರ್ ಅವರು ನಡೆಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ. ಸರ್, ಪ್ಲೀಸ್ ಸರ್. ಎಲ್ಲರಿಗೂ ಶುಭ ಮಧ್ಯಾಹ್ನ. ನಿಮಗೆ ಎಲ್ಲ ಗೊತ್ತಿರೋ ಹಾಗೆ ನಾವು ಆಡಿಯೋಬಲ್ ಇದೀನಲ್ಲ? ಓಕೆ. ಸೊ ಎಲ್ಲ ರೈತ ಉತ್ಪಾದಕ ಸಂಸ್ಥೆಗಳ ಪ್ರತಿನಿಧಿಗಳು ಯಾರು ಆನ್ಲೈನ್ ಜಾಯ್ನ್ ಆಗಿದ್ದಾರೆ ಹಾಗೂ ಇತರ ಒಂದು ಏನು ಯಾರ್ಯಾರು ಜಾಯ್ನ್ ಆಗಿದ್ದಾರೆ ಅವರಿಗೆಲ್ಲ ನಾನು ನನ್ನ ನಮನಗಳನ್ನು ತಿಳಿಸ್ತಾ, ಹಾಗೂ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮಾನ್ಯ ನಿರ್ದೇಶಕರು ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಉಪಯುಕ್ತತೆ ಬಗ್ಗೆ ಹೇಳಿದ್ದಾರೆ. ಸೊ ಫಸ್ಟ್ ಸೆಷನ್ ಆಗಿದೆ, ಇದು 2ನೇ ಒಂದು ಟ್ರೈನಿಂಗ್ ಪ್ರೋಗ್ರಾಮು. ನಾವು ಈ ಟ್ರೈನಿಂಗ್ ಪ್ರೋಗ್ರಾಮು ಒಂದು FPO ಆಡಳಿತ ಮತ್ತು ಕಾರ್ಯತಂತ್ರ ಅನುಷ್ಠಾನ ಈ ಒಂದು ವಿಷಯ ಕುರಿತು ಮಾತಾಡ್ಲಿದ್ದೇವೆ. ಸೊ ನಾನು ಇರ್ತೀನಿ, ಹಾಗೂ ನಮ್ಮ ಒಂದು ಸೀನಿಯರ್ ಕನ್ಸಲ್ಟೆಂಟ್ ಆದ ಜಯಣ್ಣ ಅವರು ಇರ್ತಾರೆ, ನಮ್ಮ ಮಾನ್ಯ ನಿರ್ದೇಶಕರು ಇರ್ತಾರೆ. ನಿಮಗೇನ ಡೌಟ್ಸ್ ಬಂದ್ರೆ ನಾವು ಇದು ಸೆಷನ್ ಮುಗಿದಾದ್ಮೇಲೆ ನೀವು ಡೌಟ್ಸ್ ಕೇಳ್ಬೋದು. ಸೊ ಮೊದಲನೇ ಕ್ವಶನ್, ನಾವೆಲ್ಲಿ ನಿಂತಿದ್ದೀವಿ ಅಂದ್ರೆ ವೇರ್ ವಿ ಸ್ಟ್ಯಾಂಡ್, ರಿಯಾಲಿಟಿ ಏನು? ಯಾಕಂದ್ರೆ ನಮಗೆಲ್ಲ ಗೊತ್ತಿದೆ ರೈತ ಉತ್ಪಾದಕ ಸಂಸ್ಥೆಗಳು ಏನು ನಮ್ಮ ಕರ್ನಾಟಕದಲ್ಲಿ ಏನು ಹೊಸದಾಗಿ ಏನು ಲಾಸ್ಟ್ ವರ್ಷದ ಏನು ಸ್ಟಾರ್ಟ್ ಆಗಿಲ್ಲ. ಇದಲ್ಲೇ ನಮ್ಮ ಒಂದು ಕರ್ನಾಟಕದಲ್ಲಿ 2010ರಿಂದನೂ ಏನು ಸಹಜ ಸ್ಟಾರ್ಟ್ ಆಯ್ತು. ಅದಕ್ಕಿಂತ ಮುಂಚೆನೂ ಏನ್ ನಬಾರ್ಡ್ ಏನಿತ್ತು ಅವರು ಕೆಳಗಡೆನೂ ಇದ್ರು.
ಸೊ 13 ನಂತರ ಏನ್ ಕಂಪನಿ ಆಕ್ಟ್ ಬಂತು, ಕಂಪನಿ ಆಕ್ಟ್ ಅಲ್ಲಿ ಅಮೆಂಡ್ಮೆಂಟ್ ಆದ್ಮೇಲೆ ಒಂದ್ ಸ್ವಲ್ಪ ಜಾಸ್ತಿ ಯಥೇಚ್ಛವಾಗಿ ಪ್ರಾರಂಭವಾಯಿತು. RKVY ಪ್ರೋಗ್ರಾಮ್ ನಡೆಯಲ್ಲಿ ಹಾಗೂ PODF ನಬಾರ್ಡ್ ನ PODF ಫಂಡ್ ಅಲ್ಲಿ ಸೊ ಹಲವು ಒಂದು FPOಗಳನ್ನ ನಾವು ರಚನೆ ಮಾಡಿದ್ದೇವೆ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಒಂದು ಮುಂಚೂಣಿಯಲ್ಲಿ ಇತ್ತು, ಆಮೇಲೆ ವಾಟರ್ ಶೆಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಕೂಡ ಒಂದು ಲೀಡ್ ರೋಲ್ ತಗೊಂಡು ನೋಡಲ್ ಏಜೆನ್ಸಿ ಆಗಿದೆ. ಸೊ ಸರಿಸುಮಾರು ನಾವೀಗ ಏನ್ ಮಾತಾಡ್ತೀವಿ ಅಂದ್ರೆ, ನಮಗೆ ಯಾರಾದ್ರೂ ಕೇಳಿದ್ರೆ ನಮ್ಮ ಕರ್ನಾಟಕದಲ್ಲಿರುವ FPOs ಎಷ್ಟು ಅಂದ್ರೆ 1400ಕ್ಕಿಂತ ಮಿಗಿಲಾಗಿ ಅಂತ ಹೇಳ್ತೀವಿ. ಏನು ಒಂದು ಡಾಟಾ ಹೇಳೋ ಪ್ರಕಾರ 1800 FPOs ಅಂತ ಹೇಳ್ತೀವಿ. ಆದ್ರೆ ನಾವು ಒಂದು ಅನಾಲಿಸಿಸ್ ಮಾಡಿದ್ರೆ ಎಷ್ಟು FPOಗಳು ಏನು ಒಂದು 1 ಕೋಟಿಗಿಂತ ಮೇಲೆ ಟರ್ನ್ ಓವರ್ ಮಾಡ್ತಾ ಇದಾವೆ, ಅಥವಾ ಎಷ್ಟು ಒಂದು ಸ್ಟ್ರಾಂಗ್ ಆಗಿದಾವೆ, ಬಲವರ್ಧನೆಗೊಂಡಿದಾವೆ ಹಾಗೂ ತಂತ್ರಗಳನ್ನ ಅಳವಡಿಸ್ಕೊಂಡಿದಾವೆ ಅಂದ್ಮೇಲೆ ಲೆಸ್ ದೆನ್ 10%, 10%ಗಿಂತ ಕಡಿಮೆ FPOಗಳು ರೈತ ಉತ್ಪಾದಕ ಸಂಸ್ಥೆಗಳು 1 ಕೋಟಿ ಒಂದೇನು 1 ಕೋಟಿಗೂ ಮಿಗಿಲಾಗಿ ಒಂದು ವ್ಯಾಪಾರ ಮಾಡ್ತಿದ್ದೇವೆ. ನಾವು 1 ಕೋಟಿ ಏನು ಮ್ಯಾಜಿಕ್ ಫಿಗರ್ ಏನಲ್ಲ. ಯಾಕೆ ಅಂದ್ರೆ ಒಂದು FPO ನಾವು ನಡೆಸಬೇಕು ಅಂದ್ರೆ ಏನು ಆಫೀಸ್ ಎಕ್ಸ್ಪೆಂಡಿಚರ್, CEO ಸ್ಯಾಲ್ರಿ ಇರ್ಬೋದು, ಅಕೌಂಟೆಂಟ್ ಸ್ಯಾಲ್ರಿ ಇರ್ಬೋದು, ಅಥವಾ ಇತರೆ ಖರ್ಚುಗಳು, ಇದನ್ನೆಲ್ಲ ಒಂದ್ ಸ್ವಲ್ಪ ನೀಗಿಸ್ಬೇಕು ಅಂದ್ರೆ ನಮಗೆ ಮಿನಿಮಮ್ ಒಂದು 10 ಲಕ್ಷ ಬೇಕಾಗುತ್ತೆ. 10 ಲಕ್ಷ ಅಂದ್ರೂ 1 ಕೋಟಿ ಟರ್ನ್ ಓವರ್ ಮಾಡಿ 10% ಪ್ರಾಫಿಟ್ ನ ನಾನು ಅಪ್ರಾಕ್ಸಿಮೇಟ್ ಹಿಡಿದ್ರು ಕೂಡ ನಾವು ಸಸ್ಟೈನಬಲ್ ಆಗೋದಕ್ಕೆ ಒಂದು ಪಾಸಿಬಲ್ ಇದೆ. ಸೊ ಹಾಗಾಗಿ ನಾವು 1 ಕೋಟಿ ನಾವು ಮಿನಿಮಮ್, ನಮ್ಮ ಟಾರ್ಗೆಟ್ ಒಂದಲ್ಲ, ನಮ್ಮ ಟಾರ್ಗೆಟ್ ಏನಪ್ಪಾ 10 ಇರ್ಬೋದು, 100 ಇರ್ಬೋದು, ಅದು ನಿಮ್ ಶಕ್ತಿಗೆ ಅನುಗುಣವಾಗಿರುತ್ತೆ. ಆದ್ರೆ ನಾವು ಈಗ ಅಟ್ ಪ್ರೆಸೆಂಟ್ ನಾವು ಒಂದು ನಮ್ಮ ಒಂದು ಡಾಟಾ ನೋಡಿದ್ರೆ ನಮ್ಮಲ್ಲಿ 10% ಒಂದು 100ಕ್ಕಿಂತ ಕಡಿಮೆ FPOs 1 ಕೋಟಿ ಮೇಲೆ ಮಾಡ್ತಾ ಇದ್ದಾರೆ. ಆಯ್ತು, ಬಹಳ ಇನ್ನೂ ಇಂಪಾರ್ಟೆಂಟ್ ವಿಷಯ, ಈಗ FPOಗಳು ಆಯ್ತು ಕೋಟಿ ನಾನು ಏನಪ್ಪಾ ಒಂದು ನಮ್ಮ ಬಂಡವಾಳನ ಅಥವಾ ನಮ್ಮ ಟರ್ನ್ ಓವರ್ ನಾವು ಗಣನೆ ತಗೊಳೋದಿಲ್ಲ ಅಂದ್ರೂ ಕೂಡ ಷೇರುದಾರರು ಎಷ್ಟು ಜನ ತೊಡಗಿಸ್ಕೊಂಡಿದ್ದಾರೆ ಅಂದ್ರೆ ಶೇರ್ ಹೋಲ್ಡರ್ ಎಂಗೇಜ್ಮೆಂಟ್ ಅಂತ ಹೇಳ್ತೀವಿ ನಾವು. ಅದನ್ನ ನಾವು ಅನಲೈಸ್ ಮಾಡಿದ್ರೆ ಸರಿಸುಮಾರು ಎಲ್ಲ FPOs ಅಲ್ಲಿ 25-30%ಗಿಂತ ಜಾಸ್ತಿ ಶೇರ್ ಹೋಲ್ಡರ್ ಎಂಗೇಜ್ಮೆಂಟ್ ಇಲ್ಲ. ಸೊ ನಾನು ಅಪ್ರಾಕ್ಸಿಮೇಟ್ಲಿ ಹೇಳ್ತಾ ಇದ್ದೀನಿ, ಇದಕ್ಕಿಂತ ಕಮ್ಮಿ ಇದೆ. ಕೆಲವೊಂದು FPOs ನಾವೀಗ ಟ್ರೈನಿಂಗ್ ಕೊಡ್ತಾ ಇರ್ತೀವಿ, ನಾವು ಮಾತಾಡ್ತೀವಿ 10%, 20% ಇದೆ. ನಿಮ್ಮಲ್ಲಿ ಶೇರ್ ಹೋಲ್ಡರ್ ಎಂಗೇಜ್ಮೆಂಟ್ ಇಲ್ಲ ಅಂದ್ರೆ ನಿಮ್ಮ ಒಂದು FPOನ ಅನಿವಾರ್ಯತೆ ಅವರಿಗೆ ಇಲ್ಲ ಅಂತ ಒಂದು ನಾವು ಗಣಿಸ್ತೀವಿ. ಸೊ ಹಾಗಾಗಿ ನಿಮ್ಮ ಅನಿವಾರ್ಯತೆ ಅವ್ರಿಗೆ ಬಂದಾಗ ಅವ್ರು ನಿಮ್ ಜೊತೆಗೆ ತೊಡಸ್ಕೊಳ್ತಾರೆ, ನಿಮ್ಮಿಂದ ಇನ್ಪುಟ್ ಔಟ್ಪುಟ್ ಎಲ್ಲಾ ರೀತಿಯಲ್ಲಿ ತೊಡಸ್ಕೊಂತಾರೆ. ಹಾಗೂ FPO ನಾವ್ ಹೇಳ್ತೀವಿ ಬರೀ ಇನ್ಪುಟ್ ಅಲ್ಲ, ಔಟ್ಪುಟ್ ಅಲ್ಲ, ಹಲವು ಸೇವೆಗಳನ್ನ ಕೊಟ್ಟು ನೀವು ಒಂದು ಸರಿಸಾಟಿಯಾಗಿ ನಿಲ್ಬೇಕಾಗುತ್ತೆ. ಈಗೆಲ್ಲ ನೀವು ನೋಡಿರ್ಬೋದು, ಪ್ಯಾಕ್ಸ್ ಅಂತ ಏನಿದೆ ಅಲ್ಲ, ಪ್ಯಾಕ್ಸ್ ಗೆ ಕರ್ನಾಟಕ ಗೌರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇಂದು ಬಹಳ ಒಂದು ಸ್ಕೀಮ್ಸ್ ತಂದು ಈಗ ಪ್ಯಾಕ್ಸ್ ಈಗ ಜೊತೆಗೆ ಶೇರ್ ಹೋಲ್ಡರ್ಸ್ ಜಾಸ್ತಿ ಎಂಗೇಜ್ಡ್ ಇದ್ದಾರೆ, ಅವ್ರು ಜಾಸ್ತಿ ತೊಡಕೊಂಡಿದ್ದಾರೆ. ಯಾಕೆ ಅಂದ್ರೆ ಆ ಪ್ಯಾಕ್ಸ್ ನ ಕುರಿತು ಅವರಿಗೆ ಒಂದು ನಂಬಿಕೆ, ಸೆಕೆಂಡ್ ಪ್ಯಾಕ್ಸ್ ಇಂದ ಅವ್ರಿಗೆ ಆಗ್ತಿರೋ ಅನುಕೂಲಗಳು, ಇವೆರಡನ್ನೂ ನೋಡ್ಕೊಂಡ್ರೆ ನಾವು ಶೇರ್ ಹೋಲ್ಡರ್ ಎಂಗೇಜ್ಮೆಂಟ್ ಜಾಸ್ತಿ ಆಗೋದು. ತಂತ್ರಜ್ಞಾನ ನಾವೆಲ್ಲ ಹೇಳ್ತೀವಿ, ನೀವು FPOs ನೀವು ಏನಪ್ಪಾ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ನೀವು APMCಗೆ ಹೋಗ್ಬೇಕು ಮಾಡ್ಬೇಕು ಅಂತ ನೀವು ಹೋಗಕ್ಕಾಗಲ್ಲ ಅಂದ್ರೆ ಈ ನಾವು ONDC ಆದ್ರೂ ನೀವು ಆನ್ ಬೋರ್ಡ್ ಮಾಡ್ಬೋದಾಗಿತ್ತಲ್ಲ. ನಮ್ಮ ಡಾಟಾ ಪ್ರಕಾರ 15%ಗಿಂತ ಕಡಿಮೆ FPOs ತಂತ್ರಜ್ಞಾನವನ್ನ ಸರಿಯಾಗಿ ಅಳವಡಿಸ್ಕೊಂಡಿದ್ದಾವೆ. ಅವು ಒಂದ್ ಸ್ವಲ್ಪ ಏನು ಸಸ್ಟೈನಬಲ್, ಸ್ವಲ್ಪ ಏನು ಎಕನಾಮಿಕಲಿ ವಯಬಲ್ ಆಗಿದ್ದಾವೆ. ಆದ್ರೆ ಇವನ್ನೆಲ್ಲ ಗಣನೆ, ಇದು ಒಂದು 3 ಇಂಪಾರ್ಟೆಂಟ್ ಫ್ಯಾಕ್ಟರ್. ಅದನ್ನ ಬಿಟ್ಟರೆ ಇನ್ನೇನಿದೆ, ಪ್ರಮುಖ ಸವಾಲುಗಳು ಏನು? ಆಡಳಿತ ಮಂಡಳಿಗೆ ಮೂಲ ಕಾನೂನಿನ ಬಗ್ಗೆ ಸಂಪೂರ್ಣ ಜ್ಞಾನ ಇಲ್ಲದಿರು. ಏನು ಅಂದ್ರೆ ನಿಮಗೆಲ್ಲ ಗೊತ್ತಿದೆ, ಈಗ ನಾನು ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನಾವೆಲ್ಲ ಈ ಒಂದು ಆನ್ಲೈನ್ ಟ್ರೈನಿಂಗ್ ಕ್ಯಾಲೆಂಡರ್ ಹಮ್ಮಿಕೊಂಡಿರೋದೇ ನಿಮಗೋಸ್ಕರ. ನೀವಷ್ಟೇ ಅಲ್ಲ, ನಿಮ್ಮ BODಗಳಿಗೆ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನ ಪಾರ್ಟಿಸಿಪೇಟ್ ಮಾಡಿಸ್ಬೇಕು. ನನ್ನ ಮೂಲ ಪ್ರಶ್ನೆ, ಎಷ್ಟು ಜನ ನೀವು ಟ್ರೈನಿಂಗ್ ಅಟೆಂಡ್ ಆಗ್ತಾ ಇದ್ರಿ ಈಗ ಆನ್ಲೈನ್ ಅಲ್ಲಿ? ನಿಮ್ಮಲ್ಲಿ AOA MOA ಎಷ್ಟು ಜನ ಓದಿದ್ದೀರಾ? ನಿಮ್ಮ AOA ಮತ್ತೆ MOA, ಆರ್ಟಿಕಲ್ ಆಫ್ ಅಸೋಸಿಯೇಷನ್, ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಯಾಕಂದ್ರೆ ಇದು ನಿಮ್ಮ ಒಂದು FPOನ ಬೈಬಲ್ ಅನ್ಬೋದು, ಕುರಾನ್ ಅನ್ಬೋದು, ಭಗವದ್ಗೀತಾ ಅನ್ಬೋದು, ಆಯ್ತಾ? ಸೊ ಇದ್ರ ಮೂಲನೇ ನಿಮ್ಮ ಒಂದು ಹೆಂಗೆ ನಡೆಸಬೇಕು, ಗವರ್ನೆನ್ಸ್ ಹೆಂಗೆ ಅನ್ನೋದ್ರ ಮೇಲೆ, ಆಡಳಿತ ಹೆಂಗ್ ನಡೆಸಬೇಕು, ನಮ್ಮ ಒಂದು FPOನ ಏನೇನ್ ಸಾಧ್ಯತೆಗಳಿದೆ ಅದೆಲ್ಲ ಗೊತ್ತಾಗೋದು ನಮ್ಮ ಒಂದು AOA ಮತ್ತೆ MOA ಮೇಲ್ಗಡೆ. ಅದನ್ನ ಹೊರತಾಗಿ ಇನ್ಕಮ್ ಟ್ಯಾಕ್ಸ್, GST ಇರ್ಬೋದು, MCA ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಥವಾ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್,
ಇದ್ರ ಬಗ್ಗೆ ಮೂಲ ಕಾನೂನಿನ ಬಗ್ಗೆ ಆಡಳಿತ ಮಂಡಳಿಗೆ ಸರಿಯಾಗಿ ಸಂಪೂರ್ಣ ಜ್ಞಾನ ಇಲ್ಲ. ಹಾಗೂ ಈ ಜ್ಞಾನವನ್ನು ಅವರು ಬೇರೆ ಒಂದು ಶೇರ್ ಹೋಲ್ಡರ್ಸ್ ಜೊತೆಗೂ ಹಂಚ್ಕೊಂಡಿರೋದಿಲ್ಲ. ಹಾಗಾಗಿ ಇಲ್ಲಿ ಶೇರ್ ಹೋಲ್ಡರ್ ಆ ಒಂದು ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗ್ತಾ ಇಲ್ಲ, ಪಾರದರ್ಶಕ ಅಂತ ಹೇಳ್ತೀವಲ್ಲ ಆ ಒಂದು ಪಾರದರ್ಶಕತೆ ಕಡಿಮೆ ಆಗಿದೆ. ನೆಕ್ಸ್ಟ್ ಮೌಲ್ಯ ಸರಪಳಿಯ ದೃಷ್ಟಿಕೋನ. ನಾವ್ ಏನ್ ಮಾಡ್ತಾ ಇದೀವಿ, ನಾವು ಏನಪ್ಪಾ ನಿಮ್ FPL ಏನ್ ಸಿಗುತ್ತೆ ಅಂದ್ರೆ ನನಗೆ ಭತ್ತ ಸಿಗುತ್ತೆ, ನನಗೆ ಗೋಧಿ ಸಿಗುತ್ತೆ, ನನಗೆ ಜೋಳ ಸಿಗುತ್ತೆ ಅಂತ ಹೇಳ್ತೀವಿ. ಈ ಬರೇ ನಾನು ಜೋಳ ಅಷ್ಟೇ ನೋಡ್ತಾ ಇದ್ದೀನಿ, ಜೋಳದ ಒಂದು ಸುತ್ತಮುತ್ತರ ಏನು ಮೌಲ್ಯ ಸರಪಳಿಯನ್ನು ನಾನು ದೃಷ್ಟಿಕೋನ ಕಂಪ್ಲೀಟ್ ಆಗಿ ದೃಷ್ಟಿಕೋನ ನಾವು ಗಣನೆಗೆ ತಗೊಂಡಿಲ್ಲ. ಆಯ್ತಾ? ಸೊ ಹಾಗಾಗಿ ನಾವು ಯಾವ್ದಾರ ಒಂದು ಬೆಳೆ ತಗೊಂಡ್ರೆ ಅದರ ಮೌಲ್ಯ ಸರಪಳಿ, ಪ್ರೈಮರಿ ಪ್ರೊಸೆಸಿಂಗ್ ಏನು, ಸೆಕೆಂಡರಿ ಏನು, ಟರ್ಷರಿ ಏನು, ಅಷ್ಟಲ್ಲದೆ ನಾವು ಬೈ ಪ್ರಾಡಕ್ಟ್ ಇದನ್ನು ಮಾಡ್ಬೇಕಾಗುತ್ತೆ, ಯುಟಿಲೈಸೇಷನ್ ಮಾಡ್ಬೇಕಾಗುತ್ತೆ. ಸೊ ಅದನ್ನ ನೆಕ್ಸ್ಟ್ ಉತ್ಪಾದನೆ ಮತ್ತು ಮಾರುಕಟ್ಟೆ ಏನ ಅತ್ಯಂತ ಕಡಿಮೆ ಆಗಿದೆ. ಉತ್ಪಾದನೆ ಮತ್ತು ಮಾರುಕಟ್ಟೆ ಅದು ಕಡಿಮೆ ಆಗಿದ್ದು ಅತ್ಯಂತ ಕಡಿಮೆ. ಉತ್ಪಾದನೆ ಮಾಡ್ತಾ ಇದ್ದೀರಾ, ಆದ್ರೆ ಮಾರುಕಟ್ಟೆ ಎಷ್ಟು ಮಾಡ್ತಾ ಇದೀವಿ ನಾವು ಅದನ್ನ ಎಷ್ಟಕ್ಕೆ ನಾವು ಮಾರುಕಟ್ಟೆಗೆ ನಾವು ಜೋಡಣೆ ಮಾಡಿದೀವಿ ಅದನ್ನ ನಾವು ನೋಡ್ಬೇಕಾಗುತ್ತೆ. ಉಪ ಉತ್ಪನ್ನಗಳು ನಾನು ಹೇಳಿದೆ ವ್ಯಾಲ್ಯೂ ಎಡಿಷನ್ ಅಂತೇಳಿ. ನಾವು ವ್ಯಾಲ್ಯೂ ಎಡಿಷನ್ ಮಾಡ್ಬೇಕಾದ್ರೆ ಉಪ ಉತ್ಪನ್ನಗಳನ್ನ ನಾವೆಷ್ಟು ಹಾಗಾಗಿ ಉಪ ಉತ್ಪನ್ನಗಳನ್ನ ನಾವು ಅವನ್ನ ಸರಿಯಾಗಿ ನಿಭಾಯಿಸ್ತಾ ಇದ್ದೀವಿ. ಸೊ ನಿರ್ವಹಣೆಗೆ ಕೊರತೆ ಮತ್ತು ಆರ್ಥಿಕ ನಷ್ಟ ಆಗ್ತಾ ಇದೆ. ಗೋದಾಮು ಸೇವೆ, ನಾವು ಗೋದಾಮು ಏನು ವೇರ್ ಹೌಸಿಂಗ್ ಅಂತ ಹೇಳ್ತೀವಿ, ನಾವು ವೇರ್ ಹೌಸಿಂಗ್ ನ ನಾವು ಉಪಯೋಗಿಸ್ತಾನೆ ಇಲ್ಲ ಅಥವಾ ನಾವು ಬಹಳ ಕಡಿಮೆ ಉಪಯೋಗಿಸ್ತಾ ಇದೀವಿ. ಸೊ ನಮಗೆ ಎಷ್ಟು ನಮ್ಮ ಒಂದು ಶೇರ್ ಹೋಲ್ಡರ್ಗೆ ಎಷ್ಟು ಬೆನಿಫಿಟ್ ಆಗ್ಬೇಕಾಯ್ತಲ್ಲ ಆ ಒಂದು ಯಥೇಚ್ಛವಾಗಿ ಬೆನಿಫಿಟ್ ಆಗ್ತಾ ಇಲ್ಲ. ತದನಂತರ ಬ್ರ್ಯಾಂಡ್ ಮತ್ತು ಮಾರ್ಕೆಟಿಂಗ್, ನಾವು ಇಷ್ಟೆಲ್ಲ ಹೇಳ್ತೀವಿ. ಕರ್ನಾಟಕ ಸರ್ಕಾರನು ಕೂಡ ಇದನ್ನು ಮನಗಂಡು ರೈತ ಸಮೃದ್ಧಿ ಯೋಜನೆಯಲ್ಲಿ ಬಹಳ ಒಂದು ಸ್ಕೀಮ್ ತಂತು. ಎಷ್ಟು FPOಗಳು ಅದನ್ನ ಒಂದು ಉಪಯೋಗ ಪಡ್ಕೊಂಡಿದೀವಿ, ಅಥವಾ ನಾವು ಬೇರೆ ಒಂದು ಮೂಲಕಗಳ ಏನಪ್ಪಾ ಕೆಪೆಕ್ ಅಲ್ಲಿ ಒಂದು ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ಒಂದು ಫೆಸಿಲಿಟಿ ಇತ್ತು, ಎಷ್ಟು FPOಗಳು ಅದರ ಉಪಯೋಗ ತಗೊಂಡಿದೀವಿ. ಆಮೇಲೆ ನೆಕ್ಸ್ಟ್ ಸಂಸ್ಥಾ ಮತ್ತು ಸಂಪರ್ಕ ಇಲ್ಲ, ಅಂದ್ರೆ ಇನ್ಸ್ಟಿಟ್ಯೂಷನಲ್ ಲಿಂಕೇಜಸ್ ಅಂತ ಹೇಳ್ತೀವಿ. ನಾವು ಇಲ್ಲಿ ನಡೆಸ್ತಾ ಇರೋದು ಒಂದು ಸ್ಮಾಲ್ ಒಂದು 10-20 ಜನದ FPO ಏನೊಂದು ಎಂಟಿಟಿ ಅಲ್ಲ, ಬಿಸ್ನೆಸ್ ಎಂಟಿಟಿ ಅಲ್ಲ, 1000 ಜನ ಶೇರ್ ಹೋಲ್ಡರ್ಸ್ ಇರುವ ಒಂದು ಎಂಟಿಟಿ. ಹಾಗಾಗಿ ನಮಗೆ ಒಂದು ಇನ್ಸ್ಟಿಟ್ಯೂಷನಲ್ ಲಿಂಕೇಜಸ್ ಜಾಸ್ತಿ ಬೇಕಾಗುತ್ತೆ. ಹಾಗೂ ಸರ್ಕಾರಿ ಬೆಂಬಲವು ಸ್ಥಗಿತಗೊಂಡಿದೆ. ಇದು ಮೇನ್ ಪ್ರಾಬ್ಲಮ್. ಯಾಕಂದ್ರೆ ನಾವ್ ಏನ್ ಥಿಂಕ್ ಮಾಡ್ತಾ ಇದೀವಿ, FPOs ಎಲ್ಲರ ತಲೆಯಲ್ಲಿ ಏನಿರೋದು ಅಂದ್ರೆ ನಮಗೆ ಗೌರ್ಮೆಂಟ್ ಸಪೋರ್ಟ್ ಫುಲ್ ಕೊನೆ ತನಕನೂ ಕೊಡಬೇಕು ಅಂತ. ಗೌರ್ಮೆಂಟ್ ನಿಮಗೆ ಫಾರ್ಮೇಶನ್ಗೆ ಏನ್ ಸ್ಥಾಪನೆಗೆ 3 ವರ್ಷ ಬೆಂಬಲ ನೀಡ್ತು. 3 ವರ್ಷ ಬೆಂಬಲ ನೀಡಿದ್ಮೇಲೆ ನೀವು ಸ್ವಾವಲಂಬಿಗಳಾಗಬೇಕಾಗಿತ್ತು. ಆಯ್ತಾ? ಇದಕ್ಕೆ ಯಾಕಂದ್ರೆ ಗೌರ್ಮೆಂಟ್ ಏನು ಮಾಡಿಲ್ಲ ಅನ್ನಂಗಿಲ್ಲ. ಸಿಇಒಗೆ ಸ್ಯಾಲ್ರಿ ಕೊಡ್ತು, ಅಕೌಂಟೆಂಟ್ಗೆ ಸ್ಯಾಲ್ರಿ ಕೊಡ್ತು, ಆಫೀಸ್ ಎಸ್ಟಾಬ್ಲಿಷ್ಮೆಂಟ್ಗೆ ಒಂದು ಬೆಂಬಲ ಕೊಡ್ತು, ಹಾಗೂ ನಿಮಗೆ ಏನು ಲೋನ್ಸ್ ಕೊಡ್ಬೇಕು ಅಂದ್ರೂ 10,000 ಸ್ಕೀಮ್ ಅಲ್ಲಿ ನಿಮಗೆ ಈಕ್ವಿಟಿ ಗ್ರಾಂಟ್ ಇದೆ. ಇಲ್ಲಿ ನಮ್ಮ ಒಂದು ಸ್ಟೇಟ್ ಸೆಕ್ಟರ್ ಅಲ್ಲಿ ನಿಮಗೆ ಏನು ಫಂಡಿಂಗು ಕೊಟ್ಟಿದ್ದಾರೆ, ರಿವಾಲ್ವಿಂಗ್ ಫಂಡ್ ಕೂಡ ಕೊಟ್ಟಿದ್ದಾರೆ, 5 ಲಕ್ಷ 10 ಲಕ್ಷ ತನಕ ಕೊಟ್ಟಿದ್ದಾರೆ. ಸೊ ಸರ್ಕಾರ ಬೆಂಬಲ ಕೊಡ್ತು, ಅದನ್ನ ನಾವು ಉಪಯೋಗಿಸ್ಕೊಂಡು ನಾವು ಸ್ವಾವಲಂಬಿಗಳಾಗಬೇಕಾಗಿತ್ತು, ಸಸ್ಟೈನಬಲ್ ಆಗ್ಬೇಕಾಗಿತ್ತು. ಇಲ್ಲಿ ನಾವು ಕೆಲವೊಂದು ಹರ್ಡಲ್ಸ್ ನ ಫೇಸ್ ಮಾಡ್ತಾ ಇದೆ FPOಗಳು. ಹಾಗಾಗಿ FPO ಗವರ್ನೆನ್ಸ್ ಏನು ಅಂದ್ರೆ, ನಾನು ಹೇಳ್ತಾ ಇರೋದು ನಿರ್ದೇಶಕ ಮಂಡಳಿ ಜವಾಬ್ದಾರಿ ಏನು, ಕಂಪನಿ ಕಾಯ್ದೆಯ ಬಗ್ಗೆ ಮನವರಿಕೆ ಮಾಡ್ಕೋಬೇಕು, ನಿರ್ಧಾರ ಪ್ರಕ್ರಿಯೆ ಯಾವ ರೀತಿ ಇರಬೇಕು, ಹಿತಾಸಕ್ತಿ ಸಂಘರ್ಷ ಬಂದಾಗ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಇದು ನಾವು ಕಂಪ್ನಿ ನಡೆಸಬೇಕಾದ್ರೆ ಕಂಪ್ನಿನ ನಾವು ಬರೀ ಇದು ಒಂದು ಸೋಷಿಯಲ್ ಎಂಟಿಟಿ ಅಲ್ಲ, ಸಾಮಾಜಿಕವಾದ ಒಂದು ಎಂಟಿಟಿ ಅಲ್ಲ, ಇದು ಬಿಸ್ನೆಸ್ ಎಂಟಿಟಿ. ಕೊನೆಗೆ ಮಾಡ್ಬೇಕಾಗಿರೋದೇ ಬಿಸ್ನೆಸ್. ಯಾಕಂದ್ರೆ ನಾವು ಇದನ್ನ ಹುಟ್ಟಾಕಿದ್ ಯಾಕೆ, ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೆ ಒಳ್ಳೇದಾಗ್ಲಿ, ಅವರ ಒಂದು ಏನು ಭೂಮಿ ಕಡಿಮೆ ಇರುತ್ತೆ, ಅವ್ರ ಹತ್ರ ಹಿಡುವಳಿ ಏನ್ ಕಡಿಮೆ ಇರುತ್ತೆ, 1 ಎಕರೆ ಇರ್ಬೋದು, 2 ಎಕರೆ ಇರ್ಬೋದು, ಅಂತ ಒಂದು ರೈತ ಅವನು ತಾನೇ ಒಬ್ಬಂಟಿಗನಾಗಿ ಒಂದು ಮಾರ್ಕೆಟಿಗೆ ಹೋಗಕ್ ಆಗಲ್ಲ. ಹಾಗಾಗಿ ನಾವು ಒಂದು ಕಂಪನಿ ರೂಪ ನಾವು ಹೋದ್ರೆ ಅವನಿಗೆ ಒಂದು ಶಕ್ತಿ, ಅಗಾಧ ಶಕ್ತಿ ಸಿಗುತ್ತೆ ಅಂತ ನಾವು ಇದನ್ನ ಮಾಡಿದ್ವಿ. ಆದ್ರೆ ಇದರಲ್ಲಿ ನಮ್ಮ ಹಿತಾಸಕ್ತಿಗಳು ಇರಬಾರ್ದು. ಯಾಕಂದ್ರೆ ಯಾರಾದ್ರೂ ಟ್ರೇಡಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅವ್ರು BOD ಆಗೋದು, ಇಲ್ಲೂ ಕಂಪ್ನಿ ಇನ್ಪುಟ್ ಶಾಪ್ ಮಾಡ್ತಾ ಇರುತ್ತೆ, ನಂದು ಇಂಡಿವಿಜುವಲ್ ಇನ್ಪುಟ್ ಶಾಪ್ ಇರುತ್ತೆ, ಅದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಅದಿದ್ದಾಗ ಬೋರ್ಡ್ ಆಫ್ ಡೈರೆಕ್ಟರ್ ರಿಸೈನ್ ಮಾಡ್ಬೇಕು.
ಸೊ ಇದನ್ನ ನಾವು ಹಿತಾಸಕ್ತಿ ಅಂತ ಹೇಳ್ತೀವಿ ನಾವು. ಒಂದು ನಮ್ಮ ಕಮ್ಯುನಿಟಿ, ನಮ್ಮ ಒಂದು ಕಮ್ಯುನಿಟಿ ಪಕ್ಕ ಏನಪ್ಪ ಪರವಾಗಿರುವ ನಮ್ಮ ಹಿತಾಸಕ್ತಿಯನ್ನ ನಾವು ಕಾಪಾಡ್ಕೋಬೇಕಾಗತ್ತೆ. ಆಮೇಲೆ ನೈತಿಕ ಆಡಳಿತ, ನೈತಿಕತೆ ಇರಬೇಕು ನಿಮ್ಮೆಲ್ಲ ಒಂದು ಆಡಳಿತದಲ್ಲಿ. ಫಸ್ಟಿಗೆ ಏನು ಅಂದ್ರೆ ಲೀಗಲ್ ಡ್ಯೂಟೀಸ್ ಆಫ್ ಡೈರೆಕ್ಟರ್ಸ್ ನಿಮ್ಮ ಪರವಾಗಿ. ಯಾಕಂದ್ರೆ ನಾನು ಇಲ್ಲಿ ಜಾಸ್ತಿ ಡಿಟೇಲ್ ಆಗಿ ಹೋಗೋದಿಲ್ಲ, ಓಕೆನಾ? ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ ರೂಲ್ಸ್ ಹೆಂಗ್ ಮಾಡ್ಬೇಕು, ಏನಪ್ಪಾ ಬೈಲಾಸು ಅದೆಲ್ಲ ಜಯಣ್ಣವ್ರು ಮತ್ತೆ ಆಮೇಲೆ ಮತ್ತೆ ಕವರ್ ಮಾಡ್ತಾರೆ. ಬಟ್ ನಾನು ಮೇಲೆ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ನಂಬಿಕೆ ಕರ್ತವ್ಯ. ಫಸ್ಟ್ ನೀವು BODಗಳು ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ, ನಿಮ್ಮ ಈ ಒಂದು ಜವಾಬ್ದಾರಿ ಏನಿದೆಯಲ್ಲ, ಇದು ನಂಬಿಕೆಯ ಒಂದು ಕರ್ತವ್ಯ. ಯಾಕಂದ್ರೆ 1000 ಜನದಲ್ಲಿ ನಿಮ್ಮನ್ನ ಆರಿಸಿ ನಿಮ್ಮನ್ನ ಅಲ್ಲಿ ಕಳಿಸಿರೋದು, ಈ ಒಂದು ಕಂಪನಿಗೆ ಮಾಲೀಕರು ನೀವಲ್ಲ. ಕಂಪನಿಗೆ ಮಾಲೀಕರು ಶೇರ್ ಹೋಲ್ಡರ್ಸ್, ಷೇರುದಾರರು. ನೀವು ಓನ್ಲಿ ಎಕ್ಸಿಕ್ಯೂಟಿವ್ ಬಾಡಿ ಇದ್ದಾಗೆ, ಅವರ ಒಂದು ಪರವಾಗಿ ನೀವು ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಾ. ಸೊ ಹಾಗಾಗಿ ಈ ಒಂದು ಕರ್ತವ್ಯ ನಿರ್ವಹಿಸಬೇಕಾದ್ರೆ ನಾವು ಫಿಡ್ಯೂಷರಿ ಅಂತ ಹೇಳ್ತೀವಿ, ನಂಬಿಕೆ. ನಮ್ಮ ವೈಯಕ್ತಿಕ ಲಾಭಕ್ಕೆ ನಾವು ಒಂದು FPO ಸ್ವತ್ತನ್ನು ಬಳಸಬಾರ್ದು. ಹಿತಾಸಕ್ತಿ ಸಂಘರ್ಷ ಬಂದಾಗ ನಾವು ಅದನ್ನ ಹೇಗೆ ನಿವಾರಿಸಬೇಕು ಅಂತ ನೋಡ್ಕೋಬೇಕು. ನೆಕ್ಸ್ಟ್ ರೈತ ಷೇರುದಾರರು ಹಿತ ಕಾಪಾಡುವುದು ಪ್ರಮುಖ. ಅಲ್ಟಿಮೇಟ್ ಆಗಿ ಏನು ಅಂದ್ರೆ, ಫೈನಲ್ ಆಗಿ ರೈತ ಷೇರುದಾರರು ಏನಿದಾರ ಅವ್ರ ಹಿತನೇ ಅತಿ ಮುಖ್ಯ. ಹಾಗಾಗಿ ನಾವು ಅದನ್ನ ನಾವು ಹಿತ ಕಾಪಾಡ್ಬೇಕಾಗುತ್ತೆ. ನೆಕ್ಸ್ಟ್ ಕಾನೂನು ಕರ್ತವ್ಯ. ಏನನ್ನು ಕಾನೂನು ಕರ್ತವ್ಯ ಅಂದ್ರೆ, ನಿಮ್ಮೆಲ್ಲ ಒಂದು ದಾಯಿತ್ವ ಇರುತ್ತೆ. ಏನು, ನಾವು ಪ್ರತಿ ಬೋರ್ಡ್ ಮೀಟಿಂಗ್ ಮಾಡ್ಬೇಕು ವರ್ಷದಲ್ಲಿ 4 ಸರಿ. ಆಮೇಲೆ AGM ಅನ್ನು, ಸಾಮಾನ್ಯ ಸಭೆಯನ್ನು ಕಡ್ಡಾಯವಾಗಿ ಮಾಡ್ಬೇಕು. ನಾವಿಲ್ಲಿ ನೋಡೋದೇನು ಅಂದ್ರೆ, ಸಾಮಾನ್ಯ ಸಭೆ ಮಾಡ್ತೀರಾ, ನೋಟಿಸ್ ತೆಗಿತೀರಲ್ಲ, ಎಷ್ಟು ಜನಕ್ಕೆ ಮುಟ್ಟುತ್ತೆ? ನಿಮ್ 1000 ಜನ ಶೇರ್ ಹೋಲ್ಡರ್ ಅಲ್ಲಿ ನಿಮ್ GB-ಯಲ್ಲಿ 150-200 ಜನನು ಇರೋದಿಲ್ಲ. ಹಾಗಾಗಿ ನಿಮ್ಮ ಒಂದು ಜನ ಅಷ್ಟೇ ಜನಕ್ಕೆ ನಿಮಗೆ ಒಂದು ಅರಿವು ಮಾಡಿಕೊಟ್ರೆ, ನೀವು ಶೇರ್ ಹೋಲ್ಡರ್ ಎಂಗೇಜ್ಮೆಂಟ್ ನಾವು ಹೇಳ್ತೀವಿ ಒಂದು 50% 60% ಮೇಲೆ ಇರ್ಬೇಕು ಅಂತ ಹೇಳ್ತೀವಿ. 500 ಜನ 600 ಜನ ಹೇಗೆ ನಿಮ್ಮ ಜೊತೆಗೆ ತೊಡಸ್ಕೊಂತಾರೆ. ಸೊ ಹಾಗಾಗಿ ಒಂದು AGM ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಅಂತ ಹೇಳ್ತೀವಿ, ಅದನ್ನು ಕಡ್ಡಾಯವಾಗಿ ನಡೆಸಬೇಕು, ಹಾಗೂ ಪಾರದರ್ಶಕವಾಗಿ ನಡೆಸಬೇಕು, ಹಾಗೂ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಹಾಜರಾತಿ ಆಗುವಾಗೆ ನೋಡ್ಕೋಬೇಕು. ಆಮೇಲೆ ಆನ್ಯುವಲ್ ರಿಟರ್ನ್, ನೀವು AGM ನಡೆಸಿದ ತಕ್ಷಣ ನಾವೇನು ಆನ್ಯುವಲ್ ರಿಟರ್ನ್ ನ ಫೈಲ್ ಮಾಡ್ಬೇಕು, ಅದು ROC-ಗೆ ಸಲ್ಲಿಕೆ ಮಾಡ್ಬೇಕು. ಆಮೇಲೆ ಆಡಿಟ್ ಅಂಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೀವಿ, ನಾವು AGM ನಲ್ಲಿ ಇದನ್ನ ಪ್ರಸ್ತುತಿಪಡಿಸಿ. ಯಾಕಂದ್ರೆ ನಿಮ್ಮ ಮಾಲೀಕರಿಗೆ ನೀವು ಹೇಳ್ಬೇಕಲ್ವಾ, ನೀವೆಲ್ಲ ಮ್ಯಾನೇಜರ್ಸ್ ಅಷ್ಟೇ, ನೀವು ಎಕ್ಸಿಕ್ಯೂಟಿವ್ಸ್. ಮಾಲೀಕರು ಯಾರು? ಷೇರುದಾರರು. ಅವರಿಗೆ ನಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಹಾಗೂ ನಮ್ಮ ಏನು ಕಾನೂನು ಸಲಹೆಗಾರ ಇರ್ತಾರಲ್ಲ, ಕಂಪನಿ ಸೆಕ್ರೆಟರಿ ಇರ್ಬೋದು ಅಥವಾ ಆಡಿಟರ್ ಇರ್ಬೋದು, ಅವರು ಒಂದು ಪರಿಪಾಲನಾ ಒಂದು ವರದಿ ಇರುತ್ತಲ್ಲ, ಅದನ್ನು ಮಂಡಿಸಬೇಕಾಗುತ್ತೆ. ಆಯ್ತಾ? ಮಂಡಿಸಿದಾಗ ನಿಮ್ದು ಸ್ಟ್ಯಾಟ್ಯೂಟರಿ ಕಾನೂನು ಕರ್ತವ್ಯ ಆಗುತ್ತೆ. ಆಮೇಲೆ ಕಾಳಜಿ ಕರ್ತವ್ಯ ಏನು ಅಂದ್ರೆ, ಡ್ಯೂಟಿ ಆಫ್ ಕೇರ್. ನೀವು ಏನೇ ಒಂದು ನಿರ್ಧಾರ ತಗೋಬೇಕು ಅಂದ್ರೂ ಆ ನಿರ್ಧಾರ ಮಾಹಿತಿ ಒಂದು ಆಧಾರದ ಮೇಲೆ ಇರಬೇಕು ಹೊರತು ಉಡಾಫೆ ಒಂದು ರೀತಿಯಲ್ಲಿ ಇರಬಾರ್ದು. ಸೊ ಹಾಗಾಗಿ ಅಂದಾಜು ನಡೆಯೋದಿಲ್ಲ, ಮಾಹಿತಿ ಇರಬೇಕು, ನಿಖರ ಮಾಹಿತಿ ಇರಬೇಕು. ಯಾಕಂದ್ರೆ ನಿಮ್ಮ ನಿರ್ಧಾರ ಒಂದು ಕಂಪನಿಯ ಒಂದು ಸಕ್ಸಸ್ ಫೇಲ್ಯೂರ್ನ ಡಿಸೈಡ್ ಮಾಡುತ್ತೆ. ಆಮೇಲೆ ಪ್ರತಿ ಸಭೆಯಲ್ಲೂ ಹಾಜರಾತಿ ಮತ್ತು ತೊಡಗಿಸ್ಕೊಳ್ಳೋದನ್ನ ನೀವು ನೋಡ್ಕೋಬೇಕು. ಆಮೇಲೆ ಅವಶ್ಯಕತೆ ಬಿದ್ದರೆ ತಜ್ಞರ ಒಂದು ಸಲಹೆಯನ್ನು ನೀವು ಪಡೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ನಾವೆಲ್ಲರೂ ಎಕ್ಸ್ಪರ್ಟ್ ಅಲ್ಲ. ಈಗ ನಮಗೂ ಒಂದು ಕೆಲವೊಂದು ಟೈಮ್, ಯಾಕಂದ್ರೆ ನಾವು ಫಸ್ಟ್ ಸೆಷನ್ ಮಾಡಿದಾಗ ನಾವು CA ಅವ್ರನ್ನ ಕರೆದಿದ್ವಿ ಫಸ್ಟ್ ಟ್ರೈನಿಂಗ್ ಸೆಷನ್ಗೆ, ಹೇಮಂತ್ ಅವ್ರನ್ನ. ಯಾಕೆ ಅಂದ್ರೆ ಅವರು ನುರಿತರು, ಅವರಿಗೆ ಆ ಒಂದು ಆ ಕಾನ್ಸೆಪ್ಟ್ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಇದೆ. ಹಾಗಾಗಿ ನೀವು ಅದೇ ರೀತಿ ನೀವು ಏನೇ ಮಾಡ್ಬೇಕಾದ್ರೂ, ಬಿಸ್ನೆಸ್ ಮಾಡ್ಬೇಕಾದ್ರೂ ತಜ್ಞರ ಒಂದು ಸಲಹೆ ಪಡೆದು ಆಮೇಲೆ ತೀರ್ಮಾನ ಕೈಗೊಳ್ಬೇಕಾಗುತ್ತೆ. ಸೊ ನೀವ್ ಏನಾದ್ರೂ ಈ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸಲಿಲ್ಲ ಅಂದ್ರೆ, ಫಸ್ಟ್ ಆಫ್ ಆಲ್ ಕಂಪನಿಗೆ ಏನಾಗುತ್ತೆ, ಕಂಪನಿಗೆ ROC-ಯಿಂದ ಶಿಕ್ಷೆ ಆಗುತ್ತೆ. 50,000ದಿಂದ 5 ಲಕ್ಷ ತನಕ ದಂಡ ಬೀಳಬಹುದು. ಹಾಗೂ ವೈಯಕ್ತಿಕ ಹೊಣೆ. ಯಾಕಂದ್ರೆ ನಾವ್ ಹೇಳ್ತೀವಿ ಕಂಪನಿ ಆಕ್ಟ್ ಅಲ್ಲಿ ಎಕ್ಸಿಕ್ಯೂಟಿವ್, ಯಾಕಂದ್ರೆ ನಿಮ್ಮೆಲ್ಲ DIN ನಂಬರ್ಸ್ ಡೈರೆಕ್ಟರ್ಗಳು ಇರುತ್ತೆ, ನಿರ್ಧಾರಗಳು ಡೈರೆಕ್ಟರ್ ಇರುತ್ತೆ. ಹಾಗಾಗಿ ನೇರ ಹೊಣೆನೂ ಡೈರೆಕ್ಟರ್ದೇ ಇರುತ್ತೆ. ಡೈರೆಕ್ಟರ್ಸ್ ಅವ್ರು ಏನಾದ್ರು ಫ್ರಾಡ್ ಮಾಡಿದ್ರೆ ಅವರೇ ಹೊಣೆಗಾರರು. ಈವನ್ ಕಂಪನಿ ಆಕ್ಟ್ ಪ್ರಕಾರ ನೀವು ಜೈಲಿಗೆ ಹೋಗಬಹುದು. ಹಾಗಾಗಿ ವೈಯಕ್ತಿಕ ಹೊಣೆನೂ ಇರುತ್ತೆ. ಕೊನೆಗೆ DIN, ಡೈರೆಕ್ಟರ್ ಐಡೆಂಟಿಫಿಕೇಶನ್ ನಂಬರ್ ಏನಿರುತ್ತೆ, DIN ನಂಬರ್ ನಿಷ್ಕ್ರಿಯಗೊಳ್ಳುತ್ತದೆ. ನೀವು ಬೇರೆ ಮುಂದೆ ನೀವು ನೀವು ಯಾವುದೇ ಕಂಪ್ನಿಗೆ ಡೈರೆಕ್ಟರ್ ಆಗಕ್ ಸಾಧ್ಯ ಇಲ್ಲ. ಆಮೇಲೆ ಇದು ಏನಾದ್ರು ಇದೇ ರೀತಿ ಮುಂದಕ್ಕೆ ಹೋದ್ರೆ 3 ವರ್ಷದ ತನಕ ನೀವು ಲ್ಯಾಪ್ಸ್ ಮಾಡಿದ್ರೆ ROC
ಅಂದ್ರೇನು, ರಿಜಿಸ್ಟರ್ ಆಫ್ ಕಂಪನೀಸ್ ಅಂತ ಏನಿರ್ತಾರಲ್ಲ, ಮಾನ್ಯ ಏನಪ್ಪ ಭಾರತ ಸರ್ಕಾರದ ರಿಜಿಸ್ಟರ್ ROC, ಅವರು ನಿಮ್ಮ FPO ನ ಸ್ಟ್ರೈಕ್ ಆಫ್ ಮಾಡ್ತಾರೆ. ಸ್ಟ್ರೈಕ್ ಆಫ್ ಅಂದ್ರೆ ನಿಮಗೆ ಏನಪ್ಪ ನಿಮ್ಮ ಕಂಪನಿ ಅಸ್ತಿತ್ವದಲ್ಲಿಲ್ಲ ಅಂತ ಅವ್ರು ನಿರ್ಧಾರ ಮಾಡಿ, ಯಾಕಂದ್ರೆ ಕಾನೂನು ಪರಿಪಾಲನೆ ಮಾಡ್ತಾ ಇಲ್ಲ, ಏನೋ ಒಂದು ಪ್ರೊಸೀಜರ್ಸ್ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಅದನ್ನ ಸ್ಟ್ರೈಕ್ ಆಫ್ ಮಾಡಿ ಮುಂದಿನ ಕ್ರಮಗಳನ್ನ ಕೈಗೊಳ್ತಾರೆ. ಹಾಗಾಗಿ BODಗಳು ಸಭೆ ಮತ್ತೆ ಶಿಸ್ತು ಸರಿಯಾಗಿ ಮಾಡ್ಬೇಕು ಅಂದ್ರೆ ನೀವು ಮೀಟಿಂಗ್ಸ್ ಅಂಡ್ ಕೋರಮ್ಸ್ ವರ್ಷಕ್ಕೆ ಮಿನಿಮಮ್ 4 ಸಭೆ ಮಾಡ್ಬೇಕು. 4 ಸಭೆ ಮಾಡ್ಬೇಕು ಅಂತಿಲ್ಲ, ಮಿನಿಮಮ್ 4 ಮಾಡ್ಬೇಕು. ಹಾಗೂ ವರ್ಷಕ್ಕೆ ಒಂದು AGM ಮಾಡ್ಬೇಕು. ಸೊ ಹಾಗಾಗಿ ನೀವು AGM ಮಾಡ್ಬೇಕಾದ್ರೆ ಈ 6 ಏನಪ್ಪ ಫೈನಾನ್ಷಿಯಲ್ ಇಯರ್ ಮಾರ್ಚ್ ಅಲ್ಲಿ ಮುಗಿದ ತಕ್ಷಣ ಸೆಪ್ಟೆಂಬರ್ ಒಳಗಡೆ ಮಾಡ್ಬೇಕು ಅಂತ ಹೇಳ್ತೀವಿ. ಯಾಕಂದ್ರೆ 6 ತಿಂಗಳ ಒಳಗಡೆ ನಾವು ಅದನ್ನ ಮಾಡ್ಬೇಕಾಗುತ್ತೆ. ಬಹುಮತ, ನೀವ್ ಏನೇ ಮೀಟಿಂಗ್ ಮಾಡ್ಬೇಕಾದ್ರೂ ನಿಮ್ಮ AOA ಅಲ್ಲಿ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಲ್ಲಿ ನೀವು ಬಹಳ ನಿರ್ದಿಷ್ಟವಾಗಿ ತಿಳಿಸಿರ್ತೀರ. ನಿಮ್ಮ ಕಂಪನಿನ ನೀವು ಹೇಗೆ ನಡೆಸ್ಕೊಂಡು ಹೋಗ್ತೀರಾ, ಕಂಪನಿಯಲ್ಲಿ BODಗಳು ಎಷ್ಟು ಜನ ಇರಬೇಕು. ಈಗ ಬಹಳಷ್ಟು ಕ್ವಶನ್ಗಳು ಕೇಳ್ತಾರೆ, ಏನು ಅಂದ್ರೆ ಸರ್ ನಾವು BODಗಳು 3 ವರ್ಷಕ್ಕ ಅಥವಾ 5 ವರ್ಷಕ್ಕ ಅಂತ. ಯಾಕಂದ್ರೆ ಕಂಪನಿ ಆಕ್ಟ್ ಹೇಳೋದು ಅವರೇಜ್ 5 ವರ್ಷ ಅಂತ. ಆದ್ರೆ ನಿಮ್ಮ AOA ಏನ್ ಹೇಳುತ್ತೆ, ಯಾಕಂದ್ರೆ ಕಂಪನಿ ಆಕ್ಟ್ ಕೂಡ ಅದನ್ನ ಹೇಳುತ್ತೆ. ಏನು ಅಂದ್ರೆ ಅಟ್ ಲಾಸ್ಟ್ ಫೈನಲ್ ಡಿಸೈಡ್ ಏನಾಗುತ್ತೆ ಅಂದ್ರೆ ನಿಮ್ಮ AOA ಅಲ್ಲಿ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಲ್ಲಿ ಏನ್ ನಮೂದಾಗಿರುತ್ತೆ ಅದೇ ಫೈನಲ್. ಹಾಗಾಗಿ ನಿಮ್ಮ AOA ಅಲ್ಲಿ ನೀವು ನಿರ್ಧಾರ ಮಾಡ್ಬೇಕು ನೀವು ಕೋರಂ ಏನ್ ಕೊಟ್ಟಿದ್ದೀರಾ ಅಂತ. ಆದ್ರೆ ಮಿನಿಮಮ್ 1/3 ಇರ್ಬೇಕು ಅಥವಾ 2 ಇರ್ಬೋದು. ಅಂದ್ರೆ ನಿಮ್ಮ AOA ಅಲ್ಲಿ ಏನಿರುತ್ತಲ್ಲ ಅದನ್ನ ನೀವು ಗಣನೆ ತಗೋಬೇಕಾಗುತ್ತೆ. ಆಮೇಲೆ ಮಿನಿಮಮ್ 7 ದಿನದ ಮುಂಚೆ ನೋಟಿಸ್ ಕೊಡ್ಬೇಕಾಗುತ್ತೆ. ಆಮೇಲೆ ಮಿನಿಟ್ಸ್ ಬಹಳ ಇಂಪಾರ್ಟೆಂಟ್. ಏನು ಅಂದ್ರೆ ನೀವು ಮೀಟಿಂಗ್ ಮಾಡ್ತೀರಾ, ಮೀಟಿಂಗ್ ಮಾಡಿ ಹೋಗಿ ಎದ್ದೋದ್ರೆ ಮಿನಿಟ್ಸ್ ನೀವು ಡ್ರಾಫ್ಟ್ ಮಾಡ್ಲಿಲ್ಲ ಅಂದ್ರೆ ಆ ನಿರ್ಣಯಗಳನ್ನ ಹೇಗೆ ಹಮ್ಕೊಂತೀರಾ. ಹಾಗಾಗಿ 30 ದಿನದಲ್ಲೇ ಮಿನಿಟ್ಸ್ ನ ನೀವು ತಯಾರಿಸ್ಬೇಕಾಗುತ್ತೆ. ಅಂದ್ರೆ ಪ್ರೊಸೀಡಿಂಗ್ ಅಂತ ಏನ್ ಹೇಳ್ತೀವಿ ಅದು. ಆಮೇಲೆ ಅಜೆಂಡಾಗಳು ಏನಿರ್ಬೇಕು ಅಂದ್ರೆ ಫಸ್ಟ್ ಹಾಜರಾತಿ ಮತ್ತು ಬಹುಮತ ದೃಢೀಕರಣ, ಅಟೆಂಡೆನ್ಸ್ ಅಂಡ್ ಕೋರಂ. ನಾವು ಇವತ್ತು ಎಷ್ಟು ಜನ ಬಂದಿದೀವಿ, ಕೋರಂ ನಾವು ರೀಚ್ ಆಗಿದೀವ, ಫಸ್ಟ್ ಅದನ್ನ ನೀವು ದೃಢ ಪಡಿಸ್ಬೇಕಾಗುತ್ತೆ. ಆಮೇಲೆ ಇಂದಿನ ನಮ್ದು ಏನು ಮೀಟಿಂಗ್ ಆಗಿತ್ತಲ್ಲ ಅದರ ಒಂದು ಮಿನಿಟ್ಸ್ ನ ಅನುಮೋದನೆ ಪಡ್ಕೋಬೇಕಾಗುತ್ತೆ. ಸೊ ಅದು ಅನುಮೋದನೆ ಪಡ್ಕೊಂಡು, ಯಾಕಂದ್ರೆ ಅಲ್ಲಿ ಕಾರ್ಯಪಾಲನಾ ವರದಿನೂ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಅದ್ರ ಅನುಮೋದನೆ ಪಡ್ಕೋಬೇಕು. ನೆಕ್ಸ್ಟ್ ಆರ್ಥಿಕ ವಿಮರ್ಶೆ. ನಮ್ಮ ಒಂದು ನಾವ್ ಏನೇನು ಇನಿಷಿಯೇಟಿವ್ಸ್ ತಗೋಬೇಕು ಅಂತ ಇದ್ವಿ, ಏನೇನು ಕಾರ್ಯಕ್ರಮಗಳನ್ನ ಅನ್ಕೋಬೇಕು ಅಂತಿದ್ವಿ, ಅದು ಪ್ರಾಫಿಟ್ ಲಾಸ್ ಹೆಂಗಾಗಿದೆ, ಯಾವ ಸ್ಥಿತಿಯಲ್ಲಿದೆ, ಹಾಗೂ ನಮಗೆ ಹಣದ ಒಂದು ಒಳ ಅರಿವು ಎಷ್ಟಿದೆ, ಅದ್ರದ್ದು ಒಂದು ನಾವು ದೃಢೀಕರಣ ಕೊಡಬೇಕಾಗುತ್ತೆ. ಆಮೇಲೆ ವ್ಯಾಪಾರ ಕಾರ್ಯಕ್ಷಮತೆ ಒಂದು CEO ವರದಿ. ಯಾಕಂದ್ರೆ ನಾವು ಬಹಳ ಸರಿ ಹೇಳ್ತೀವಿ, ಈ ಒಂದು BODs ಏನು ಕಂಪನಿಯನ್ನ ನಡೆಸೋದು CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಅವನಿಗೆ ಮ್ಯಾನೇಜರ್ ಕೂಡ ಅಂತಾನು ಅನ್ಬೋದು ನೀವು. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ನಿಮ್ಮ BODಯಲ್ಲಿ ಎಕ್ಸ್ ಅಫಿಷಿಯೋ ಮೆಂಬರ್ ಇರ್ತಾನೆ, ನಿಮ್ ಬೋರ್ಡ್ ನ ಮೆಂಬರ್ ಕೂಡ ಹೌದು ಅವನು. ಆದ್ರೆ ಅವನು ಹೊರಗಿನ ವ್ಯಕ್ತಿ ಆಗಿರ್ತಾನೆ. ಯಾಕಂದ್ರೆ ಅವನು ಒಂದೇ ಉದ್ದೇಶ, ನಿಮ್ಮ ಒಂದು ಕಂಪನಿನ ಕಾರ್ಯಕ್ಷಮತೆ ಮೇಂಟೈನ್ ಮಾಡೋದು ಮತ್ತು ಅದರ ಒಂದು ಪರಿಣಾಮಕಾರಿಯಾಗಿ ಒಂದು ರೂಪರೇಷೆನ ಹಮ್ಮಿಕೊಳ್ಳೋದು. ಹಾಗಾಗಿ ನೀವು ಅವರು ಏನ್ CEO ಏನಿರ್ತಾರೆ ಅವರು ತಮ್ಮ ವರದಿಯನ್ನ ಮಂಡಿಸ್ಬೇಕಾಗುತ್ತೆ. ಏನೇನ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ, ಏನೇನು ಪರಿಪಾಲಿಸಿದೀವಿ, ಮುಂದೆ ಏನೇನ್ ಮಾಡ್ಬೇಕು ಅಂತ ಇದೀವಿ ಅಂತ. ತದನಂತರ ಹೊಸ ವ್ಯವಹಾರಗಳು ಅಥವಾ ನಿರ್ಣಯಗಳ ಬಗ್ಗೆ ನೀವು ಡಿಸ್ಕಸ್ ಮಾಡ್ಬೇಕು. ಕಾನೂನು ಅನುಪಾಲನೆ ಮತ್ತು ನವೀಕರಣ ಅಂದ್ರೆ ಕಂಪ್ಲೈನ್ಸ್ ಏನಾದ್ರು ಇದ್ರೆ, ಯಾರಾದ್ರೂ ಡೈರೆಕ್ಟರ್ ಏನಾರ ರಿಸೈನ್ ಮಾಡಿದ್ರೆ ಅಥವಾ ಅವರು DIN ನಂಬರ್ ಚೇಂಜ್ ಆಗ್ಬೇಕು ಅಂದ್ರೆ, ಸೊ ಆ ಒಂದು ಚರ್ಚೆಗಳನ್ನು ಆಗ್ಬೇಕಾಗುತ್ತೆ. ನೆಕ್ಸ್ಟ್ ಮುಂದಿನ ಸಭೆ ಯಾವಾಗ ಅಂತ ನಿರ್ಧಾರ ಮಾಡಿ ನೀವು ಅಥವಾ ಇನ್ನಿತರ ವಿಷಯಗಳನ್ನ ಒಂದು ಅಧ್ಯಕ್ಷರ ಅನುಮತಿ ಮೇಲ್ಗಡೆ ನೀವು ತಗೋಬಹುದು. ಅಧ್ಯಕ್ಷರು ನೀವು ಗೊತ್ತು ಏನು ಅಂದ್ರೆ ಇಲ್ಲಿ ಲಿಖಿತ ಇರ್ಬೋದು, ಅಲಿಖಿತ ಇರ್ಬೋದು. ಅಧ್ಯಕ್ಷರು ಯಾರು ಅಂದ್ರೆ ನಿಮ್ಮಲ್ಲೇ ಒಬ್ಬರನ್ನ ಚೂಸ್ ಮಾಡಿರ್ತೀರ, ಓಕೆನಾ. ನಿಮ್ಮ ಕಂಪನಿ ಆಕ್ಟ್ ಅಲ್ಲಿ ಇರೋದಿಲ್ಲ. ನಿಮ್ಮಲ್ಲೇ ಒಬ್ಬರನ್ನ ಒಂದು ಸಭೆಯಲ್ಲಿ ಅವರು ಅಧ್ಯಕ್ಷತೆ ವಹಿಸ್ಲಿ ಅಂತ ನೀವು ಚೂಸ್ ಮಾಡಿರ್ತೀರ. ಹಾಗಾಗಿ ಸೊ ಅವರು ಒಂದು ಏನಪ್ಪಾ ಪರ್ಮಿಷನ್ ಇಂದ ನೀವು ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡಬಹುದು. ಹಾಗೂ ಬಹಳ ಇಂಪಾರ್ಟೆಂಟ್, ಮಿನಿಟ್ಸ್ ನ ನೀವು ಸರಿಯಾಗಿ ಬರಿಬೇಕು. ನಾವೇನ್ ಹೇಳೋದು ಅಂದ್ರೆ CEO ಏನಿರ್ತೀರ ಅವತ್ತಿನ ಮೀಟಿಂಗ್ ಇಂದು ಮಿನಿಟ್ಸ್ ಅಲ್ಲೇ ಬರ್ದು ಅಲ್ಲೇ ಸೈನ್ ಮಾಡ್ಕೊಂಡ್ಬಿಡಿ. ಎಷ್ಟೊಂದು 15-20 ನಿಮಿಷ ಆಗ್ಬೋದು. ಸೊ ಹಾಗಾಗಿ ಇದು ಕಾನೂನಿನ ದಾಖಲೆ. ಇದೇನು ಪರ್ಸನಲ್ ರೆಕಾರ್ಡ್ ಅಲ್ಲ, ಇಟ್ ಈಸ್ ಅ ಲೀಗಲ್ ಡಾಕ್ಯುಮೆಂಟ್. ಹಾಗಾಗಿ ಅದನ್ನ ನೀವು ಕರೆಕ್ಟ್ ಆಗಿ ನಿಭಾಯಿಸ್ಬೇಕಾಗುತ್ತೆ.
ತದನಂತರ ಹಿತಾಸಕ್ತಿ ಸಂಘರ್ಷ ಬರೋದು ಯಾವಾಗ, ಅಥವಾ ಹಿತಾಸಕ್ತಿ ಅಂದ್ರೆ ಏನು? ವಾಟ್ ಇಸ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ, ನಾನು ಹಾಗೆ ಹೇಳ್ದಾಗೆ FPO ಡೈರೆಕ್ಟರ್ನ ಪರ್ಸನಲ್ ಇಂಟ್ರೆಸ್ಟ್ ಮತ್ತೆ FPO ನ ಒಂದು ಇಂಟ್ರೆಸ್ಟ್ ಎರಡು ಕ್ಲಾಶ್ ಆಗ್ಬಾರ್ದು. ಕ್ಲಾಶ್ ಆದ್ರೆ ಅಂತ ಒಂದು ಡೈರೆಕ್ಟರ್ ರಿಸೈನ್ ಮಾಡ್ಬೇಕು, ಅವರು ಬೋರ್ಡ್ ಇಂದ ಹೊರಗಡೆ ಬರ್ಬೇಕು, ಅಥವಾ ಬೋರ್ಡ್ ಗಮನಕ್ಕೆ ಈ ಒಂದು ವಿಷಯದ ಕುರಿತು ಅವ್ರ ಗಣನೆಗೆ ತಗೊಂಡ್ಬರ್ಬೇಕು. ನೀವು ನಾನು ಈ ರೀತಿ ಮಾಡ್ತಾ ಇದ್ದೀನಿ, ಸೊ ಇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ ಅಂತ ಅವಾಗ ಬೋರ್ಡ್ ಡಿಸ್ಕಸ್ ಮಾಡುತ್ತೆ. ಹಾಗಾಗಿ ಏನು ಅಂದ್ರೆ ನೀವು ಎಷ್ಟು ಪಾರದರ್ಶಕ ಮೇಂಟೈನ್ ಮಾಡ್ತೀರೋ ಅಷ್ಟು ಒಳ್ಳೇದು. ಸೊ ಏನು ಅಂದ್ರೆ ಕೆಲವೊಂದ್ಸರಿ ಹೇಳ್ತಾರೆ ಏನು ಅಂದ್ರೆ FPO ಒಂದು ಟ್ರಾಕ್ಟರ್ ನ ಐರಿಂಗ್ ಮೇಲ್ಗಡೆ ತಗೊಂಡಿರ್ತೀವಿ, ಅದನ್ನ ನಾವು ರೆಂಟಲ್ ಬೇಸಿಸ್ ಮೇಲೆ ಮಾಡ್ತಾ ಇದೀವಿ. ಆದ್ರೆ ಇಲ್ಲಿ ಡೈರೆಕ್ಟರ್ಸ್ ತಮ್ಮದೇ ಆ ಟ್ರಾಕ್ಟರ್ ಕೊಟ್ಟಿರ್ಬೋದು, ಆ ಟ್ರಾಕ್ಟರಿಗೆ ಒಂದು ಹೆಚ್ಚಿನ ಒಂದು ಬಾಡಿಗೆ ಪಡಿತಾ ಇರ್ಬೋದು. ಆದ್ರೆ ಇದರಿಂದ FPOಗೆ ಎಷ್ಟು ಲಾಭ ಆಗ್ತಾ ಇದೆ, FPO ನುಕ್ಸಾನ್ ಆಗ್ತಾ ಇದೆನಾ, ಅಥವಾ ಬೇರೆ ಹತ್ರ ನಾವು ಬಾಡಿಗೆ ಪಡೆದ್ರೆ ಇನ್ನೂ ಚೀಪಾಗಿ ಆಗುತ್ತಾ, ಇನ್ನೂ ಕಡಿಮೆ ದರದಲ್ಲಿ ತಗೋಬೋದಾ, ಅದನ್ನ ನಾವು ಗಣನೆ ತಗೋಬೇಕಾಗುತ್ತೆ. ಅಥವಾ ನಿರ್ದೇಶಕರ ಸಂಬಂಧಿಕರಿಂದ ಅಂಗಡಿಯಿಂದ FPOಗೆ ಪರಿಕರಗಳನ್ನ ಇನ್ಪುಟ್ಸ್ ನ ತಗೊಂಡ್ಬರೋದು, ಅಥವಾ ತನ್ನ ನಿರ್ದೇಶಕರು ತನ್ನ ಜಮೀನನ್ನು FPO ಗೋದಾಮಿಗೆ ಬಾಡಿಗೆ ನೀಡುವಂತೆ ಪ್ರೇರಣೆ ಮಾಡುವುದು. ಯಾಕಂದ್ರೆ ಇಲ್ಲಿ ಏನಿಲ್ಲ, ಎಲ್ಲ ಡೈರೆಕ್ಟರ್ಸ್ ಮುಲಾಜ್ ಇಲ್ದಂಗೆ ನೀವು ಹೊರಗಡೆ ಏನೇ ಇರಬಹುದು, ನಿಮ್ಮ ಕಮಿಟ್ಮೆಂಟ್ಸ್, ನಿಮ್ಮ ರಿಲೇಶನ್ಶಿಪ್, ನೀವು ಆ ಒಂದು ಆಫೀಸ್ ಒಳಗಡೆ ಬಂದ್ರಿ, ನೀವೆಲ್ಲ ಬೋರ್ಡ್ ಡೈರೆಕ್ಟರ್ಸ್, ನೀವು ಏನೇ ನಿರ್ಧಾರ ತಗೊಂಡ್ರು ಅದನ್ನು ನೀವು ಏನು ನಿಷ್ಪಕ್ಷಪಾತವಾಗಿ ತಗೋಬೇಕಾಗುತ್ತೆ. ಯಾಕಂದ್ರೆ ಕಂಪನಿಯ ಒಂದು ಒಳಿತು ಅತಿ ಮುಖ್ಯ. ಯಾಕಂದ್ರೆ ನೀವು ನಡೆಸ್ತಾ ಇರೋದು, ನಾವು ಒತ್ತಿ ಹೇಳ್ತಾ ಇದೀನಿ, ನೀವು ಏನಪ್ಪಾ ಮಾಲೀಕರಲ್ಲ, ಮಾಲೀಕರು ಷೇರುದಾರರು, ಅವರ ಪರವಾಗಿ ನೀವು ಕಂಪ್ನಿ ನಡೆಸ್ತಾ ಇದ್ದೀರಾ. ಸೊ ಹಾಗಾಗಿ ನೀವು ಟ್ರಸ್ಟಿ ರೀತಿಯಲ್ಲಿ ಆಕ್ಟ್ ಮಾಡ್ತಾ ಇದ್ದೀರಾ, ನೀವು ಕರೆಕ್ಟ್ ಆಗಿ ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು. ಸೊ ಹಾಗಾಗಿ ಇಲ್ಲಿ ಇಲ್ಲ ನಂದೇ ಲ್ಯಾಂಡ್ ತಗೊಳ್ಳಿ, ನೀವು ಬಾಡಿಗೆಗೆ ಜಾಸ್ತಿ ಬಾಡಿಗೆ ಕೊಡಿ, ಇಲ್ಲ, ನೀವೆಲ್ಲ ಡಿಸ್ಕಸ್ ಮಾಡಿ ಏನಾಗ್ಬೋದು, ಬಾಡಿಗೆ ಏನು ದರ ಇದೆ, ಮಾರ್ಕೆಟ್ ದರ ಏನಿದೆ. ಯಾಕಂದ್ರೆ ನೀವೆಲ್ಲ ಒಂದು ಅರ್ಥ ಮಾಡ್ಕೋಬೇಕು, ನೀವು ಒಬ್ರಿಗೆ ಲಾಭ ಮಾಡಕ್ ಹೋದ್ರೆ ಕಂಪನಿಗೆ ನುಕ್ಸಾನ ಆದ್ರೆ ನಿಮ್ಮ ಒಂದು ಷೇರುದಾರರ ಮುಂದೆ ನಿಮ್ಮ ಒಂದು ಗೌರವ ಹೋಗುತ್ತೆ. ಯಾಕಂದ್ರೆ ನೀವೇ ಅದನ್ನ ಅರ್ಥ ಮಾಡ್ಕೋಬೇಕು, ನಿಮ್ ಇಮೇಜ್ ಪ್ರೊಟೆಕ್ಟ್ ಆಗ್ಬೇಕು, ನೀವು ಪಾರದರ್ಶಕವಾಗಿ ಮಾಡ್ಬೇಕು. ಆಮೇಲೆ ನಿರ್ದೇಶಕರ ಉತ್ಪನ್ನಕ್ಕೆ ಮೊದಲ ಆದ್ಯತೆ. ಇಲ್ಲ, ಯಾರ ಉತ್ಪನ್ನಕ್ಕೆ ಒಳ್ಳೆ ಒಂದು ಗುಣಮಟ್ಟ ಇದೆ ಅದನ್ನ ನೀವು ಪರಿಗಣನೆಗೆ ತಗೋಬೇಕಾಗುತ್ತೆ. ಯಾಕಂದ್ರೆ ನೀವು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕೇಳಬೇಕು ಶೇರ್ ಹೋಲ್ಡರ್ಸ್ಗೆ. ಆಯ್ತು, ನಾವು ಈ ಸರಿ ಖರೀದಿ ಮಾಡ್ಬೇಕು ಅಂತ ಇದೀವಿ, ನಾವು ಭತ್ತ ಖರೀದಿ ಮಾಡ್ಬೇಕು ಅಂತ ಇದೀರಿ, ಯಾವ ಒಂದು ಷೇರುದಾರರು ನಮ್ಮ ಈ ಒಂದು ರಿಕ್ವೆಸ್ಟ್ ಗೆ ನೀವು ಪಾಲುದಾರರಾಗಬೇಕು ಅಂತ ಇದ್ದೀರಾ ಅಂತ ಅವಾಗ ಯಾರ್ದಾರು ಬರುತ್ತೆ. ಯಾಕಂದ್ರೆ ನೀವು ಡೈರೆಕ್ಟರ್ಸ್ ನೀವು ಅರ್ಥ ಮಾಡ್ಕೋಬೇಕು, ನೀವು ಡೈರೆಕ್ಟರ್ಗಳು ಅಷ್ಟೇ ಅಲ್ಲ, ನೀವು FIG ಲೀಡರ್ಗಳು ಕೂಡ ಆಗಿರ್ತೀರಾ, ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್. ಸೊ ಹಾಗಾಗಿ ನೀವು ಒಂದೊಂದು FIG ಇಂದ ಒಬ್ಬೊಬ್ರು ಲೀಡರ್ ಇರಬೇಕು. ಯಾಕಂದ್ರೆ ಎಲ್ಲರೂ ಏನು ಭತ್ತದಲ್ಲೇ ಇದ್ರೆ ಏನು ಬೇರೆ ಒಂದು ದವಸ ಧಾನ್ಯಗಳಲ್ಲಿ ಬೇರೆ FIG ಇರ್ಬೋದು, ಅಥವಾ ಹಣ್ಣುಗಳು ಇರ್ಬೋದು, ಅಥವಾ ತರಕಾರಿ ಇರ್ಬೋದು. ನಮ್ಮ FIGಗಳು ಎಲ್ಲಾರು ನಮ್ಮ ಬೋರ್ಡ್ ನಲ್ಲಿ ಇದಾರ ಅಂತ ನೋಡ್ಬೇಕು. ಇಲ್ಲ ಅಂದ್ರೆ ಅದನ್ನ ಪ್ರತಿನಿಧಿತ್ವ ಹೆಂಗ್ ಕೊಡ್ಬೋದು ಅಂತ ನಾವು ನೋಡ್ಬೇಕಾಗುತ್ತೆ. ಸೊ ಹಾಗಾಗಿ ನಿರ್ದೇಶಕರ ಉತ್ಪನ್ನಕ್ಕೆ ಮೊದಲ ಆದ್ಯತೆ ಕೊಡ್ಬಾರ್ದು. ಯಾರ್ದು ಕ್ವಾಲಿಟಿ ಚೆನ್ನಾಗಿರುತ್ತೆ, ಯಾರು ಕನ್ಫರ್ಮೇಶನ್ ಕೊಡ್ತಾರೆ ಅವ್ರನ್ನ ಒಂದು ತಗೊಂಡು ಹೋಗ್ಬೇಕು. ನೆಕ್ಸ್ಟ್, ನಿರ್ದೇಶಕರು ಸ್ಪರ್ಧಾತ್ಮಕ ಸಂಸ್ಥೆಯಲ್ಲಿ ಪಾಲುದಾರ ಅಂದ್ರೆ ಏನು, ಯಾರಾದ್ರೂ ಬೇರೆ ಒಂದು ಕಾಂಪಿಟಿಂಗ್ ಬಿಸ್ನೆಸ್ ಏನಲ್ಲ ಅಲ್ಲಿ ಏನಾದ್ರು ಇದ್ರೆ ಪಾಲುದಾರರಾಗಿದ್ರೆ ಅವರು ಮುಂಚೆನೆ ಹೇಳ್ಬೇಕಾಗುತ್ತೆ. ಮತ್ತೆ CO ನೇಮಕದಲ್ಲಿ ನಿರ್ದೇಶಕರ ಸಂಬಂಧಿಕರಿಗೆ ಶಿಫಾರಸು ಮಾಡೋದು. ನೋಡಿ, ನಾವು ಹಗಲೆಲ್ಲ ಒತ್ತಿ ಹೇಳ್ತೀವಿ, ನಿಮ್ಮ ಕಂಪನಿ ನಡೆಯೋದೇ CO ಮೂಲಕ. ನೀವು CO ರಿಕ್ರೂಟ್ಮೆಂಟ್ ಅದನ್ನೇ ನೀವು ಕಾಂಪ್ರಮೈಸ್ ಆದ್ರೆ ಕಂಪನಿ ಹೆಂಗೆ ನೀವು ಚೆನ್ನಾಗಿ ನಡೆಯುತ್ತೆ ಅಂತ ಅನ್ಕೊಂತೀರಾ. ಸೊ ನೀವು CO ರಿಕ್ರೂಟ್ಮೆಂಟ್ ನ ನೀವು ಪಾರದರ್ಶಕವಾಗಿ ಮಾಡ್ಬೇಕು. ಯಾಕಂದ್ರೆ ಸ್ಯಾಲ್ರಿ ಕೊಡೋದ್ ಗ್ಯಾರಂಟಿ ಅಂದಾದ್ಮೇಲೆ ಒಳ್ಳೆ ಒಂದು ಕ್ಯಾಂಡಿಡೇಟ್ಗೆ ಸ್ಯಾಲ್ರಿ ಕೊಟ್ಟು ನೀವು ತಗೊಂಡು ಅವರಿಂದ ಟಾರ್ಗೆಟ್ ತಗೊಂಡು ಟಾರ್ಗೆಟ್ ಅಲ್ಲಿ ಕೆಲಸ ಮಾಡಿಸ್ಬೇಕು. ಸೊ ಹಾಗಾಗಿ ನೇಮಕಾತಿಗಳಲ್ಲಿ ಏನಾದ್ರೂ ನೀವು ಶಿಫಾರಸ್ಸು ಅಥವಾ ಏನು ಸ್ನೇಹಿತರು ಅಂತ ಅಥವಾ ಏನಪ್ಪಾ ರಿಲೇಷನ್ಸ್ ಅಂತ ತಂದ್ರೆ ಕಂಪನಿ ಹಾಳಾಗುತ್ತೆ. ಹಾಗಾಗಿ ಇದೇ ವಿಷಯದಲ್ಲಿ ಏನಂದ್ರೆ ಒಂದು ಏನಾದ್ರೂ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದ್ರೆ ಬಹಿರಂಗ ಘೋಷಣೆ ಮಾಡ್ಬೇಕು. ಆಮೇಲೆ ಆ ನಿರ್ಧಾರದಲ್ಲಿ ಮತ ಚಲಾಯಿಸಬಾರದು. ಆ ಒಂದು ಡಿಸಿಷನ್ ಏನಾದ್ರು ತಗೋಬೇಕಾದ್ರೆ ಅವರು ಮತ ಚಲಾಯಿಸಬಾರದು. ಆಮೇಲೆ ಆ ಸಭೆಯಿಂದ ನಿರ್ಗಮಿಸ್ಬೇಕು. ಯಾಕಂದ್ರೆ ಅವರ ಒಂದು ವ್ಯೂ ಪಾಯಿಂಟ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ. ಹಾಗಾಗಿ ನೀವು ಸೆಕ್ಷನ್ 84 ಪ್ರಕಾರ 184 ಅಲ್ಲಿ ಇದು ನಮೂದಾಗಿದೆ. ಸೊ ಇದನ್ನ ನೀವು
ಪರಿಗಣನೆಗೆ ತಗೋಬೇಕಾಗುತ್ತೆ. ಆಮೇಲೆ ಬಹಳ ಸರಿ ಏನ್ ಹೇಳ್ತೀವಿ, ಯಾಕಂದ್ರೆ BOD ಮತ್ತೆ CO ಮಧ್ಯೆ ಒಂದು ತಾಳ್ಮೇಳ ಇರೋದಿಲ್ಲ. ಯಾಕಂದ್ರೆ ನೀವು ಎರಡು ಗಾಲಿ ಇದ್ದಂಗೆ, ಒಂದು ಬಂಡಿಯ ಎರಡು ಗಾಲಿ ಇದ್ರೇನೆ ಮುಂದಕ್ಕೆ ಹೋಗೋದು. ಸೊ ಕೆಲವೊಂದ್ಸರಿ ನೀವು ಅರ್ಥ ಮಾಡ್ಕೋಬೇಕು, ನಿರ್ದೇಶಕರ ಮಂಡಳಿಯ ಏನು ರೆಸ್ಪಾನ್ಸಿಬಿಲಿಟಿ ಏನು, CO ರೆಸ್ಪಾನ್ಸಿಬಿಲಿಟಿ ಏನು ಅಂತ. ನಿರ್ದೇಶಕರು ನೀವು ಒಂದು ಅರ್ಥ ಮಾಡ್ಕೊಂಬಿಡಿ, ಶೇರ್ ಹೋಲ್ಡರ್ಸ್ ನ ಮಾಡ್ಸಿರೋದು ನೀವು ಲೀಡರ್ಸ್, ನೀವೇ ನಾಯಕರು. ಈ ನಾಯಕತ್ವದ ಬಗ್ಗೆ ನಿಮಗೆ ಒಂದು ಧ್ಯೇಯ ಇರಬೇಕು, ಮತ್ತೆ ಗುರಿ ಇರಬೇಕು. ನಾವೆಲ್ಲ ಹೇಳ್ತೀವಿ ಈಗ ಏನು ಸಹ್ಯಾದ್ರಿ FPO ಅಂತ ಹೇಳ್ತೀವಿ. ಸಹ್ಯಾದ್ರಿ FPO ಈಗ ಈ ವರ್ಷ 2,500 ಕೋಟಿ ಮಾಡಿದ್ದಾರೆ ಟರ್ನ್ ಓವರ್. ಹೆಂಗೆ ಆಯ್ತು, ಸಾಧ್ಯವಾಯ್ತು? ನಮ್ಮಲ್ಲೇ ಉಣಗುಂದ್ FPO ಬಗ್ಗೆ ಹೇಳ್ತೀವಿ, ನಮ್ಮಲ್ಲೇ ನಾವು ಸಹಜ ಬಗ್ಗೆ ಹೇಳ್ತೀವಿ, ನಮ್ಮಲ್ಲೇ ಉಡುತಡಿ ಬಗ್ಗೆ ಹೇಳ್ತೀವಿ, ಮಂಜುನಾಥ ಸ್ವಾಮಿ ಬಗ್ಗೆ ಹೇಳ್ತೀವಿ, ಸ್ಫೂರ್ತಿ ಬಗ್ಗೆ ಹೇಳ್ತೀವಿ. ಹಿಂಗೆ ಬಹಳಷ್ಟು ಇದಾವೆ. ಆದ್ರೆ ನೀವು ಇದನ್ನೆಲ್ಲ ನೋಡ್ಕೊಂಡ್ರೆ ಯಾಕೆ ಸಾಧ್ಯ ಆಯ್ತು? ನಿಮ್ಮಲ್ಲಿ ಒಂದು ಧ್ಯೇಯ ಮತ್ತೆ ಗುರಿ ಇರಬೇಕು. ಯಾಕಂದ್ರೆ ನಿರ್ದೇಶಕರು ನೀವು ಅರ್ಥ ಮಾಡ್ಕೋಬೇಕು, ನೀವೇ ನಾಯಕರು. ನಿಮ್ಮನ್ನ ನಂಬಿ ಷೇರುದಾರರು ಶೇರನ್ನ ಹಾಕಿರುತ್ತಾರೆ, ಅವರ ಪರವಾಗಿ ನೀವು ಕೆಲಸ ಮಾಡಬೇಕು. ಸೊ ಹಾಗಾಗಿ ನಿಮಗೆ ಫಸ್ಟ್ FPO ನ ಒಂದು ಧ್ಯೇಯ ಏನು ಅಂತ ಗೊತ್ತಿರಬೇಕು. ಸೊ ನೆಕ್ಸ್ಟ್ ನೀತಿ ಅನುಮೋದನೆ. ಇದೇನು ನಾವು ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ನಾವು ನೀತಿ ಅನ್ನೋ ಒಂದು ಪಾಲಿಸ್ಬೇಕಾಗುತ್ತೆ. ಪಾಲಿಸಿ, ಬಜೆಟ್, ಯಾವುದೇ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂದ್ರೆ ಅದಕ್ಕೆ ನಮಗೆ ಒಂದು ಬಜೆಟ್ ಎಷ್ಟಿದೆ, ಏನು ಅಂದ್ರೆ ನಮಗೆ ಅವೈಲಬಲ್ ಬಜೆಟ್ ಏನಿದೆ, ಅಥವಾ ನಮಗೆ ಬಜೆಟ್ ಹೇಗೆ ತರಬೇಕು, ಅದನ್ನು ನಾವು ಏನು ಡೈರೆಕ್ಟರ್ಗಳು ನೋಡ್ಕೋಬೇಕಾಗುತ್ತೆ. CO ನ ಎಫಿಷಿಯನ್ಸಿ, ಕಾರ್ಯಕ್ಷಮತೆನ ಹೇಗೆ ಇನ್ಕ್ರೀಸ್ ಮಾಡ್ಬೋದು, ಹಾಗೂ ಮೇಲ್ವಿಚಾರಣೆ ಹೇಗೆ ಹಮ್ಕೋಬಹುದು. ಯಾಕಂದ್ರೆ ನಮಗೆ ಕೊನೆಗೆ CO ಒಂದು ಫಂಕ್ಷನಿಂಗ್ ಅಲ್ಲೇ FPO ಪರ್ಫಾರ್ಮ್ ಆಗೋದು. ಹಾಗಾಗಿ ಅವ್ರನ್ನ ಹೇಗೆ ನಡೆಸಬೇಕು ಅಂತ ನೋಡ್ಬೇಕು. ಆಮೇಲೆ ಅಪಾಯ ನಿರ್ವಹಣೆ, ಯಾಕಂದ್ರೆ ಏನಾದ್ರೂ ಸಮಸ್ಯೆ ಬರ್ಬೋದು. ಅದ್ ಬಂದಲ್ಲಿ ನಾವು ಏನ್ ಫೈನಾನ್ಷಿಯಲ್ ಇರ್ಬೋದು, ಲೀಗಲ್ ಇರ್ಬೋದು, ಹಣಕಾಸಿಂದ ಇರ್ಬೋದು, ಅಥವಾ ಒಂದು ಲೀಗಲ್ ಅಂತ ಇರ್ಬೋದು. ಓಕೆನಾ? ಎರಡನ್ನು ಹೇಗೆ ಬಗೆಹರಿಸಬೇಕು ಅಂತ ನೋಡ್ಬೇಕು. CO ನೇಮಕ ಮತ್ತು ವಜಾ ಎರಡು ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅದನ್ನ ನೀವು ನೋಡ್ಬೇಕು. ಹಾಗೂ ಲಾಭಾಂಶ ಅಂದ್ರೆ ನಾವು ಒಂದು ಡಿವಿಡೆಂಡ್ ಗಳಿಸಿದ್ರೆ ಆ ಡಿವಿಡೆಂಡ್ ನ ಹೇಗೆ ಹಂಚಬೇಕು, ಎಷ್ಟು ಹಂಚಬೇಕು, ಅದನ್ನ ನೀವು ನೋಡ್ಬೇಕು. ಆನ್ಯುವಲ್ ಅಕೌಂಟ್ಸ್ ನ ಅಪ್ರೂವ್ ಮಾಡೋದು ನೀವೇ. ಅದನ್ನೇ ತಗೊಂಡೋಗಿ ನೀವು ಬೋರ್ಡ್ ಅಲ್ಲಿ ನೀವು ಏನಪ್ಪಾ ಆನ್ಯುವಲ್ ಜನರಲ್ ಬಾಡಿಯಲ್ಲಿ ಪ್ರೆಸೆಂಟ್ ಮಾಡ್ತೇವೆ. ಹಾಗೂ CO ಏನು ಅಂದ್ರೆ ದೈನಂದಿನ ನಿರ್ವಹಣೆ CO ನ ಒಂದು ಏನ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. CO ನ ಅರ್ಥ ಮಾಡ್ಕೋಬೇಕು, ಅವ್ರು ಎಕ್ಸ್ ಅಫಿಷಿಯೋ ಬೋರ್ಡ್ ಮೆಂಬರ್. ಅಂದ್ರೇನು, ಬೋರ್ಡ್ ನ ನಡೆಸೋದಕ್ಕೋಸ್ಕರ ಅವರು ಎಕ್ಸ್ ಅಫಿಷಿಯೋ ಬೋರ್ಡ್ ಮೆಂಬರ್. ಅವರು ಏನೋ ಅಧ್ಯಕ್ಷನ್ಗಿಂತ ದೊಡ್ಡವರಲ್ಲ, ಬೋರ್ಡ್ ಡೈರೆಕ್ಟರ್ಗಿಂತ ದೊಡ್ಡವರಲ್ಲ, ಅವರು ಅಫಿಷಿಯಲ್. ಎಲ್ಲ CO ಒಂದು ಅರ್ಥ ಮಾಡ್ಕೊಂಬಿಡಿ. ಯಾಕಂದ್ರೆ ಬೋರ್ಡ್ ಈಸ್ ಫೈನಲ್, ಬೋರ್ಡ್ ಡಿಸಿಷನ್ಸ್ ಆರ್ ಗೋಯಿಂಗ್ ಟು ಬಿ ಫೈನಲ್ ಅಂದಾಗ ನೀವು ನಿಮ್ಮ ಒಂದು ಒಪಿನಿಯನ್ ನ ಫ್ಯಾಕ್ಟ್ ಅಂಡ್ ಫಿಗರ್ ಏನಿರುತ್ತೆ, ಒಂದು ಮಾಹಿತಿಗಳನ್ನ ಸರಿಯಾಗಿ ಒದಗಿಸ್ಬೇಕು. ಹಾಗಾಗಿ ಅದಾದ್ಮೇಲೆ ದೈನಂದಿನ ನಿರ್ವಹಣೆ ನೀವು ಸರಿಯಾಗಿ ಮಾಡ್ಬೇಕು. ನೀವು ಪೊಲಿಟಿಕ್ಸ್ ಅಲ್ಲಿ ಇನ್ವಾಲ್ವ್ ಆಗ್ಬಾರ್ದು. ಪೊಲಿಟಿಕ್ಸ್ ಅದು ಇನ್ವಾಲ್ವ್ ಆದ್ರೆ ಕಂಪನಿ ಮುಳುಗೋದು ಗ್ಯಾರಂಟಿ. ನೆಕ್ಸ್ಟ್ ಖರೀದಿ ಮತ್ತು ಮಾರಾಟ, ಪ್ರೊಕ್ಯೂರ್ಮೆಂಟ್ ಹೆಂಗ್ ಮಾಡ್ಬೇಕು, ಸೇಲ್ಸ್ ಹೆಂಗ್ ಮಾಡ್ಬೇಕು, ನಾವು ಅದನ್ನ ಮಾಡಿದ್ರೆ ಯಾರಿಗೆ ಮಾರ್ಬೇಕು ಅನ್ನೋದು ನಮಗೆ ಗೊತ್ತಿರ್ಬೇಕು. ಆಮೇಲೆ BODಗಳಿಗೆ ವರದಿ ಕೊಡೋದು ಇರ್ಬೋದು, ಮಂತ್ಲಿ ರಿಪೋರ್ಟ್ ಇರ್ಬೋದು. ಈಗ ನಮಗೆ ಏನೋ ಒಂದು ರೀಸನ್ ಪ್ರಕಾರ ನಾವು ಬೋರ್ಡ್ ಮೀಟಿಂಗ್ ನಾವು ಕ್ವಾರ್ಟರ್ಲಿಗೆ ಮಾಡ್ತೀವಿ, 3 ತಿಂಗಳಿಗೆ ಒಂದ್ಸರಿ ಮಾಡ್ತೀವಿ ಅಂದಾಗ ನಾವು ಮಂತ್ಲಿಗೆ ಒಂದ್ಸರಿ ನಾವು BODಗೆ ರಿಪೋರ್ಟ್ ಕೊಡ್ಬೇಕು. ಆಮೇಲೆ ಕಾರ್ಯಾಚರಣೆ ನಾವು ಏನ್ ಪ್ರೊಸೆಸಿಂಗ್ ಅಥವಾ ಆಕ್ಟಿವಿಟೀಸ್ ಮಾಡ್ತಾ ಇದೀವಿ ಅದ್ರದ್ದೊಂದು ರಿಪೋರ್ಟ್ ಕೊಡ್ಬೇಕು. ಮತ್ತು ನೀತಿ ಅನುಷ್ಠಾನ, ಬೋರ್ಡ್ ಅಲ್ಲಿ ಏನ್ ಡಿಸೈಡ್ ಆಗುತ್ತೆ ಅದು ಚಾಚು ಚಪ್ಪದೆ ನೀವು ಇಂಪ್ಲಿಮೆಂಟ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಎರಡನ್ನ ನಾವು ಅರ್ಥ ಮಾಡ್ಕೋಬೇಕು. BODಗಳು ನೀವು ಒಂದು ದೊಡ್ಡ ಒಂದು ವಿಷನ್, ಧ್ಯೇಯನ ಮತ್ತೆ ಗುರಿನ ನಿರ್ಧರಿಸಬೇಕಾಗುತ್ತೆ. ನೀವು ಡೇ ಟು ಡೇ ಆಕ್ಟಿವಿಟಿಯಲ್ಲಿ ಮೂಗ್ ತೂರಿಸಬಾರ್ದು. ದೈನಂದಿನ ಕೆಲಸಗಳನ್ನ CO ಬಿಡಬೇಕು. ಅವನು ಯಾವಾಗ ದಾರಿ ತಪ್ತಾ ಇದ್ದಾನೆ ಅವಾಗ ನೀವು ಎಂಟರ್ ಆಗ್ಬೇಕು. ಆ ಒಂದು ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಗೋದು ನೋಡ್ಬೇಕು, ಮತ್ತು ಅದನ್ನ ಕರೆಕ್ಟ್ ಆಗಿ ಎಫಿಷಿಯಂಟ್ ಆಗಿ ಇಂಪ್ಲಿಮೆಂಟ್ ಮಾಡಿಸ್ಬೇಕಾಗುತ್ತೆ. ಆಮೇಲೆ CO ಕಾರ್ಯಕ್ಷಮತೆನ ನೀವು ನಿರ್ಧಾರ ಮಾಡ್ಬೇಕಾಗತ್ತೆ. ಆಮೇಲೆ CEO ನೀವು ದೊಡ್ಡ ದೊಡ್ಡ ನಿರ್ಧಾರಗಳನ್ನ BOD ಅವರ ಒಂದು ಪರ್ಮಿಷನ್ ತಗೋಬಾರ್ದು. ನೆಕ್ಸ್ಟ್ ನೀವು ಬಂದಾಗ ಕಡ್ಡಾಯ ಒಂದು ತಿಳುವಳಿಕೆ ಏನು ಅಂದ್ರೆ, ಮೇ ಜೂನ್ ಅಲ್ಲಿ ನೀವು ಸ್ಟ್ಯಾಟ್ಯೂಟರಿ ಆಡಿಟ್ ನ ಮುಗಿಸ್ಬೇಕಾಗುತ್ತೆ. ಜೂನ್ ಅಲ್ಲಿ AGM ನ ನಡೆಸಬಹುದು. ಸೆಪ್ಟೆಂಬರ್ ತನಕ ಕಾಯೋದು ಅವಶ್ಯಕತೆ ಇರಲ್ಲ.
ಸೆಪ್ಟೆಂಬರ್ ಅಲ್ಲಿ ನೀವು ROC ಆನ್ಯುವಲ್ ರಿಟರ್ನ್ ಫೈಲ್ ಮಾಡ್ಬೇಕು. MGT 7 ಅಂತ ಏನ್ ಹೇಳ್ತೀವಿ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಏನ್ ಹೇಳ್ತೀವಿ ಅದನ್ನ ಫೈಲ್ ಮಾಡ್ಬೇಕಾಗುತ್ತೆ. ಫಾರ್ಮ್ 10B ಅಥವಾ 11 ಇರ್ಬೋದು ಅಥವಾ TDS ಇರ್ಬೋದು, ಇವೆಲ್ಲ ನೀವು ನಡೆಸ್ಬೇಕಾಗುತ್ತೆ. ಮೋಸ್ಟ್ ಆಫ್ ಇದ್ರ ಎಲ್ಲಾ ಜವಾಬ್ದಾರಿ ಹೆಚ್ಚು ಕಮ್ಮಿ CO ಇರುತ್ತೆ, ಕೆಲವೊಂದ್ ಬಾರಿ BODಗಳು ಇರುತ್ತೆ. ಸೊ ನಾವು ಜವಾಬ್ದಾರಿಗಳನ್ನು ಹೇಳಿದೀವಿ. ಇದೆಲ್ಲ ತಪ್ಪಿದ್ರೆ ಪೆನಾಲ್ಟಿ ಗ್ಯಾರಂಟಿ. ಕೆಲವೊಂದ್ಸರಿ ದಿನಕ್ಕೆ 100 ರೂಪಾಯಿ ಪೆನಾಲ್ಟಿ ಬೀಳುತ್ತೆ. ಸೆಪ್ಟೆಂಬರ್ ಇಂದ ನೀವೇನಾರ MGT 7 ನ ಫೈಲ್ ಮಾಡ್ಲಿಲ್ಲ ಅಂದ್ರೆ ದಿನಕ್ಕೆ 100 ರೂಪಾಯಿ ಪೆನಾಲ್ಟಿ. ನಾವು ಕೆಲವೊಂದು FPO 1 ಲಕ್ಷ ರೂಪಾಯಿದಿಂದ 2 ಲಕ್ಷ ರೂಪಾಯಿ ತನಕ ಪೆನಾಲ್ಟಿ ಹಾಕೊಂಡ್ರನ್ನ ನೋಡಿದೀನಿ. ಸೊ ಹಾಗಾಗಿ ಪ್ರತಿ BODಗಳು ಪ್ರತಿ ಸಭೆಯಲ್ಲಿ ಅವರು 3 ಪ್ರಶ್ನೆ ಕೇಳ್ಬೇಕು. ನಮ್ಮ ಈ ತಿಂಗಳ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟಿದೆ ಹಾಗೂ ಬರ್ನ್ ರೇಟ್ ಎಷ್ಟಿದೆ. ಅಂದ್ರೆ ಕ್ಯಾಶ್ ಬ್ಯಾಲೆನ್ಸ್ ಅಂದ್ರೆ ನಮ್ಮ ಒಳ ಅರಿವು ಮತ್ತು ಹೊರ ಅರಿವು ಎಷ್ಟು ಬ್ಯಾಲೆನ್ಸಿಂಗ್ ಅಲ್ಲಿ ಇದೆ, ನಾವ್ ಎಷ್ಟು ಖರ್ಚು ಮಾಡ್ತಾ ಇದೀವಿ. ಬರ್ನ್ ರೇಟ್ ಅಂದ್ರೆ ಎಷ್ಟು ಖರ್ಚು ಮಾಡ್ತಾ ಇದೀವಿ, ಆಯ್ತಾ. ಎರಡನೇದು, ನಮಗೆ ಬೇರೆ ಸದಸ್ಯರಿಂದ ನಾವೇನಾರ ಕೊಟ್ಟಿದ್ರೆ, ಕ್ರೆಡಿಟ್ ಕೊಟ್ಟಿದ್ರೆ ನಮಗೆ ಬರಬೇಕಾದ ಬಾಕಿ ಮೊತ್ತ ಎಷ್ಟು, ಹಾಗೂ ನಾವು ಕೊಡಬೇಕಾದ ಪೇಯಬಲ್ಸ್ ಅಂದ್ರೆ ನಾವು ಪೂರೈಕೆದಾರರಿಗೆ ನಾವು ಹಣ ಕೊಡ್ಬೇಕಲ್ಲ, ಇನ್ಪುಟ್ ಇರ್ಬೋದು, ಅದ್ ಬೇರೆ ಒಂದು ಲೈಸೆನ್ಸಿಂಗ್ ಇರ್ಬೋದು, ಅವ್ರಿಗೆ ಎಷ್ಟು ಕೊಡ್ಬೇಕು. ಆಮೇಲೆ ರೆವಿನ್ಯೂ ಟಾರ್ಗೆಟ್ ವರ್ಸಸ್ ಆಕ್ಚುಯಲ್. ನೀವು ಟಾರ್ಗೆಟ್ ಫಿಕ್ಸ್ ಮಾಡಿರ್ತೀರಾ, ನೀವು ಟಾರ್ಗೆಟ್ ಆಕ್ಚುಯಲ್ ಏನಿತ್ತು ಹಾಗೂ ಟಾರ್ಗೆಟ್ ಏನಿತ್ತು ಆಕ್ಚುಯಲ್ ಏನಿದೆ ಅದನ್ನ ನೋಡ್ಬೇಕು. ತ್ರೈಮಾಸಿಕ ಹಂತದಲ್ಲಿ ನೀವು ನೋಡ್ಬೇಕಾಗುತ್ತೆ. ಆಮೇಲೆ ವೇರಿಯೇಷನ್ ಗಮನಿಸಬೇಕಾಗುತ್ತೆ. ಸೊ ಹಾಗಾಗಿ ಫಸ್ಟ್ 3 ಹಂತದಲ್ಲಿ ನಿರ್ಧಾರನ ನೀವು ಡಿಸಿಷನ್ ಅಥಾರಿಟಿನ ನೀವು ರಚನೆ ಮಾಡ್ಕೋಬೇಕಾಗುತ್ತೆ. ಏನು ಅಂದ್ರೆ ಸುಪ್ರೀಂ ಅಥಾರಿಟಿ ಯಾವಾಗ್ಲೂ ಅರ್ಥ ಮಾಡ್ಕೊಳ್ಳಿ, ಇದು ಷೇರುದಾರರೇ ಸುಪ್ರೀಂ ಅಥಾರಿಟಿ. ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಏನಿದೆ ಅದೇ ಫೈನಲ್. BOD ಇಸ್ ಫೈನಲ್ ಅಂತ ಅನ್ಕೋಬೇಡಿ, ಫೈನಲ್ಲೇ AGM. ಏನಾದ್ರೂ ಮೇಜರ್ ಇಶ್ಯೂಸ್ ಇದ್ರೆ ನೀವು ಎಲೆಕ್ಷನ್ ಅಂಡ್ ರಿಮೂವಲ್ ಆಫ್ ಡೈರೆಕ್ಟರ್ಸ್ ಅದಾಗೋದು ಜನರಲ್ ಬಾಡಿಯಲ್ಲಿ. ಮರ್ಜರ್, ವೈಂಡಿಂಗ್ ಅಪ್, ಕಂಪನಿ ಆಕ್ಟ್ ಅಲ್ಲಿ ಪ್ರೊವಿಷನ್ ಇದೆ, ಅದು ಆಗೋದು GB ಚೇಂಜಸ್ ಟು ಶೇರ್ ಕ್ಯಾಪಿಟಲ್, ನಾವೇನಾದ್ರು ಶೇರ್ ಬಂಡವಾಳನ ಹೆಚ್ಚಳ ಮಾಡಬೇಕು, ಕಡಿತ ಮಾಡಬೇಕು ಅಂದ್ರೂ ಅದು ಆಗೋದು ಅಲ್ಲೇ. ಆಮೇಲೆ ಆಡಿಟರ್ ನ ಅಪಾಯಿಂಟ್ ಮಾಡೋದು. ನಿಮ್ಗೆಲ್ಲ ಗೊತ್ತಿರ್ಬೋದು, ಆಡಿಟರ್ ಯಾರಿದ್ದಾರೆ ಅವ್ರನ್ನ ನೀವು ಪ್ರತಿ ಒಂದು GB ಅನುಮೋದನೆ ಕೊಡ್ತೀರಾ, ಅಥವಾ ಒಂದೊಂದ್ಸರಿ ಏನ್ ಮಾಡ್ತೀರಾ 5 ವರ್ಷದ ತನಕ ಅನುಮೋದನೆ ಕೊಟ್ಟಿರ್ತೀರಾ. 5 ವರ್ಷಕ್ಕೆ ಒಂದ್ಸರಿ ಆಡಿಟರ್ ಚೇಂಜ್ ಆಗ್ಲೇಬೇಕು. ಯಾಕಂದ್ರೆ ಇದು ರೊಟೇಷನ್ ಪಾಲಿಸಿ ಅಂತ ಹೇಳ್ತೀವಿ, ಕೂಲಿಂಗ್ ಆಫ್ ಪೀರಿಯಡ್ ಅಂತ ಹೇಳ್ತೀವಿ. ಅವಾಗ ನೀವು ಚೇಂಜ್ ಮಾಡ್ಕೊಂಡು ಬೇರೆಯವ್ರನ್ನ ನೀವು ತಗೋಬಹುದು. ಹಾಗಾಗಿ ಇದೆಲ್ಲ ಡಿಸೈಡ್ ಆಗೋದು AGM ಅಲ್ಲಿ, ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಅಥವಾ ಎಕ್ಸ್ಟ್ರಾ ಆರ್ಡಿನರಿ ಜನರಲ್ ಬಾಡಿ ಮೀಟಿಂಗ್. ನೆಕ್ಸ್ಟ್ ನಿರ್ದೇಶಕ ಮಂಡಳಿ. ನಿರ್ದೇಶಕ ಮಂಡಳಿಯಲ್ಲಿ BODಯಲ್ಲಿ ವ್ಯಾಪಾರ ತಂತ್ರ, ಬಿಸ್ನೆಸ್ ಸ್ಟ್ರಾಟಜಿ ಮತ್ತು ಆನ್ಯುವಲ್ ಬಜೆಟ್ ಅಂದ್ರೆ ವ್ಯಾಪಾರ ತಂತ್ರ ಮತ್ತು ವಾರ್ಷಿಕ ಬಜೆಟ್ ನ ಡಿಸೈಡ್ ಮಾಡೋದು, CEO ಮತ್ತು ಮ್ಯಾನೇಜರ್ ನ ನೇಮಕ ಮಾಡೋದು, 2 ಲಕ್ಷಕ್ಕಿಂತ ಮೇಲ್ಗಡೆ ಏನು ಮೇಲ್ಪಟ್ಟು ಖರೀದಿ ಇರುತ್ತೆ ಅದನ್ನು ವ್ಯವಹಾರ ಮಾಡೋದು, ಸಾಲ ಪಡೆಯಲು ಒಂದು ಅನುಮೋದನೆ ಪಡೆಯೋದು. ಇದು ಬೋರ್ಡ್ ಅಲ್ಲೇ ಡಿಸೈಡ್ ಆಗುತ್ತೆ. ಏನೇ ಸಾಲ ಪಡೆಯದಿದ್ರು, ದುಡ್ಡು ಲೋನ್ ಏನೇ ರೇಸ್ ಮಾಡೋದಿದ್ರು ನೀವು ಬೋರ್ಡ್ ಅಲ್ಲಿ ಡಿಸೈಡ್ ಆಗುತ್ತೆ. ಆಮೇಲೆ ದೈನಂದಿನ ಖರ್ಚು, ಇದು 2 ಲಕ್ಷ ಇರ್ಬೋದು ಅಥವಾ 50,000 ಇರ್ಬೋದು, ನಿಮ್ಮ FPO ನ ಕ್ಷಮತೆ ಮೇಲ್ಗಡೆ ಡಿಸೈಡ್ ಆಗುತ್ತೆ. ಇದು ಆಪರೇಷನಲ್ ಅಥಾರಿಟಿ ಅಂತ ಹೇಳ್ತೀವಿ. ಡಿಸಿಷನ್ ಅವ್ರು ತಗೋಬಹುದು. ಆಮೇಲೆ ಮಾರಾಟ ನಿರ್ಧಾರ, ಅನುಮೋದಿತ ದರ ಪಟ್ಟಿ ಪ್ರಕಾರ ಮಾರಾಟ ನಿರ್ಧಾರ ಅವ್ರು ತಗೋಬಹುದು. ಕೊನೆಗೆ ನೀವು ನಿಮಗೆ ಮಂತ್ಲಿ ರಿಪೋರ್ಟ್ ಕೊಡ್ತಾರಲ್ಲ, ಅವಾಗ ನೀವು ನೋಡ್ಬೋದು ನಮ್ದು ಏನಪ್ಪಾ ನಾವು ಕರೆಕ್ಟ್ ಆಗಿ ಮಾರಿದೀವಿ ಅಥವಾ ಇಲ್ಲ ಅಂತ. ನೆಕ್ಸ್ಟ್ ಸಿಬ್ಬಂದಿ ನಿರ್ವಹಣೆ ಮತ್ತು ದೈನಂದಿನ ಕಾರ್ಯ, ಬ್ಯಾಂಕ್ ಮತ್ತು ಪೂರೈಕೆದಾರ ಸಂಪರ್ಕ, ರೆಗ್ಯುಲರ್ ಕಾಂಟ್ರಾಕ್ಟ್ ಕನೆಕ್ಷನ್ ಇವರೇ ಇರ್ತಾರೆ, CEO ಇರ್ತಾರೆ. ಇದು 3 ಲೆವೆಲ್ ಆಫ್ ನಾವು ಏನಂತ ಹೇಳ್ತೀವಿ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಅಂತ ಹೇಳ್ತೀವಿ ನಾವು. ಸೊ ನೀವು BOD ರೆಸಲ್ಯೂಷನ್ ಇಲ್ದಂಗೆ 2 ಲಕ್ಷಕ್ಕಿಂತ ಮೇಲ್ಗಡೆ ಯಾವ್ದನ್ನು ಖರ್ಚು ಮಾಡುವ ಹಾಗೆ ಇಲ್ಲ. ಆ ರೀತಿ ನೀವು ಒಂದು ನಿರ್ಬಂಧ ಏರ್ಕೋಬೇಕಾಗುತ್ತೆ. ಅದು ಮತ್ತೆ ರೆಸಲ್ಯೂಷನ್ ನಿಮ್ಮ ಟರಾವ್ ಪಾಸ್ ಆಗ್ಬೇಕು, ಅದು ನಿಮ್ಮ ಒಂದು ಪ್ರೊಸೀಡಿಂಗ್ ಅಲ್ಲಿ ಮಿನಿಟ್ ಬುಕ್ ಅಲ್ಲಿ ರೆಕಾರ್ಡ್ ಆಗ್ಬೇಕು. ಆಮೇಲೆ ನೀವು ಅದ್ರ ಮೇಲೆ ಆಕ್ಷನ್ ತಗೋಬಹುದು. ಸೊ ಒಂದು ಎಕ್ಸಾಂಪಲ್, ನಾವು BOD ಅಕೌಂಟಬಲ್ ಏನು ಮಾಡಬೇಕು ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದೀವಿ ನಾವು. ಏನು ಅಂದ್ರೆ ನಾವು ಒಂದು ಟಾರ್ಗೆಟ್ ಕೊಡ್ತೀವಿ, ನಮ್ದು Q1 ಹಿಂಗಿದೆ, Q2 ಹಿಂಗಿದೆ, Q3 ಇದೆ. ನಂದು ಫೈನಲ್ ಟಾರ್ಗೆಟ್ ಏನು ಅಂದ್ರೆ ನಾನು ಪ್ರತಿ ತಿಂಗಳು 30 ಲಕ್ಷ ನಾನು ತಿಂಗಳ ನಂದು ಮಾಸಿಕ ವಹಿವಾಟು ಆಗ್ಬೇಕಾಗಿತ್ತು. 80% ನಂದು ಶೇರ್ ಹೋಲ್ಡರ್ಸ್ ನಾನು ಹಿಡಿದಿಟ್ಕೋಬೇಕಾಗಿತ್ತು ಅಥವಾ ನನ್ನ ಜೊತೆ ತೊಡಸ್ಕೋಬೇಕಾಗಿತ್ತು. ಆಮೇಲೆ 70% ನಾನು FPO ಮೂಲಕನೇ ಉತ್ಪನ್ನನ ಖರೀದಿ ಮಾಡ್ಬೇಕಾಗಿತ್ತು. ಈಕ್ವಿಟಿ ಇಷ್ಟು ನಾನು ಹೆಚ್ಚು ಮಾಡ್ಬೇಕಾಗಿತ್ತು, ಕೋರಮ್ ಇಷ್ಟು ಮಾಡ್ಬೇಕಾಗಿತ್ತು ಅಂತ ಎಲ್ಲ ನಾನು ಟಾರ್ಗೆಟ್ ಫೈನಲ್ ಕೊಟ್ಟಿರ್ತೀನಿ. ಆದ್ರೆ ಕ್ವಾರ್ಟರ್ ಬೈ ಕ್ವಾರ್ಟರ್ ನಾನು ಅದನ್ನ ರಿವ್ಯೂ ಮಾಡ್ತೀನಿ. ಸೊ ನೀವು ನೋಡ್ಬೋದು Q1 ಅಲ್ಲಿ ಗ್ರಾಹಕರ ದೂರು 12 ದೂರುಗಳು ಇರುತ್ತೆ. ಯಾಕಂದ್ರೆ ಗ್ರಾಹಕನು ದೂರು ಹೇಳ್ಬೋದು, ಆದ್ರೆ ಟಾರ್ಗೆಟ್ ನಂದು 0 ಇರಬೇಕು.
ಯಾವ್ದು ದೂರು ನನಗೆ ಉಳಿಲೇಬಾರ್ದು. ಅದೇ ರೀತಿ ಮಾಸಿಕ ವಹಿವಾಟು ನಾನು ಯಥೇಚ್ಛವಾಗಿ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಎಲ್ಲ ಒಂದು ಟಾರ್ಗೆಟ್ ಇಟ್ಟು ಫೈನಲ್ ಟಾರ್ಗೆಟ್ ಒಂದಿರುತ್ತೆ ವರ್ಷದ ಕೊನೆಗೆ ಏನಿರ್ಬೇಕು ಅಂತ, ಅದನ್ನ ನಾನು Q1, Q2, Q3 ಅಂತ ಮಾಡ್ಕೊಂಡು ನಾನು ಫೈನಲ್ ಇಯರ್ ಅಷ್ಟೊತ್ತಿಗೆ ಅದನ್ನ ನಾನು ರೀಚ್ ಮಾಡ್ಬೇಕು. ಸೊ ಇದು ನಿಮ್ಮ ಒಂದು ತ್ರೈಮಾಸಿಕ ಡ್ಯಾಶ್ ಬೋರ್ಡ್ ಅಂತ ಹೇಳ್ತೀವಿ ಅಥವಾ ಸ್ಕೋರ್ ಕಾರ್ಡ್ ಅಂತ ಹೇಳ್ತೀವಿ. ಇದನ್ನ ನೀವು ಹಮ್ಕೋಬೇಕಾಗತ್ತೆ. ಆಮೇಲೆ ಒಂದು ಜಸ್ಟ್ ಸಿಂಪಲ್ ಇದು ಏನು ಅಂದ್ರೆ, ನಾವು ಈ ಒಂದು ಕ್ವಶನ್ಸ್ ಹಾಕಿದೀವಿ, ನೀವು ಟಿಕ್ ಬಾಕ್ಸ್ ಮಾಡ್ಕೊಂಡು ಏನಪ್ಪ ಕಳೆದ ವರ್ಷ ಕೆಲವೊಂದು ವಿಷಯಗಳ ಬಗ್ಗೆ ನೀವು ಟಿಕ್ ಹಾಕೊಂಡು ನೀವು ಸ್ಕೋರ್ ಕಾರ್ಡ್ ಮಾಡ್ಕೊಂಡ್ರೆ ಅವಾಗ ನೀವು ಅರ್ಥ ಮಾಡ್ಕೋಬಹುದು. AGM ನಡೀತಾ, ROC ಗೆ ನಾವು ಆನ್ಯುವಲ್ ರಿಟರ್ನ್ ಸಲ್ಲಿಕೆ ಮಾಡಿದ್ವಾ, ಸ್ಟ್ಯಾಟ್ಯೂಟರಿ ಆಡಿಟ್ ಆಯ್ತಾ, ಷೇರುದಾರ ನೋಂದಣಿ ಪಟ್ಟಿ ನವೀಕೃತವಾಯ್ತೆ, ಅಥವಾ BOD ಮತ ಚಲಾಯಿಸಿ ಮಿನಿಟ್ಸ್ ಬರೆದಿದೆಯೇ, ಸಿಒಗೆ ಸ್ಪಷ್ಟ ಕೀ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಸಿಒಗೂ ನೀನು ಚೆನ್ನಾಗಿ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಚೆನ್ನಾಗಿ ಅನ್ನೋದು ಸಬ್ಜೆಕ್ಟಿವ್. ಏನು ಅಂದ್ರೆ ನಾನು ಹೇಳ್ಬೋದು ಅಷ್ಟೇ, ಆದ್ರೆ ಅದನ್ನ ಹೆಂಗೆ ನೀವು ಪಡಿಸ್ಕೊಂತೀರಾ, ಅದಕ್ಕೊಂದು ಇಂಡಿಕೇಟರ್ಸ್ ಇರಬೇಕು. ನಾವು ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಂತ ಹೇಳ್ತೀವಿ. ಅದನ್ನ ನಾನು ಎಸ್ಟಾಬ್ಲಿಷ್ ಮಾಡಿದೀನಿ ಅಂತ ನೋಡ್ಬೇಕು. ಮಾಸಿಕವಾಗಿ ಎಷ್ಟು ಪ್ರಾಫಿಟ್ ಅಂಡ್ ಲಾಸ್ ಆಗಿದೆ ಅಂತ ನೋಡ್ಬೇಕು. ಆಮೇಲೆ ಹಿತಾಸಕ್ತಿ ಸಂಘರ್ಷದಲ್ಲಿ ಲಿಖಿತ ರೂಪದಲ್ಲಿ ಏನಾದ್ರು ಬಂದಿದೆನಾ ಅಂತ ಅದನ್ನು ತಗೋಬೇಕಾಗುತ್ತೆ. ಷೇರು ಪ್ರಮಾಣದಲ್ಲಿ ನೀಡಲಾಗಿದೆಯೇ, ಬ್ಯಾಂಕ್ ಖಾತೆ ಯಾವಾಗ್ಲೂ ಅಷ್ಟೇ ಬ್ಯಾಂಕ್ ಖಾತೆ ದ್ವಿಸಹಿ ಇರಬೇಕು, ಡ್ಯುಯಲ್ ಸಿಗ್ನೇಟರಿ, 2 BOD ಇರಬಾರ್ದು, ಅಥವಾ ಒಬ್ರು CEO ಮತ್ತೆ BOD ಇರಬೇಕು, ಆ ರೀತಿ. ಸೊ ಯಾರು ಡ್ಯುಯಲ್ ಸಿಗ್ನೇಷನ್ ಯಾವಾಗ್ಲೂ ಇರಬೇಕು. ನೆಕ್ಸ್ಟ್ ಸದಸ್ಯರಿಗೆ ವಾರ್ಷಿಕ ಹೇಳಿಕೆ ನೀಡಲಾಗಿದೆ, ಕೊಡಬೇಕು AGM ಗಿಂತ ಮುಂಚೆ. ಯಾವ ನಿರ್ದೇಶಕರ ಸಂಬಂಧಿಕರಿಗೂ ಗುತ್ತಿಗೆ ಇಲ್ಲವೇ, ಅದನ್ನು ನೀವು ದೃಢಪಡಿಸ್ಕೋಬೇಕು. CEO ಮತ್ತು BOD ಗೆ ಅಧ್ಯಕ್ಷನ ಬೇರೆ 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 ವ್ಯಕ್ತಿಗಳೇ, 2 ಬೇರೆ ಬೇರೆ ಇರಬೇಕು. ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ, CEO ಇಸ್ ಎಕ್ಸ್ ಅಫಿಷಿಯೋ ಬೋರ್ಡ್ ಮೆಂಬರ್, ಬೋರ್ಡ್ ಡೈರೆಕ್ಟರ್ CEO ಆಗ್ಬೇಕು ಅಂತೇನಿಲ್ಲ. ಆಗಿದ್ದಲ್ಲಿ ಅದನ್ನ ಕಾಟ್ ಹೊಡಿಬೇಕು. ಯಾಕಂದ್ರೆ ಕೆಲವೊಂದು ಚಾನ್ಸಸ್ ಅಲ್ಲಿ ಆಗಿರ್ಬೋದು, ಬಟ್ ನಾವು ಅದನ್ನ ಹೇಳ್ತೀವಿ ಆಗ್ಬಾರ್ದು. ಸೊ ಯಾಕಂದ್ರೆ CEO ಹೊರಗಿನ ಒಂದು ವ್ಯಕ್ತಿ ಆಗಿರ್ತಾನೆ, ಆಗಬಹುದು ಆದ್ರೆ ಆಗ್ಬಾರ್ದು ಅಂತ ನಾವ್ ಹೇಳ್ತೀವಿ. ನೆಕ್ಸ್ಟ್ ಗ್ರಾಹಕ ದೂರು ಪ್ರಕ್ರಿಯೆ ನಿಗದಿ ಆಗಿದೆ, ಡಿಜಿಟಲ್ ದಾಖಲೆ ವ್ಯವಸ್ಥೆ ಇದೆಯೇ, ಷೇರುದಾರ ದೂರು ಪ್ರಕ್ರಿಯೆ ತಿಳಿಸಲಾಗಿದೆ. ಇಷ್ಟೆಲ್ಲ ನೀವು ನೋಡ್ಕೊಂಡಾಗ 15ಕ್ಕಿಂತ ಮೇಲ್ ಬಂತ ನೀವು ಗುಡ್, 10ರಿಂದ 14 ಬಂತ ನೀವು ಅದ್ರ ಮೇಲೆ ಸರಿಯಾಗಿ ಕೆಲಸ ಮಾಡ್ಬೇಕು ಅಂತ. 10ಕ್ಕಿಂತ ಕೆಳಗಡೆ ಟಿಕ್ ಬಾಕ್ಸ್ ಚೆಕ್ ಆಗಿದೆನಾ, ಆಡಳಿತ ಬಿಕ್ಕಟ್ಟು 100% ಇದೆ. ಸೊ ನೀವು ಬಹಳ ಸೀರಿಯಸ್ ಆಗಿ ತಗೋಬೇಕಾಗುತ್ತೆ. ಹಾಗಾಗಿ ನಾವಿಲ್ಲಿ ಎಷ್ಟು ಒಂದು 16 ಪಾಯಿಂಟ್ಸ್ ಅಲ್ಲಿ ಮಿನಿಮಮ್ 15ರಿಂದ 16 ಟಿಕ್ ಆಗಿರ್ಬೇಕು. ಯಾಕಂದ್ರೆ ಇವೆಲ್ಲ ಮೂಲ, ಇವು ಇಂಪಾರ್ಟೆಂಟ್. ಇದು ಆಗಿದ್ರೇನೆ ನೀವು ಒಂದು ಗವರ್ನೆನ್ಸ್ ಚೆನ್ನಾಗಿದೆ ಅಂತ ಹೇಳಕ್ಕೆ ಸಾಧ್ಯ, ಆಡಳಿತ. ಸೊ ಷೇರುದಾರಿಗೆ ಏನು ಜಾಸ್ತಿ ತೊಡಗಿಸ್ಕೋಬೇಕು ಅಂದ್ರೆ ಏನು ಅಂದ್ರೆ, ಸದಸ್ಯರು FPOಗೆ ಮಾರಾಟ ಮಾಡ್ತಾ ಇದಾರ, ಮಾರಾಟ ಮಾಡ್ತಾ ಇಲ್ಲ. ನೆಕ್ಸ್ಟ್ AGMಗೆ ಹಾಜರು ಆಗೋದಿಲ್ಲ, ಬಹಳ ಜನ ಹಾಜರು ಆಗೋದಿಲ್ಲ. ನಾನು ಹೇಳ್ತಾ ಇದ್ದೀನಿ 1000 ಜನ ಮೆಂಬರ್ಸ್ ಅಲ್ಲಿ ನಾವು ಬಹಳ ಒಂದು AGM ಅಟೆಂಡ್ ಆಗಿದ್ದೀವಿ, 150 ಅಥವಾ 200 ಜನ ಇರ್ತಾರೆ. ಎಷ್ಟಾಯ್ತು ಕೋರಮ್, ಬಹಳ ಕಡಿಮೆ ಆಗೋಯ್ತು. ಯಾಕೆ ಬಂದಿಲ್ಲ ಅದನ್ನ ನೀವು ನೋಡ್ಬೇಕು. ಷೇರು ಖರೀದಿ, ಪ್ರತಿ ವರ್ಷ ಷೇರು ಖರೀದಿ ಜಾಸ್ತಿ ಆಗ್ತಾ ಹೋಗ್ಬೇಕು. ಸಹ್ಯಾದ್ರಿದು ಶೇರ್ ಕ್ಯಾಪಿಟಲ್ ಎಷ್ಟಿದೆ ಗೊತ್ತಾ, ಪೇಡ್ ಅಪ್ ಕ್ಯಾಪಿಟಲ್ 56 ಕೋಟಿ. ಸೊ ನಮ್ದು ಪೇಡ್ ಅಪ್ ಕ್ಯಾಪಿಟಲ್, ನಾನ್ ಮೊನ್ನೆ ಸಹ್ಯಾದ್ರಿ ಅವ್ರು ಯಾವ್ದೋ ಒಂದು ಮೀಟಿಂಗಿಗೆ ಹೋದಾಗ ಸಿಕ್ಕಿದ್ರು. ಅವ್ರು ಏನಪ್ಪಾ ನನ್ನ ಜೊತೆ ಚರ್ಚೆ ಮಾಡ್ಬೇಕಾದ್ರೆ ಹೇಳಿದ್ರು, ಕರ್ನಾಟಕದಲ್ಲಿ ಏನು ಡಾಟಾ ಪ್ರಕಾರ ಪೇಡ್ ಅಪ್ ಕ್ಯಾಪಿಟಲ್ 5 ಲಕ್ಷದ ಮೇಲೆ ಇರೋದು ಬರೀ 400 FPO ಅಂತ. 1600 ಅಥವಾ 700 FPO ಅಲ್ಲಿ ಬರೀ 400 FPO, ಪೇಡ್ ಅಪ್ ಕ್ಯಾಪಿಟಲ್ 5 ಲಕ್ಷದ ಮೇಲೆ ಇದೆ. ಯಾಕೆ ಬೇರೆ ಇಲ್ಲ? ಸೊ ಇದ್ರು ನಿಮ್ AOA ಅಲ್ಲಿ ನಮೂದೇ ಆಗಿದೇನೇನಿಲ್ಲ. ಯಾಕಂದ್ರೆ ನೀವು ಅದನ್ನ ಚೇಂಜ್ ಮಾಡ್ಕೋಬೇಕು. ನೀವ್ ಏನಾರ ಜಾಸ್ತಿ ಶೇರ್ ಕ್ಯಾಪಿಟಲ್ ಇನ್ಕ್ರೀಸ್ ಮಾಡ್ಬೇಕು ಅಂದ್ರೆ ನಿಮ್ಮ AOA MOA ಅಲ್ಲಿ ಅದು ಅಮೆಂಡ್ಮೆಂಟ್ ತಂದು ಮಾಡ್ಕೊಂಡು ಮತ್ತೆ ಇನ್ಕ್ರೀಸ್ ಮಾಡ್ಬೇಕಾಗುತ್ತೆ. ಅದನ್ನ ಮತ್ತೆ ಏನಪ್ಪಾ ROC ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಅದು ಷೇರು ಖರೀದಿ ಇಲ್ಲ, FPO ಸೇವೆಗಳಲ್ಲೂ ಬಳಸ್ತಾ ಇಲ್ಲ, ಆಮೇಲೆ FPO ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂತ ಇಲ್ಲ. ಯಾಕಂದ್ರೆ ಒಂದು ಅರ್ಥ ಮಾಡ್ಕೋಬೇಕು, ಏನು ಅಂದ್ರೆ ಈಗ ಒಂದು FPO ಅಂದ್ರೆ ಒಂದು ರೈತನ ಕಂಪನಿ, ಸರ್ಕಾರದ ಯೋಜನೆ ಅಲ್ಲ. ಸರ್ಕಾರ ಯೋಜನೆಯಲ್ಲಿ ನಾವು ರೈತ ಕಂಪನಿಗಳನ್ನ ಸ್ಥಾಪನೆ ಮಾಡಿದೀವಿ ಹೊರತು ಇದು ಸರ್ಕಾರದ ಯೋಜನೆ ಅಲ್ಲ. ರೈತರಿಗೋಸ್ಕರ ಒಂದು ಯೋಜನೆಯಲ್ಲಿ ಇದನ್ನ ಸ್ಥಾಪಿಸಿದೀವಿ. ಯಾಕೆಂದ್ರೆ ರೈತರು ಒಂದು ಬಿಸ್ನೆಸ್ ಮಾಡ್ಲಿ, ಅವ್ರ ಡಿಸಿಷನ್ಸ್ ಅವರೇ ತಗೊಂಡ್ಲಿ. ಸೊ ಸಣ್ಣ ಮತ್ತೆ ಮಧ್ಯಮ ವರ್ಗದ ರೈತರು ತಗೊಂಡ್ಬಂದು ಕಂಪನಿ ಕೊಟ್ಟಾಗ ಕಂಪನಿ ಸಾಂಸ್ಥಿಕ ಒಂದು ನೆಟ್ವರ್ಕ್ ಮೂಲಕ ಜಾಸ್ತಿ ಒಂದು ಮಾರ್ಕೆಟ್ ಮಾಡ್ಲಿ ಅಂತ. ಸೊ ಹಾಗಾಗಿ ನಾವೇನಾರ ಯೋಜನೆ ಆಧಾರಿತವಾಗಿ ಇದ್ರೆ, ನನಗೆ ಆ ಸ್ಕೀಮ್ ಬರುತ್ತೆ, ಈ ಸ್ಕೀಮ್ ಬರುತ್ತೆ, ಅಷ್ಟರಿಂದ ಸಬ್ಸಿಡಿ ಬರುತ್ತೆ ಅಂತ ನಾವೇನಾರ ಅವಲಂಬಿತವಾಗಿದ್ರೆ ನಮ್ಮ FPO ಜಾಸ್ತಿ ದಿನ ಪ್ರೋಗ್ರೆಸ್ ಆಗಲ್ಲ, ಸ್ಟಾಗ್ನೆಂಟ್ ಆಗೋದು.
ಸೊ ಮುಂದೆ ಬೆಳಿಬೇಕು ಅಂದ್ರೆ ನಾವು ಸರ್ಕಾರದ ಯೋಜನೆಯ ಒಂದು ಹೊರಗೆ ಥಿಂಕ್ ಮಾಡ್ಬೇಕಾಗುತ್ತೆ. ನಾವು ಬಿಸ್ನೆಸ್ ಆಂಗಲ್ ಅಲ್ಲಿ ಥಿಂಕ್ ಮಾಡ್ಬೇಕಾಗುತ್ತೆ. ಎಂಗೇಜ್ಮೆಂಟ್ ಸ್ಟ್ರಾಟಜಿ ಏನ್ ಮಾಡ್ಬೋದು? ನೀವು ಮಾಹಿತಿ ಪ್ರಕಟಣೆ, ಪ್ರತಿ ಒಂದು ಕಂಟಿನ್ಯೂಸ್ ಎಂಗೇಜ್ಮೆಂಟ್ ಇಡಬೇಕು. ಏನಿಲ್ಲ, ಸಿಂಪಲ್ ಆಗಿ, ಯಾಕಂದ್ರೆ ವಾಟ್ಸಪ್ ಅಲ್ಲಿ ನೀವು 1000 ಜನನು ಒಂದು ಗ್ರೂಪಿಗೆ ಹಾಕ್ಬೋದು. ಎಲ್ಲ ಶೇರ್ ಹೋಲ್ಡರ್ನ ತಗೊಂಡು ಗ್ರೂಪಿಗೆ ಹಾಕಿ. ನಿಮ್ಗೆಲ್ಲ ಗೊತ್ತಿರ್ಬೋದು, ನಾವು COE FPO ಕನೆಕ್ಟ್ ಅಂತ ಮಾಡಿದೀವಿ. 900 ಜನನ ಹಾಕಿದೀವಿ, ಅಂದ್ರೆ 900 ಕಂಪನಿಗಳನ್ನ ನಾವು ಆ ಗ್ರೂಪ್ ಅಲ್ಲಿ ಹಾಕಿದೀವಿ. ಸೊ ಅದೇ ಯಾಕೆ ಅಂದ್ರೆ ನಾವು ಏನೇನು ಹೇಳ್ತೀವಿ, ಕಮ್ಯುನಿಕೇಶನ್ ಆಗ್ಬೇಕು ಅಂತ. ಆಮೇಲೆ ನೆಕ್ಸ್ಟ್, ಸದಸ್ಯ ಯಾವಾಗ ಎಂಗೇಜ್ ಆಗ್ತಾನೆ, ಅವನಿಗೆ ಡಿವಿಡೆಂಡ್ ಬಂದಾಗ ಅವನಿಗೆ ಇನ್ನೂ ನಂಬಿಕೆ ಜಾಸ್ತಿ ಆಗುತ್ತೆ. ಡಿವಿಡೆಂಡ್ ಬರೋ ರೀತಿ ನೋಡ್ಬೇಕು. ಉತ್ತಮ ರೈತ ಪ್ರಶಸ್ತಿ, ಯಾಕಂದ್ರೆ ಕೆಲವೊಂದು ಒಳ್ಳೆ ರೈತರು ಇರ್ತಾರೆ, ನಿಮ್ ಜನರಲ್ ಬಾಡಿಯಲ್ಲಿ ಡಿಸೈಡ್ ಮಾಡಿ ಉತ್ತಮ ರೈತಿ ಪ್ರಶಸ್ತಿ ಕೊಡಿ, ಅಥವಾ ಬೇರೆ ಒಂದು ಕಾರ್ಯಕ್ರಮಗಳನ್ನ ಅನ್ಕೊಳ್ಳಿ. ನಾನು ಬೇರೆ ಒಂದು FPO ಹೋಗಿದ್ದೆ, ಸಹಜದವ್ರದ್ದು GB ಹೋದಾಗ ಅವರು ತಮ್ಮ ಶೇರ್ ಹೋಲ್ಡರ್ ಮಕ್ಕಳಿಗೆ ಎಜುಕೇಶನ್ ಒಂದು ಸ್ಕೀಮ್ ತಗೊಂಡ್ಬಂದ್ರಿ, ಸರಿ, ಸಪೋರ್ಟ್ ಸಿಸ್ಟಮ್ ಅಂತೇಳಿ. ಸೊ ಹಾಗಾಗಿ ನೀವು ಅದನ್ನ ತಗೊಂಡ್ಬರ್ಬೋದು. ಅವರು ಒಂದು, ಯಾಕಂದ್ರೆ ನೀವು ಷೇರುದಾರರ ಒಂದು ಹಿತಾಸಕ್ತಿಯನ್ನು ಕಾಪಾಡ್ಕೋಬೇಕು. ನೆಕ್ಸ್ಟ್, ನೀವು FPO ಆಪ್ ಮಾಡಿದ್ರೆ ಅಥವಾ ಸಕ್ರಿಯ BODಗಳು ಇದ್ರೆ, ಯಾಕಂದ್ರೆ ಒಬ್ರೊಬ್ರು BODಗಳು ನೀವು 100 ಜನ ಶೇರ್ ಹೋಲ್ಡರ್ನ ನೀವು ಹ್ಯಾಂಡಲ್ ಮಾಡಿದ್ನು 10 × 100 1000 ಜನ ಆಕ್ಟಿವ್ ಮಾಡ್ದಂಗ. ಹಾಗಾಗಿ ನಿಮ್ಮ FPO ಸಕ್ಸಸ್ ಆಗಬೇಕು ಅಂದ್ರೆ ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು. ನಿಮ್ಮ ಫೌಂಡೇಶನ್ ನಿಮ್ಮ ಷೇರುದಾರ, ಅವ್ರು ನಿಮ್ ಜೊತೆಗಿದ್ರೆ ನೀವು ಎಷ್ಟು ಬೇಕಾದ್ರೂ ಮುಂದಕ್ಕೆ ಹೋಗ್ಬೋದು. ಆಡಳಿತ ವೈಫಲ್ಯ, ನಾವು ಏನ್ ನೋಡ್ತೀವಿ ಅಂದ್ರೆ ಆಡಳಿತ ವೈಫಲ್ಯ ಹಲವು ಒಂದು ಕಾರಣಗಳಿಂದ ಆಗಿರುತ್ತೆ. ರಚನೆ ದೋಷ ಅಂದ್ರೆ ರಾಜಕೀಯ ಒತ್ತಡದಿಂದ, ಅಥವಾ ಒಂದು ಸದಸ್ಯರ ಸ್ವಯಂ ಆಯ್ಕೆ ಇಲ್ಲ, ಸುಮ್ನೆ ಏನು ಅಂದ್ರೆ ಅವ್ರದ್ದು ಹೆಸರು ತಗೊಂಡು ನೀವು ಮಾಡಿರ್ತೀರಾ. ಸೊ ಅವಾಗ ನಾವು ಫೇಲ್ ಆಗಿರೋದು ನೋಡಿದೀವಿ. ಆದ್ರೆ ನೀವು ಹಿತಾಸಕ್ತಿ ಸಂಘರ್ಷ ಇದ್ರೂ ಫೇಲ್ ಆಗುತ್ತೆ. ಸೊ ಹಾಗಾಗಿ ಅದನ್ನ ದೂರ ಮಾಡ್ಕೋಬೇಕು. ತರಬೇತಿ ಕೊರತೆ, ನೀವು ಬಹಳ ಸಲ ನಾವು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕರಿತೀವಿ, ಬಹಳ ಜನ ಬರೋದಿಲ್ಲ. ಸೊ ಇದೇನ್ ತೋರಿಸುತ್ತೆ, ನಿಮಗೆ ಅಸಡ್ಡೆ ತೋರಿಸುತ್ತೆ. ಆದ್ರೆ ನೀವೇನ್ ಹೇಳ್ಬೋದು, ನಮ್ಗೆಲ್ಲ ಗೊತ್ತು ಅಂತ. ಇಲ್ಲ, ನೀವು ಟ್ರೈನಿಂಗ್ ಬಂದ 1 ಐಟಮ್ ಕಲ್ತೋಗಿ, 2 ಕಲ್ತೋಗಿ, ನೀವು ಅದರಿಂದ ಬಹಳ ಒಂದು ಉನ್ನತಿ ನೀವು ಗಳಿಸ್ತೀರಾ. ಯಾಕಂದ್ರೆ ಯಾರು ಕಂಪ್ಲೀಟ್ ಇರಲ್ಲ. ನೀವು ಅವಾಗ ಟ್ರೈನಿಂಗ್ ಬಂದ್ರೆ ನೀವೇ ಒಂದು ಜಾಸ್ತಿ ಎಕ್ಸ್ಪೀರಿಯನ್ಸ್ ಎಕ್ಸ್ಪರ್ಟೈಸ್ ಆಗೋಗ್ತೀರಾ. ಹಾಗಾಗಿ ತರಬೇತಿ ಒಂದು ಮಾಡ್ಲೇಬೇಕು. ಟ್ರೈನಿಂಗ್ ಗ್ಯಾಪ್ ಇದ್ದಾಗ ನಿಮಗೆ ಕಂಪನೀಸ್ ಬಗ್ಗೆ ಗೊತ್ತಿಲ್ಲ, ನಿಮ್ಮ ಒಂದು ನಾವು ಏನ್ ಹೇಳಿದ್ವಿ, ಫಿಡಿಷರಿ ಟ್ರಸ್ಟ್ ಆಕ್ಟ್ ಅಲ್ಲಿ ಏನಿರುತ್ತಲ್ಲ, ಟ್ರಸ್ಟ್ ಬಗ್ಗೆ ನಿಮಗೆ ಗೊತ್ತಿಲ್ಲ, ಆನ್ಯುವಲ್ ರಿಟರ್ನ್ಸ್, ಜನರಲ್ ಬಾಡಿ ಬಗ್ಗೆ ನಿಮಗೆ ಜಾಸ್ತಿ ಇರುತ್ತೆ. ಆಮೇಲೆ ವ್ಯಾಪಾರ ಮಾದರಿ ಬಹಳ ಗೊಂದಲ. ಬಹಳಷ್ಟು FPOಗಳು ನಿಮ್ಮ ಒಂದು ಬಿಸ್ನೆಸ್ ಪ್ಲಾನು ಮಾಡಿದ್ರೆ ಅದನ್ನ ಅನ್ಕೊಂಡಾಗ, ನನ್ನ ಬಿಸ್ನೆಸ್ ಪ್ಲಾನ್ ಏನಿತ್ತು, ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ಬಿಸ್ನೆಸ್ ಪ್ಲಾನ್ ಅಲ್ಲಿ ಸಮಸ್ಯೆ ಇತ್ತು ಅಂದ್ರೆ ನಾನು ಏನ್ ಮಾಡ್ಬೋದು ಅನ್ನೋದು ಬಿಸ್ನೆಸ್ ಪ್ಲಾನ್ ಅಲ್ಲಿ ಇರ್ಬೇಕಾಗಿತ್ತು. ಯಾಕಂದ್ರೆ ಬಿಸ್ನೆಸ್ ಪ್ಲಾನ್ ಹಾಗೆ ಆಗೋದಿಲ್ಲ. ನಿಮ್ ಬೇಸ್ ಲೈನ್ ಸರ್ವೆ ಮೇಲ್ಗಡೆ ಆ ಬಿಸ್ನೆಸ್ ಪ್ಲಾನ್ ಆಗಿರುತ್ತೆ. ಸೊ ನನ್ನ ಬಿಸ್ನೆಸ್ ಪ್ಲಾನ್ ಬೇರೆ ಒಂದು, ನನ್ನ ಕಂಪ್ನಿ ಬಿಸ್ನೆಸ್ ಪ್ಲಾನ್ ಬೇರೆ ಕಂಪ್ನಿಗೆ ಆಗೋದೇ ಇರಬಹುದು. ಯಾಕಂದ್ರೆ ಅವನ ಒಂದು ಬೇಸ್ ಲೈನ್ ಸರ್ವೆ ರಿಪೋರ್ಟೇ ಬೇರೆ ರೀತಿ ಹೇಳ್ತಾ ಇರುತ್ತೆ. ಹಾಗಾಗಿ ಬಿಸ್ನೆಸ್ ಮಾಡೆಲ್ ಬಗ್ಗೆ, ಬಿಸ್ನೆಸ್ ಪ್ಲಾನ್ ಬಗ್ಗೆ ನಿಮಗೆ ಬಹಳ ಒಂದು ಗಣನೀಯವಾಗಿ ಒಂದು ಇನ್ಫಾರ್ಮೇಶನ್ ಇರ್ಬೇಕಾಗುತ್ತೆ. ಆಮೇಲೆ FPO ಅಂದ್ರೆ ಅದೇ ಗೊಂದಲ ಹೇಳಿದ್ನಲ್ಲ, ಸರ್ಕಾರಿ ಯೋಜನೆ ಅಲ್ಲ, ಬಿಸ್ನೆಸ್. ಸೊ ಯಾಕಂದ್ರೆ ನೀವು ಬಿಸ್ನೆಸ್ ಮಾಡಿದ್ರೆ ನಿಮ್ಮ ಒಂದು ಷೇರುದಾರರಿಗೆ ಜಾಸ್ತಿ ಪ್ರಾಫಿಟ್ ಮಾಡ್ಬೋದು. ಷೇರುದಾರ ಹೆಂಗೆ ಕಂಪನಿ ಬೆಳೀತಾ ಹೋದಂಗೆ ಷೇರುದಾರರು ಬೆಳೀತಾ ಹೋಗ್ತಾರೆ. ಸೊ ಅವಾಗ ಒಂದು ಆರ್ಥಿಕವಾಗಿ ಸಬಲಗೊಳ್ತಾರೆ. ನೆಕ್ಸ್ಟ್, CEO ಮತ್ತು ವ್ಯವಸ್ಥಾಪಕ ಸಮಸ್ಯೆ. ನೀವು ಹೆಂಗೆ, ನಾವು FPOದಲ್ಲಿ ನಾವೊಂದು ಅರ್ಥ ಮಾಡ್ಕೋಬೇಕು. ನಾವು CEO ತಗೋಬೇಕು ಅಂದ್ರೆ ಮಿನಿಮಮ್ ಏನು BSc ಗ್ರಾಜುಯೇಟ್, BSc ಅಗ್ರಿ ಅಥವಾ MSc ಓದಿದ್ದಾರೆ ಅಂದ್ರೆ 25,000 ರಿಂದ 30,000 ಸ್ಯಾಲ್ರಿ ಕೊಡ್ಬೇಕು. ಹಂಗಾದ್ರೆ ಒಳ್ಳೆಯವ್ರು ಬರ್ತಾರೆ. ನೀವು 10,000 ಕೊಟ್ರೆ, ಯಾರೊಬ್ರು ಏನಪ್ಪಾ ಗ್ರಾಜುಯೇಷನ್ ಮೀನ್ಸ್ ಕ್ವಾಲಿಫಿಕೇಶನ್ ಇಲ್ದವ್ರನ್ನ ನೀವು ತಗೊಂಡ್ರೆ ಅವ್ರು ಹೇಗೆ ನೀವು ಎಫಿಷಿಯಂಟ್ ಆಗಿ ಬಿಸ್ನೆಸ್ ಮಾಡ್ಬೋದು ಅಂತ ಅನ್ಕೊಂತೀರಾ? ದುಡ್ಡು ಏನ್ ಕೊಡ್ತೀರಾ, ನಿಮಗೆ ಸರ್ವಿಸ್ ಹಂಗೆ ಸಿಗುತ್ತೆ. ಎಕ್ಸ್ಪೀರಿಯನ್ಸು ಮತ್ತೆ ಅವನಷ್ಟು ಏನಪ್ಪಾ ಪ್ರೊಫೆಷನಲ್ ಇದಾನೆ ಅಂದ್ರೆ, ನಾವು ಕೆಲವೊಂದು CEO ನ ನೋಡಿದೀವಿ, 1,00,000 2 ಲಕ್ಷದ ಮೇಲೆ ಸ್ಯಾಲ್ರಿ ಇದೆ. FPO, ನಾನು ಹೆಸರು ಹೇಳಕ್ ಹೋಗೋದಿಲ್ಲ, FPO CEO ಗೆ 1,00,000 ಮೇಲೆ ಸ್ಯಾಲ್ರಿ ಇದೆ. 1,00,000 ಮೇಲೆ ಸ್ಯಾಲ್ರಿ ಇದೆ ಅಂದ್ರೆ ಅವ್ನು ಕೋಟಿಗಟ್ಟಲೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಹಾಗಾಗಿ CEO ಮತ್ತು ವ್ಯವಸ್ಥಾಪಕ ಸಮಸ್ಯೆ, ಸಂಪನ್ಮೂಲ ಅವಲಂಬನೆ, ಡಿಪೆಂಡೆನ್ಸಿ ಟ್ರ್ಯಾಪ್. ಸರ್ಕಾರ ಸಹಾಯ ಸಿಗೋ ತನಕ ಚೆನ್ನಾಗಿರುತ್ತೆ, ಆಮೇಲೆ ಅದು ಹೋದ್ಮೇಲೆ ನೀವು ಸ್ಥಗಿತಗೊಳ್ತೀರಾ. ಯಾಕೆಂದ್ರೆ ಸಂಪನ್ಮೂಲ ನಮ್ದು ಯಾವಾಗ್ಲೂ ನಮ್ಮ ಸಂಪನ್ಮೂಲ ಮೇಲೆ ನಾವು ಅವಲಂಬಿತರಾಗಿರ್ಬೇಕು ಹೊರತು ಹೊರಗಡೆ ಎಕ್ಸ್ಟರ್ನಲ್ ಸಂಪನ್ಮೂಲಗಳ ಅವಲಂಬಿತರಾಗಿರ್ಬಾರ್ದು.
ಹಾಗಾಗಿ ನೀವು ಅದನ್ನ ಮತ್ತು ಸ್ಥಿರತೆಯನ್ನು ನೀವು ಕಾಪಾಡ್ಕೋಬೇಕಾಗುತ್ತೆ. ಬಲಿಷ್ಠ ಆಡಳಿತದ 5 ಸ್ತಂಭಗಳು: ಕಾನೂನು ಅನುಪಾಲನೆ, ಲೀಗಲ್ ಕಂಪ್ಲೈನ್ಸ್ ಅಂತ ಹೇಳ್ತೀವಿ, ಕಂಪನೀಸ್ ಆಕ್ಟ್ ಇರ್ಬೋದು, AGM ಇರ್ಬೋದು, ಆಡಿಟ್, ROC ಮತ್ತೆ ಫಿಡ್ಯೂಷರಿ ಡ್ಯೂಟಿ, ಇದು ಕಾನೂನು ಅನುಪಾಲನೆ. ನೆಕ್ಸ್ಟ್ ಆರ್ಥಿಕ ಪಾರದರ್ಶಕತೆ, ಫೈನಾನ್ಷಿಯಲ್ ಟ್ರಾನ್ಸ್ಪರೆನ್ಸಿ, ಮಂತ್ಲಿ ನನ್ನ ಪ್ರಾಫಿಟ್ ಲಾಸ್ ಏನಾಯ್ತು, ಬಜೆಟ್ ಏನಿತ್ತು, ಆಕ್ಚುಯಲ್ ಎಕ್ಸ್ಪೆಂಡಿಚರ್, ಶೇರ್ ಕ್ಯಾಪಿಟಲ್ ಗ್ರೋತ್ ಎಷ್ಟಾಯ್ತು, ಕ್ರೆಡಿಟ್ ಲಿಂಕೇಜ್ ಇನ್ನು ಜಾಸ್ತಿ ಆಯ್ತು. ಕಾರ್ಯತಂತ್ರದ ಯೋಜನೆ, ಸ್ಟ್ರಾಟಜಿಕ್ ಪ್ಲಾನಿಂಗ್ ಮಾಡಿದ್ವಾ, 3 ವರ್ಷದ ಬಿಸ್ನೆಸ್ ಪ್ಲಾನ್ ಏನ್ ಹೇಳುತ್ತೆ, ನನ್ ಮಾರ್ಕೆಟ್ ಇಂಟೆಲಿಜೆನ್ಸ್ ಏನ್ ಹೇಳುತ್ತೆ, ನನ್ CEO ಏನ್ ಮಾಡ್ತಾ ಇದ್ದಾನೆ, ಮಾರ್ಕೆಟ್ ಅಡ್ಡಾಡ್ತಾ ಇದ್ದಾನ, ಇನ್ಫಾರ್ಮೇಶನ್ ತಗೊಂತಾ ಇದ್ದಾನ. ನಾನು ಕೆಲವೊಂದು ಬೋರ್ಡ್ ಡೈರೆಕ್ಟರ್ಸ್ ಇದ್ದಾರೆ, ನಾನು ಹೇಳಕ್ ಹೋಗೋದಿಲ್ಲ, ಅಧ್ಯಕ್ಷರಿದ್ದಾರೆ, ಅವರು 1-2-3 ಜನ ನಾನು ಮಾತಾಡ್ದಾಗಿಲ್ಲ, ಸರ್ ಈ ಮಾರ್ಕೆಟ್ ಅಲ್ಲಿ ಇದ್ದೀನಿ, ಆ ಮಾರ್ಕೆಟ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಅವ್ರು ಕೋಟಿಗಟ್ಟಲೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಯಾಕೆ? ಮಾರ್ಕೆಟ್ ಸ್ಟಡಿ ಮಾಡ್ತಾ ಇದ್ದಾರೆ ಅವರೇ ಖುದ್ದಾಗಿ ಹೋಗಿ. ನೀವು ಬರೀ CEO ಮೇಲ್ಗಡೆ ಡಿಪೆಂಡ್ ಆಗೋದಲ್ಲ, ಬೋರ್ಡ್ ಡೈರೆಕ್ಟರ್ಸ್ ನೀವು ಇಳಿಬೇಕು ಮಾರ್ಕೆಟಿಗೆ. ಅವಾಗ ನಿಮಗೆ ಮಾರ್ಕೆಟ್ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಕಮಾಡಿಟಿ ಫೋಕಸ್ ಇರಬೇಕು. ಆಮೇಲೆ ವ್ಯಾಲ್ಯೂ ಚೈನ್ ಮ್ಯಾಪಿಂಗ್ ಮಾಡಬೇಕು. ನನ್ನ ವ್ಯಾಲ್ಯೂ ಚೈನ್ ಮೌಲ್ಯ ಸರಪಣಿ ಕರೆಕ್ಟ್ ಆಗಿ ನೀವು ಇರಬೇಕು. ಸದಸ್ಯರನ್ನು ತೊಡಗಿಸ್ಕೊಳ್ಬೇಕು. ಮೇಜರ್ ಒಂದು ಆಧಾರ ಸ್ತಂಭ ಏನು ಅಂದ್ರೆ ಫಾರ್ಮರ್ ಎಜುಕೇಶನ್ ಮಾಡಬೇಕು, ಇನ್ಪುಟ್ ಔಟ್ಪುಟ್ ಲಿಂಕೇಜ್ ಇರಬೇಕು, ಗ್ರೀವೆನ್ಸ್ ಇರಬೇಕು. ಅವನ ಸಮಸ್ಯೆಗಳು ಇರುತ್ತೆ, ನೀನ್ ಕೊಟ್ರೆ ಇನ್ಪುಟ್ ಸಮಸ್ಯೆ ಇರ್ಬೋದು ಅಥವಾ ಸರ್ವಿಸ್ ಸಮಸ್ಯೆ ಇರ್ಬೋದು. ಯಾಕಂದ್ರೆ ನೀವು ಮಾತಾಡ್ಬೇಕು. ಇಲ್ಲ ನಾನು ಕೊಟ್ಟರೆ ಸರಿ ಇದೆ ಅಂತ ನೀವೇನಾದ್ರ ಆಗಲ್ಲ, ನೀವು ಮಾತಾಡ್ಬೇಕು. ಗೌರ್ಮೆಂಟ್ ಅಲ್ಲಿ RTI ಎಲ್ಲ ಆಕ್ಟ್ ಇದೆ, ಯಾಕಂದ್ರೆ ಕುಂದುಕೊರತೆಗಳನ್ನ ನೀವು ನಿವಾರಿಸಬೇಕಾಗುತ್ತೆ. ನೆಕ್ಸ್ಟ್ ಆಮೇಲೆ ಪ್ರಾಫಿಟ್ ಶೇರಿಂಗ್, ಏನ್ ಲಾಭ ಏನಿರುತ್ತೆ ಅದನ್ನ ಹೆಂಗ್ ಹಂಚ್ಕೊಳ್ಳೋದು ಅಂತ. ವೃತ್ತಿಪರ ನಾಯಕತ್ವ, ಪ್ರೊಫೆಷನಲ್ ಲೀಡರ್ಶಿಪ್, ಕ್ವಾಲಿಫೈಡ್ CEO ಇರಬೇಕು, ಬೋರ್ಡ್ ಮ್ಯಾನೇಜ್ಮೆಂಟ್ ಸ್ಪ್ಲಿಟ್ ಇರಬೇಕು, ಅಂದ್ರೆ ಬೋರ್ಡ್ ಮತ್ತೆ ಮ್ಯಾನೇಜರ್ ಮಧ್ಯೆ ಡ್ಯೂಟೀಸ್ ರೆಸ್ಪಾನ್ಸಿಬಿಲಿಟಿ ಸ್ಪ್ಲಿಟ್ ಇರಬೇಕು. ಪರ್ಫಾರ್ಮೆನ್ಸ್ ಏನಪ್ಪಾ ಅಂದ್ರೆ ಒಂದು ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್, ಅಂದ್ರೆ ನಾವು ದೃಶ್ಯಾಂಕಗಳು ಅಂತ ಹೇಳ್ತೀವಿ, ನಾವು ಏನಪ್ಪಾ ಪೆಗ್ ಮಾರ್ಕ್ಸ್ ಅಂತ ಹೇಳ್ತೀವಿ. ಅದನ್ನ ನಾನು ಅಚೀವ್ ಮಾಡಿದ್ರೆ ನಾನು ಟಾರ್ಗೆಟ್ ಅಚೀವ್ ಮಾಡಿದೀನಿ ಅಂತ ಅರ್ಥ. ಅದನ್ನ ನೀವು ದೃಢಪಡಿಸ್ಕೊಳ್ಬೇಕಾಗುತ್ತೆ. ಕೆಪಾಸಿಟಿ ಬಿಲ್ಡಿಂಗ್, ಟ್ರೈನಿಂಗ್ ನಿರಂತರವಾಗಿರ್ಬೇಕು. ಕೆಲವೊಂದು FPOs ನೋಡ್ತೀನಿ ನಾನು, ಬರೀ ಟ್ರೈನಿಂಗ್ ಅಲ್ಲೇ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀರಾ, ಬೇರೆ ಏನು ಮಾಡ್ತಾ ಇಲ್ಲ. ಅದು ತಪ್ಪು. ಎಲ್ಲ ಮಾಡ್ತಾನು ಟ್ರೈನಿಂಗು ಅಟೆಂಡ್ ಆಗ್ತಾ ಇರ್ಬೇಕು. ಹಾಗಾಗಿ ಇವೆಲ್ಲ 5 ಪಿಲ್ಲರ್ಸ್ ಆಫ್ ಸ್ಟ್ರಾಂಗ್ FPO ಗವರ್ನೆನ್ಸ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಮೌಲ್ಯ ಸರಪಳಿ ನಾನು ಫುಲ್ ಕಂಪ್ಲೀಟ್ ಆಗಿ ನಾನು ಎಸ್ಟಾಬ್ಲಿಷ್ ಮಾಡಬೇಕು ಅಂದ್ರೆ, ನಾನು ಸ್ಥಾಪನೆ ಮಾಡಬೇಕು ಅಂದ್ರೆ, ಒಂದು ನಿಖರ ಕೃಷಿ, ಪ್ರಿಸಿಷನ್ ಫಾರ್ಮಿಂಗ್ ಬಗ್ಗೆ ನಾವು ಮಾತಾಡ್ತೀವಿ, ಅಥವಾ ಸಂಗ್ರಹಣೆ ಬಗ್ಗೆ ಮಾತಾಡ್ತೀವಿ. ನಾವೆಲ್ಲ ಏನ್ ಹೇಳ್ತೀವಿ ಗೊತ್ತಾ, ನಾವು FPOs ನಿಮ್ಮಲ್ಲಿ ಎಷ್ಟು ಜನ ಶೇರ್ ಹೋಲ್ಡರ್ಸ್ ಇದಾರೆ? ಸರ್ ನಮ್ಮಲ್ಲಿ 1000 ಜನ ಶೇರ್ ಹೋಲ್ಡರ್ಸ್ ಇದಾರೆ. ಆಯ್ತು, ನನಗೆ ನಾಳೆ ಒಂದು 100 ಟನ್ ಮೆಕ್ಕೆಜೋಳ ಆರ್ಡರ್ ಇದೆ, ನೀವು ಆರ್ಡರ್ ಕೊಡ್ತೀರಾ ಅಂದ್ರೆ, ಹಾ ಸರ್ ಆಯ್ತು ಕೊಡ್ತೀನಿ ಅಂತ ಒಪ್ಕೊಂತೀರಾ. ಆದ್ರೆ 1 ಅಲ್ಲ 2 ವಾರ ಟೈಮ್ ಕೊಟ್ಟರು ನೀವು ನಮಗೆ ಡೆಲಿವರ್ ಮಾಡೋಣ. ಯಾಕೆ ಅಂದ್ರೆ ನಿಮ್ದು ಹೋಮ್ ವರ್ಕ್ ಮಾಡಿಲ್ಲ, ಕ್ವಶನ್ ಬಂದಾದ್ಮೇಲೆ ನೀವು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಹಾಗಾಗಿ ಫಸ್ಟ್ ನಾನು ರಿಕ್ವೆಸ್ಟ್ ಮಾಡೋದು ಬೋರ್ಡ್ ಡೈರೆಕ್ಟರ್ಸ್ಗೆ, CEOಗಳಿಗೆ, CEOs ನಿಮ್ಮ ಕರ್ತವ್ಯ ಇದು. ಬೋರ್ಡ್ ಡೈರೆಕ್ಟರ್ಸ್ ನೀವು CEOಗಳು ಈ ಕರ್ತವ್ಯನ ಪರಿಪಾಲಿಸೋದು ನೋಡ್ಬೇಕು. ಅಂದ್ರೆ ಒಂದು ಎಕ್ಸೆಲ್ ಶೀಟ್ ಮೇಂಟೈನ್ ಮಾಡಿ, ಅಥವಾ ಒಂದು ಆಪ್ ನ ಖರೀದಿ ಮಾಡಿ. ಒಂದು 15-20 ಸಾವಿರಕ್ಕೆ ಒಂದು ಒಳ್ಳೆ ಆಪ್ ಬರ್ತವೆ ಈಗ. ನಿಮ್ಗೆ ಬೇಕಾದ್ರೆ ನಾವು ಬೇಕಾದ್ರೆ ಇನ್ಫಾರ್ಮೇಶನ್ ಕೊಡ್ತೀವಿ. ಏನಂದ್ರೆ ಆಪ್ ಅಲ್ಲಿ ಶೇರ್ ಹೋಲ್ಡರ್ ಡಾಟಾ ಹಾಕ್ಬೇಕು, ಏನ್ ಬೆಳೀತಾ ಇದ್ದಾನೆ. ಈಗೆಲ್ಲ ನಾವು ಬೆಳೆ ಬಗ್ಗೆ ಮಾತಾಡ್ತಾ ಇಲ್ಲ, ಈವನ್ ವೆರೈಟಿ ಬಗ್ಗೆ ಮಾತಾಡ್ತಾ ಇದೀವಿ. ಯಾಕಂದ್ರೆ ಮಾರ್ಕೆಟ್ ನಲ್ಲಿ ನೀವು ಹೋದ್ರೆ ನಮಗೆ ಕೇಳ್ತಾರೆ, ನಮಗೆ ಕೆಲವೊಂದು ಮೊನ್ನೆ ಡೆಲ್ಲಿಯಿಂದ ಒಂದು ಆರ್ಡರ್ ಇತ್ತು, 15 ಟನ್ ನಮಗೆ ಟೊಮೆಟೊ ಬೇಕು. ಈಗ ಆಯ್ತು, ಏನಾದ್ರು ವೆರೈಟಿ ಸ್ಪೆಸಿಫಿಕ್ ಇದೆನಾ? ನಮಗೆ ಸಾವೋ ವೆರೈಟಿನೇ ಬೇಕು. ನಾನೇನ್ ಬೆಳಿತೀನಿ ಅಲ್ಲ, ಮಾರ್ಕೆಟಿಗೆ ಏನ್ ಬೇಕು ಅದು ಬೇಕು. ಸೊ ಹಾಗಾಗಿ ನೀವು ಶೇರ್ ಹೋಲ್ಡರ್ ಹತ್ರ ವೆರೈಟಿ ಸ್ಪೆಸಿಫಿಕ್ ಏನ್ ಬೆಳೀತಾ ಇದ್ದಾರೆ ಅದರದ್ದು ಒಂದು ಮಾಹಿತಿ ನಿಮ್ಮ ಹತ್ರ ಇರ್ಬೇಕು. ಅಗ್ರಿಗೇಷನ್ ಬಂದಾದ್ಮೇಲೆ FPO ಏನು ಪ್ರೈಮರಿ ಪ್ರೊಡಕ್ಷನ್ ಮಾಡಬಹುದು ಅಥವಾ ಡೈರೆಕ್ಟ್ ಬಲ್ಕ್ ಟು B2B ಸೇಲ್ ಮಾಡಬಹುದಾ? ಸೊ ಕ್ಲೀನಿಂಗು ಗ್ರೇಡಿಂಗ್ ಮಾಡಿದ್ರೆ ಪ್ರೈಮರಿ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಮೌಲ್ಯವರ್ಧನೆ ಸ್ಟಾರ್ಟ್ ಆಗುತ್ತೆ. ನಾನು ಅದಕ್ಕೆ ವ್ಯಾಲ್ಯೂ ಆಡ್ ಮಾಡ್ತಾ ಇದ್ದೀನಿ, ಮೌಲ್ಯನ ಹೆಚ್ಚಿಸ್ತಾ ಇದ್ದೀನಿ. ಮೌಲ್ಯ ಹೆಚ್ಚಿಸೋದು ಅಂದ್ರೆ ನಮ್ಮಲ್ಲಿ ತಪ್ಪು ಪರಿಕಲ್ಪನೆ ಇದೆ. ಏನಂದ್ರೆ ವ್ಯಾಲ್ಯೂ ಅಡಿಷನ್ ಅಂದ್ರೆ ಇಲ್ಲ ಬರೇ ಪ್ರೊಸೆಸಿಂಗ್ ಮಾಡೋದು, ಬರೇ ಏನು ಈ ಪ್ರಾಡಕ್ಟ್ಸ್ ಮಿಲೆಟ್ ಮಿಕ್ಸ್ ಮಾಡೋದು, ಚಕ್ಲಿ ಮಾಡೋದು, ಕೋಡ್ಬಳೆ ಮಾಡೋದು, ಹಿಟ್ಟು ಮಾಡೋದು, ಅದಲ್ಲ. ಮೌಲ್ಯವರ್ಧನೆ ಅಂದ್ರೆ ಈಗ ಮಾವನ್ನ ನೀವು ಗಿಡದಿಂದ ಹರ್ಕೊಂಬಂದು ಅದನ್ನ ರೈಪ್ ಮಾಡಿ, ಅದನ್ನ ಕ್ಲೀನ್ ಮಾಡಿ, ನೀವು ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿ ಅದನ್ನ ಮಾರೋದಕ್ಕೆ ನೀವು ಮೌಲ್ಯವರ್ಧನೆ. ಇಲ್ಲಿ ಅದ್ರದ್ದು ಒಂದು ಫಾರ್ಮ್ ಚೇಂಜ್ ಆಗಿಲ್ಲ, ಆದ್ರೆ ಕ್ಲೀನ್ ಆಗಿದೆ, ಮಾಗಿದೆ, ತಾಜಾ ತಂದಲ್ಲಿದೆ, ಮೌಲ್ಯ ಹೆಚ್ಚಾಗುತ್ತೆ. ಕಾಯಿಗೆ 20 ರೂಪಾಯಿ ಕೆಜಿ, ಹಣ್ಣಿಗೆ 100 ರೂಪಾಯಿ ಕೆಜಿ.
ಸೊ 80 ರೂಪಾಯಿ ಯಾಕೆ ಕೊಡ್ತಾನೆ ಗ್ರಾಹಕ? ಮೌಲ್ಯ ಹೆಚ್ಚಾಗಿರೋದಕ್ಕೆ ಕೊಡ್ತಾನೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ತಪ್ಪು ಕಲ್ಪನೆ ಏನು ಅಂದ್ರೆ ಮೌಲ್ಯವರ್ಧನೆ ಅಂದ್ರೆ ಪ್ರೊಸೆಸಿಂಗ್. ಇಲ್ಲ, ನೀವು ಮೌಲ್ಯವರ್ಧನೆ ಯಾವ ರೀತಿ ಮಾಡ್ತಿದ್ದೀರಾ? ನನ್ ಮಾರ್ಕೆಟ್ಗೆ ಏನ್ ಬೇಕು? ಫ್ರೆಶ್ ಬೇಕಾ, ಸೆಮಿ ಪ್ರೊಸೆಸ್ಡ್ ಬೇಕಾ, ಅಥವಾ ಪ್ರೊಸೆಸ್ಡ್ ಬೇಕಾ? ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಉಪ ಉತ್ಪನ್ನಗಳು. ಉಪ ಉತ್ಪನ್ನಗಳು ಅಂದ್ರೆ ಬೈ ಪ್ರಾಡಕ್ಟ್ ಅಂತ ಹೇಳ್ತೀವಿ. ನಾವು ಯಾವಾಗ್ಲೂ ಹೇಳ್ತೀವಿ ರೈತನ ಒಂದು ಆದಾಯವನ್ನು ದ್ವಿಗುಣಗೊಳಿಸೋದು ಅಂತ. ಏನು ನೀವು ಬೆಳೆಯೋದಕ್ಕಿಂತ ಡಬ್ಬಲ್ ಬೆಳೆಯೋದಕ್ಕಾಗಲ್ಲ. ಬೆಳೆದಿರೋದಕ್ಕೆ ನೀವು ಮೌಲ್ಯನ ಹೇಗೆ ಹೆಚ್ಚಿಸ್ಕೋಬೇಕು ಅಂತ ನೋಡಿದಾಗ ನಿಮ್ಮ ಒಂದು ಏನಪ್ಪಾ ಇನ್ಕಮ್ ಡಬಲ್ ಆಗುತ್ತೆ. ಮೌಲ್ಯವರ್ಧನೆ, ಉಪ ಉತ್ಪನ್ನ. ಫಾರ್ ಎಕ್ಸಾಂಪಲ್ ಮೋಸ್ಟ್ಲಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದೆ, ನಾನು ಹೇಳ್ತೀನಿ. ಸೊ ಸಹ್ಯಾದ್ರಿದವರು ಜಾಸ್ತಿ ಪ್ರಾಫಿಟ್ ಮಾಡ್ತಾ ಇರೋದು ಮೌಲ್ಯವರ್ಧನೆಯಲ್ಲಿ. ಉಪ ಉತ್ಪನ್ನಗಳನ್ನ ನಾನು 2 ಎಕ್ಸಾಂಪಲ್ ಹಾಕಿದ್ದೀನಿ, ಅಲ್ಲಿ ತೋರಿಸ್ತೀನಿ ನಾನು. ಫಾರ್ ಬೈ ಪ್ರಾಡಕ್ಟ್ ನ ನೀವು ಯುಟಿಲೈಸ್ ಮಾಡ್ಲಿಲ್ಲ ಅಂದ್ರೆ ವ್ಯಾಲ್ಯೂ ಹೋಯ್ತು. ಫಾರ್ ಎಕ್ಸಾಂಪಲ್ ನಾವ್ ಹೇಳ್ತೀವಿ ನೀವು ಬಾಳೆ ಬೆಳಿತಾ ಇದ್ದೀರಾ, ಬಾಳೆ ಫೈಬರ್ ಬಗ್ಗೆ ಯಾರು ಚಿಂತನೆ ಮಾಡೋದಿಲ್ಲ. ದಾಳಿಂಬೆ ನಾವು ಬೆಳಿತಾ ಇದೀವಿ, ದಾಳಿಂಬೆ ಸಿಪ್ಪೆ ಬಗ್ಗೆ ಯಾರು ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ನಾವು ಮ್ಯಾಂಗೋ ಪಲ್ಪಿಂಗ್ ಮಾಡ್ತಾ ಇದೀವಿ, ಮ್ಯಾಂಗೋ ಬೀಜದ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ, ಸಿಪ್ಪೆ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ. ಇದ್ರಲ್ಲಿ ಮೌಲ್ಯ ಹೋಗ್ತಾ ಇದೆ. ಅದನ್ನ ಆಡ್ ಮಾಡಿದ್ರೆ ನಿಮ್ಮ ಪ್ರಾಫಿಟ್ ಇನ್ನು ಆಡ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಬರೋದು ಮಾರುಕಟ್ಟೆ, ಮಾರ್ಕೆಟ್ ಲಿಂಕೇಜ್. ಮಾರ್ಕೆಟ್ ಲಿಂಕೇಜ್ ಸ್ಟ್ರಾಂಗ್ ಇರಬೇಕು. ಸೊ ನೀವು B2B ಮಾಡಿ ನೀವು ಹೊರಗಡೆ ಬಂದು ಅಡ್ಡಾಡಿದ್ರೆ ಮಾರ್ಕೆಟ್ ಲಿಂಕೇಜ್ ಆಗೋದು. ಇಲ್ಲ ನಮಗೆ ಬಂದ್ಬಿಡ್ಬೇಕು, ಯಾರು ಬಂದು ತಗೊಂಡು ಹೋಗೋದಿಲ್ಲ. ಆಯ್ತು, ನಿಮ್ದೊಂದು ವೆಬ್ಸೈಟ್ ಮಾಡಿ ನೀವು ಹೇಳ್ತಾ ಇರ್ಬೇಕು, ಅಥವಾ ಇನ್ಸ್ಟಾಗ್ರಾಮ್ ಚಾನಲ್ ಮಾಡಿ ನಮ್ಮಲ್ಲಿ ಇದು ಸಿಗುತ್ತೆ ಅಂತ ನೀವು ಹೇಳ್ತಾ ಇದ್ರೆ ಅದು ಜನರಿಗೆ ನಾಟುತ್ತೆ, ಅವ್ರು ಬರ್ತಾರೆ. ಸೊ ಮಾರ್ಕೆಟ್ ಲಿಂಕೇಜ್ ಎಸ್ಟಾಬ್ಲಿಷ್ ಮಾಡ್ಬೇಕು, ಮಾರ್ಕೆಟಿಂಗ್ ಮಾಡೋದನ್ನ ಕಲಿಬೇಕು. ಆಮೇಲೆ ಬ್ರ್ಯಾಂಡಿಂಗ್. ನೀವ್ ಏನೇ ಪ್ರಾಡಕ್ಟ್ ಮಾಡಿ, ನಾವು ಆವಾಗ್ಲೂ ಹೇಳ್ತೀವಿ ಒಂದು FPO ಒಂದು ಬ್ರ್ಯಾಂಡ್ ಇರಬೇಕು. ಫೆಡರೇಷನ್ಗೆ ಒಂದು ಬ್ರ್ಯಾಂಡ್ ಇರುತ್ತೆ, ಆಯ್ತಾ? ಬಟ್ FPO ಒಂದು ಬ್ರ್ಯಾಂಡ್ ಇರಬೇಕು. ನಿಮ್ಮ ಬ್ರ್ಯಾಂಡು, ನಿಮ್ಮ FPO ಒಂದು ಯಶಸ್ಸಿನ ಒಂದು ಕಥೆನ ಹೇಳ್ಬೇಕು, ಅವಾಗ ಅದಕ್ಕೆ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್ ಟ್ರೇಸಬಿಲಿಟಿ ಅಂತ ಹೇಳ್ತೀವಿ. ಈಗ ಹೆಂಗಾಗೋಗಿದೆ ಅಂದ್ರೆ, ನಾನು ಈಗ ಒಂದು ಮಾವಿನ ತಿಂತಾ ಇದ್ರೆ ಇದು ಯಾರು ಬೆಳೆದಿದ್ದು? ಗ್ರಾಹಕನ ತಲೆಯಲ್ಲಿ ಇದೇ ಇರೋದು, ಯಾರು ಬೆಳೆದಿದ್ದು, ಯಾವಾಗ ಇದನ್ನ ನಾನು ಕಟಾವ್ ಮಾಡಿದ್ದು, ಯಾವಾಗ ಮಾರ್ಕ್ಸಿದ್ದು, ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ ನಾವು ಟ್ರೇಸಬಿಲಿಟಿ ಅಂತ ಹೇಳ್ತೀವಿ. ಅದನ್ನ ಪತ್ತೆ ಹಚ್ಚುವಿಕೆ. ಒಂದು QR ಕೋಡ್ ನೋಡಿರ್ಬೋದು ನೀವೆಲ್ಲ, ಇತ್ತೀಚೆಗೆ ಪ್ಯಾಕೆಟ್ ಅಲ್ಲಿ QR ಕೋಡ್ ಸ್ಕ್ಯಾನ್ ಮಾಡೋದು ಗೊತ್ತಾಗ್ಬಿಡುತ್ತೆ ಏನಪ್ಪಾ ಲಾಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್, ಪ್ಲೇಸ್ ಆಫ್ ಪ್ರೊಡಕ್ಷನ್ ಅಂತ. ಸೊ ಹಾಗಾಗಿ ಟ್ರೇಸಬಿಲಿಟಿನ ನಾವು ಗಣನೆಗೆ ತಗೋಬೇಕಾಗುತ್ತೆ. ಆದ್ರೆ ಇದಿಷ್ಟು ನಾವು ಮಾಡ್ಬೇಕು ಅಂತ ಹೇಳ್ತೀವಿ. FPಗಳು ಏನ್ ಮಾಡ್ತಾ ಇದಾವೆ ಈಗ? ಕೇವಲ ಬರೀ ಕೆಲವಷ್ಟೇ ಸಂಗ್ರಹಣೆ ಮಾಡ್ತಾ ಇದಾವೆ, ಅದು ಕಚ್ಚಾ ಮಾರುಕಟ್ಟೆ ಮಾಡ್ತಾ ಇದಾವೆ. ಕಚ್ಚಾ ಅಂದ್ರೇನು? ಅದಕ್ಕೇನು ಪ್ರೈಮರಿ ಸೆಕೆಂಡರಿ ಏನು ಪ್ರೊಸೆಸಿಂಗ್ ಇಲ್ಲ. ಹಾರ್ವೆಸ್ಟ್ ಮಾಡಿದ್ವಿ, ಸೇಲ್ ಮಾಡಿದ್ವಿ, ವ್ಯಾಲ್ಯೂ ರಿಯಲೈಸೇಷನ್ ಇಲ್ಲ. ನೆಕ್ಸ್ಟ್ ಬ್ರ್ಯಾಂಡಿಂಗ್ ಇಲ್ಲ, ಪೈ ಪ್ರಾಡಕ್ಟ್ ಇಲ್ಲ, ಟ್ರೇಸಬಿಲಿಟಿ ಇಲ್ಲ. ಮೌಲ್ಯ ನಷ್ಟ. ಮಿನಿಮಮ್ 50ರಿಂದ 60% ಇನ್ಕಮ್ ನ ನೀವು ಅಲ್ಲೇ ಕಳ್ಕೊಂಡಿದ್ದೀರಾ ಮೌಲ್ಯವರ್ಧನೆ ಇದ್ದಂಗೆ. ಹಾಗಾಗಿ ಏನು ಅಂದ್ರೆ ಈ ಎಲ್ಲಾ 8 ಹಂತಗಳಲ್ಲಿ ನೀವು ಭಾಗವಹಿಸಬೇಕು. ಬೈ ಪ್ರಾಡಕ್ಟ್ ಯುಟಿಲೈಸೇಷನ್ ಕಲಿಬೇಕು. ಬ್ರ್ಯಾಂಡಿಂಗ್ ಮತ್ತು ಟ್ರೇಸಬಿಲಿಟಿ ಇಂಪ್ಲಿಮೆಂಟ್ ಮಾಡಿದ್ರೆ ಎಕ್ಸ್ಪೋರ್ಟ್ ಮಾಡಬಹುದು, ಅಥವಾ ಪ್ರೀಮಿಯಂ ಪ್ರೈಸಿಂಗ್ ಅಂತ ಹೇಳ್ತೀವಿ, ಅದನ್ನು ಮಾಡಬಹುದು. ನಿಖರ ಕೃಷಿ ಮತ್ತು ಡ್ರೋನ್ ತಂತ್ರಜ್ಞಾನ ಅಂತ ಹೇಳ್ತೀವಿ. ಏನಂದ್ರೆ ಡ್ರೋನ್ ಸಿಂಪಡಣೆ ಮಾಡೋದು. ನೀವು ಕಸ್ಟಮೈಸಿಂಗ್ ಸೆಂಟರ್ ಅಂದ್ರೆ ಬರೀ ಟ್ರ್ಯಾಕ್ಟರ್ ಅಂತಲ್ಲ, ಟ್ರ್ಯಾಕ್ಟರ್ ಅಲ್ಲಿ ನೀವು ಡ್ರೋನ್ ನ ಹಿಡ್ಕೊಂಡು ಅದನ್ನ ಸರ್ವಿಸ್ ಮಾಡಲ್ ಅಂತ ಹೇಳ್ತೀವಿ. ಯಾವಾಗ್ಲೂ ಒಂದು ಅರ್ಥ ಮಾಡ್ಕೊಳ್ಳಿ, FPO ಬರೀ ಪ್ರೊಡಕ್ಷನ್ ಇಂದ, ಬರೀ ಇನ್ಪುಟ್ ಇಂದ ನಾನು ಬಹಳ ಲಾಭ ಮಾಡ್ತೀನಿ ಇಲ್ಲ. ಆಲ್ಟರ್ನೇಟ್ ರೆವಿನ್ಯೂ ಮಾಡಲ್ಸ್ ಇರ್ಬೇಕು ನಮ್ಮ ಹತ್ರ. ಒಂದು ಆದಾಯ ಒಂದು ಮೂಲಗಳು ಇರಬೇಕು. ಸೊ ಆದಾಯ ಮೂಲಗಳಲ್ಲಿ ಡ್ರೋನ್ ಒಂದು ಮೂಲ. ನಾವ್ ಎಲ್ಲರೂ ಮಾಡಿ ಅಂತ ಹೇಳ್ತಾ ಇಲ್ಲ. ಅಗೇನ್ ನೀವು ಕ್ವಶನ್ ಕೇಳ್ಕೋಬೇಕು, ನಮಗೆ ಡ್ರೋನ್ ಬೇಕಾ? ಡ್ರೋನ್ ಬೇಕಾದ್ರೆ ಎಷ್ಟು ಜನ ಅದನ್ನ ಉಪಯೋಗಿಸ್ಕೊಂತಾರೆ? ನಾನು 8 ಲಕ್ಷ 10 ಲಕ್ಷ ಹಾಕಿ ಡ್ರೋನ್ ತಂದ್ರೆ ನನಗೆ ಯಾವಾಗ ಈ ಸಾಲ ತಿರುತ್ತೆ? ಯಾವಾಗ ನಾನು ಪ್ರಾಫಿಟ್ ಆಗ್ತೀನಿ? ಇದೆಲ್ಲ ಕ್ವಶನ್ ಕೇಳಿದಾಗ ನೀವು ಡ್ರೋನ್ ಖರೀದಿ ಮಾಡಿ. ನೆಕ್ಸ್ಟ್ ಈಗ ಏನು ಸ್ಯಾಟಲೈಟ್ ಇಮೇಜರಿ ಅಂತ ಹೇಳ್ತೀವಿ, ಕ್ರಾಪ್ ಹೆಲ್ತ್ ಮಾನಿಟರಿಂಗ್ ಅಂತ ಹೇಳ್ತೀವಿ. ಇದನ್ನ ನೀವು ಮಾಡಿದ್ರೆ ಫರ್ಟಿಲೈಸರ್ ನ ಅಂದ್ರೆ ಏನು ಗೊಬ್ಬರನ ನೀವು 20ರಿಂದ 30% ಕಡಿಮೆ ಮಾಡಬಹುದು. ಹವಾಮಾನ ಆಧಾರಿತ ಕೃಷಿ, ಸ್ಥಳೀಯ ಒಂದು ಹವಾಮಾನ ಮುನ್ಸೂಚನೆ ಸಿಗುತ್ತೆ. FPಗಳು ಇತ್ತೀಚೆಗೆ ನಾವು ನೋಡ್ತೀವಿ ಸ್ಟಾರ್ಟ್ಅಪ್ ಗಳ ಜೊತೆಗೆ ಟೈಅಪ್ ಮಾಡ್ಕೊಂತ ಇದ್ದೀರಾ. ನೀವು ಟೈಅಪ್ ಮಾಡ್ಕೊಂಡು SMS ಮೂಲಕ ಅಥವಾ ವಾಟ್ಸ್ಆಪ್ ಮೂಲಕ ಒಂದು ಮೆಸೇಜ್ ಕಳಿಸ್ಬೋದು, ನೋಡಿ ಹಿಂಗೆ ಹವಾಮಾನ, ಹಿಂಗೆ ಮುನ್ಸೂಚನೆ ಹಿಂಗಿದೆ, ಈ ರೀತಿ ಆಗುತ್ತೆ ಅಂತ. ಯಾಕಂದ್ರೆ ಒಬ್ಬ ರೈತ, ಬಡ ರೈತ, ಅವನು ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್, ಅವನು ಪೆಸ್ಟಿಸೈಡ್ ಸ್ಪ್ರೇ ಮಾಡ್ತಾ ಇದ್ದಾನೆ. ಮಾಡ್ತಿದ್ದಂಗೆ ಸಾಯಂಕಾಲ ಮಳೆ ಆಗುತ್ತೆ ಅಂದ್ರೆ ಅದೆಲ್ಲ ದುಂದು ವೆಚ್ಚ. ಈ ಒಂದು ಇನ್ಫಾರ್ಮೇಶನ್ FPO
ತಗೋಬಹುದಾಗಿತ್ತಾ? ಸಾಧ್ಯತೆ ಇದೆ, ಅದಕ್ಕೆ ಅಮೌಂಟ್ ಆಗುತ್ತೆ. ಅಗೇನ್ ಅದನ್ನೇ ನೀವು ಈ ಒಂದು ಸೌಲಭ್ಯಗಳನ್ನ ನೀವು ಶೇರ್ ಹೋಲ್ಡರ್ ಕೊಟ್ರೆ ನಿಮ್ಮ ಒಂದು ಷೇರುದಾರ ನಿಮ್ಮ ಹತ್ರ ಬರ್ತಾನೆ ಜಾಸ್ತಿ. ನನಗೆ ಇದರಿಂದ ಒಂದು ಅನಿವಾರ್ಯತೆ, ಅವರಿಗೆ ನಿಮ್ಮ ಅನಿವಾರ್ಯತೆ ಬೇಕು, ನಿಮಗೆಲ್ಲ ಅವರ ಅನಿವಾರ್ಯತೆ ಇದ್ದೇ ಇದೆ. ಆದ್ರೆ ಷೇರುದಾನಿಗೆ ನಿಮ್ಮ ಅನಿವಾರ್ಯತೆ ಇದೆನಾ? ಮೇನ್ ಕ್ವಶನ್ ಅದು. ನೆಕ್ಸ್ಟ್ ಜಿಯೋ ಟ್ಯಾಗಿಂಗ್ ಅಂತ ಏನ್ ಹೇಳ್ತೀವಿ, ನೀವೆಲ್ಲ ನೋಡಿರ್ಬೋದು. ಫ್ರೂಟ್ಸ್ ಐಡಿಯಲ್ಲೆಲ್ಲ ನೀವೆಲ್ಲ ಆನ್ ಬೋರ್ಡ್ ಆಗ್ತಾ ಇದ್ದೀರಾ. ನಾನು ಬೆಳಗ್ಗೆನೇ ಒಬ್ರ ಹತ್ರ ಚರ್ಚೆ ಮಾಡ್ತಾ ಇದ್ದೆ. ಫ್ರೂಟ್ಸ್ ಐಡಿಯಲ್ಲಿ ಆನ್ ಬೋರ್ಡ್ ಆಗ್ತಿದಂಗೆ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ಕರ್ನಾಟಕ ಸರ್ಕಾರ ಹಲವು ಒಂದು ಯೋಜನೆಗಳನ್ನು ರೂಪಿಸ್ತಾ ಇದೆ. ಸೊ ಹಾಗಾಗಿ ನಾವು ಡಿಜಿಟಲ್ ಯುಗದಲ್ಲಿ ನಾವು ಸ್ಮಾರ್ಟ್ ಫಾರ್ಮಿಂಗ್ ಅಂತ ಹೇಳ್ತೀವಿ. ಹಾಗಾಗಿ ಕೆಲವೊಂದು ನೋಡೋಣ, ಅದು ಬಂತು ಅಂದ್ರೆ ಅಗ್ರಿ ಸ್ಟಾಕ್ ಬಂತು ಅಂದ್ರೆ ಒಂದು FPO ಅವ್ರ ಶೇರ್ ಹೋಲ್ಡರ್ ಏನ್ ಬೆಳೀತಾ ಇದ್ದಾರೆ ಅಂತ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಆ ರೀತಿ ಒಂದು ಡಿಜಿಟಲ್ ಗೆ ನಾವು ಹೋಗ್ಬೇಕಾಗುತ್ತೆ. ಆಮೇಲೆ ಡಾಟಾ ಆಧಾರಿತ ನಿರ್ಧಾರ ಅಂದ್ರೆ ನಮಗೆ ತಂತ್ರಜ್ಞಾನ ಉಪಯೋಗಿಸ್ಕೊಂಡು ನಮಗೆ ಏನ್ ಮಾಹಿತಿ ಇದೆ ಅದ್ರ ಮೇಲ್ಗಡೆ ನಾವು ನಿರ್ಧಾರ ತಗೋಬೇಕು. ಏನಂದ್ರೆ ಈಲ್ಡ್ ಪ್ರೊಡಿಕ್ಷನ್ ಇರ್ಬೋದು ಅಥವಾ FPO ಕಮಾಡಿಟಿ. ನಾನು ಹೇಳಿದೆ ಮುಂಚೆನೆ, ನಿಮ್ಮ ಷೇರುದಾರರು ಏನ್ ಬೆಳೀತಾ ಇದಾರೆ, ಏನ್ ವೆರೈಟಿ ಬೆಳೀತಾ ಇದಾರೆ ನಿಮ್ ಮುಂಚೆ ಗೊತ್ತಿತ್ತು ಅಂದ್ರೆ, ಯಾಕಂದ್ರೆ ಯಾವ ತಳಿ ಏನಿದೆ ಅದು ಯಾವಾಗ ಕಟಾವ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಯಾವಾಗ ಕಟಾವ್ ಬರುತ್ತೆ ಅಂದ್ರೆ ಅದಕ್ಕೆ ನಾವು ಏನೋ ಸಂಸ್ಕರಣೆ ಬೇಕಾ, ಅಥವಾ ನಾವು ಶೇಖರಣೆ ಬೇಕಾ, ಅಥವಾ ನಮಗೆ ಏನಾದ್ರು ಮಾರ್ಕೆಟ್ ಲಿಂಕೇಜ್ ಬೇಕಾ, ಯಾವಾಗ 3 ರಿಂದ 4 ತಿಂಗಳು ಮುಂಚೆ ಸ್ಟಾರ್ಟ್ ಆಗ್ಬೇಕು ಈ ವರ್ಕ್, ಆಮೇಲೆ ಅದು ಎಫೆಕ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಡಾಟಾ ಆಧಾರಿತವಾಗಿ ನಿರ್ಧಾರ ಮಾಡ್ಬೇಕಾಗುತ್ತೆ. ಹೊರಗಡೆ ಎಕ್ಸ್ಪೋರ್ಟ್ ಮಾಡ್ತೀರಾ ಅಂದ್ರೆ ಪೆಸ್ಟಿಸೈಡ್ ರೆಸಿಡ್ಯೂ ಅಂತ ಹೇಳ್ತೀವಿ, ಅವಿಶೇಷ ಪರೀಕ್ಷೆಗಳನ್ನು ಮಾಡ್ಬೇಕಾಗುತ್ತೆ. ಸೊ ಟ್ರೇಸಬಿಲಿಟಿ, ಬ್ರ್ಯಾಂಡಿಂಗು ಮತ್ತೆ ಪೂರೈಕೆ ಸರಪಳಿ ಹೇಗೆ ಎಸ್ಟಾಬ್ಲಿಷ್ ಮಾಡೋದು ಅಂದ್ರೆ ಫಾರ್ಮ್ ಟು ಫೋರ್ಕ್ ಅಂತ ಹೇಳ್ತೀವಿ. ರೈತರನ್ನ ನೀವು ನೋಂದಣಿ ಮಾಡ್ಕೋಬೇಕು, ಉತ್ಪಾದನೆ ದಾಖಲೆನ ಹಿಡ್ಕೋಬೇಕು, QR ಕೋಡ್ ನ ಮಾಡ್ಬೇಕು, ಅವಶೇಷನ ನೀವು ಪರೀಕ್ಷೆ ಮಾಡ್ಬೇಕು, ಆಮೇಲೆ ಗ್ರಾಹಕರಿಗೆ ಒಂದು ಸ್ಕ್ಯಾನ್ ಮಾಡಿದಾಗ ಈ ಎಲ್ಲ ಇನ್ಫಾರ್ಮೇಶನ್ ಅವನಿಗೆ ಗೊತ್ತಾಗಬೇಕು. ಒಂದು ಏನು ಅಂದ್ರೆ ಬ್ರ್ಯಾಂಡ್ ಬಿಲ್ಡಿಂಗ್ ಸ್ಟ್ರಾಟಜಿ ಅಂದ್ರೆ ಒಂದು FPO ಒಂದು ಬ್ರ್ಯಾಂಡ್. ನಿಮ್ಗೆಲ್ಲ ಈ ಒಂದು ಆ ಒಂದು ಬ್ರ್ಯಾಂಡಿಗೆ ಒಂದು ಲೋಗೋ ಇರ್ಬೇಕು, ಒಂದು ಟ್ಯಾಗ್ ಲೈನ್ ಇರ್ಬೇಕು. ಸೊ ಇದಿತ್ತು ಅಂದ್ರೆ ನಿಮ್ಮ ಒಂದು ಅಸ್ತಿತ್ವ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾವು ಹೇಳ್ತೀವಿ, ಈಗೇನಪ್ಪಾ ಸಹಜದವ್ರದ್ದು ಸಹಜ ಅಂತ ಇದೆ, ನಾಮದಾರಿ ಅವ್ರದ್ದು ಸಿಂಪ್ಲಿ ನಾಮದಾರಿ ಅಂತ ಇದೆ, ಉನ್ಗುಂದವ್ರದ್ದು ಜನತೃಪ್ತಿ ಅಂತ ಇದೆ. ಸೊ ಹಾಗಾಗಿ ಏನು ಸಹ್ಯಾದ್ರಿ ಅವ್ರದ್ದು ಸಹ್ಯಾದ್ರಿ ಫಾರ್ಮ್ಸ್ ಅಂತ ಇದೆ, ಬ್ರ್ಯಾಂಡ್. ಸೊ ಹಾಗಾಗಿ ನೀವು ಬ್ರ್ಯಾಂಡ್ ಬಗ್ಗೆ ನೋಡ್ಬೇಕು. ನೆಕ್ಸ್ಟ್ ಗ್ರಾಹಕರ ಅಗತ್ಯಕ್ಕೆ ತಕ್ಕಂತೆ ನನಗೆ ಈಸಿ ಏನಾಗುತ್ತೆ ನೋಡ್ಬಾರ್ದು. ಅಕ್ಕಿನ 25 kg ಚೀಲನೂ ಮಾಡ್ಬೋದು, 10 kg ಚೀಲನೂ ಮಾಡ್ಬೋದು, 5 kg ಚೀಲನೂ ಮಾಡ್ಬೋದು. ಸೊ 5 kg ಪ್ಯಾಕೆಟ್ ಅಂತ ಹೇಳ್ತೀವಿ ನಾವು. ಇತ್ತೀಚೆಗೆ ನಾವು ಜಾಸ್ತಿ ಹೋಗೋದು 5 kg ಪ್ಯಾಕೆಟ್ ಜಾಸ್ತಿ ಹೋಗೋದು. ಸೊ ಹಾಗಾಗಿ ನಾವೇನಾರು ಆನ್ ಬೋರ್ಡ್ ಮಾಡಿ ಆನ್ಲೈನ್ ಅಲ್ಲಿ ಮಾಡ್ತಿದೀವಿ ಅಂದ್ರೆ 5 kg ಪ್ಯಾಕೆಟ್, ಬಲ್ಕ್ 25 kg, ಇನ್ಸ್ಟಿಟ್ಯೂಷನಲ್ ಸಾಂಸ್ಥಿಕ ಏನು ಹೋಟೆಲ್ಸು ಹಾಸ್ಟೆಲ್ಸ್ಗೆ 25 kg. ಸಾಮಾಜಿಕ ಮಾಧ್ಯಮ ನಾವು ಬಹಳಷ್ಟು ಏನು ಅಂದ್ರೆ ನಾವು ಟ್ರೈನಿಂಗ್ ಮಾಡ್ಬೇಕಾದ್ರೆ ನಾನು ಕೇಳ್ತೀನಿ, ನೀವ್ ಏನ್ ಮಾಡ್ತಾ ಇದ್ದೀರಾ, ಪಬ್ಲಿಸಿಟಿ ಮಾಡ್ತಾ ಇದ್ದೀರಾ? ಏನಿಲ್ಲ, ಇನ್ಸ್ಟಾಗ್ರಾಮ್ ಫ್ರೀ ಇದೆ, ಅದು ಇದು ರೀಲ್ಸ್ ಮಾಡೋ ಬದ್ಲಿ ನಿಮ್ಮ ಒಂದು ಪ್ರಾಡಕ್ಟ್ ಬಗ್ಗೆ ನೀವು ಅಲ್ಲೇ ಒಂದು ಪರಿಚಯ ಕೊಟ್ಟು ನೀವು ರೀಲ್ಸ್ ಮಾಡಿ ಆ ರೀಲ್ಸ್ ನ ಎಲ್ಲಾ FPO ಡೈರೆಕ್ಟರ್ ತಮ್ಮ ಒಂದು ಸ್ಟೇಟಸ್ ಅಲ್ಲಿ ಹಾಕೊಂಡ್ರೆ ಅದೇ ಫ್ರೀ ಪಬ್ಲಿಸಿಟಿ. ಅದಾದ್ಮೇಲೆ ನೀವು ಪೇಪರ್ ಅಲ್ಲಿ ಹಾಕ್ಸೋದು ಅದೆಲ್ಲ ಸೆಕೆಂಡ್ರಿ, ಅದ್ರ ಫ್ರೀ ಪಬ್ಲಿಸಿಟಿ. ನೆಕ್ಸ್ಟ್ GI ಟ್ಯಾಗ್. ನಾವ್ ಹೇಳ್ತೀವಿ GI ಕ್ರಾಪ್ಸ್ ಎಷ್ಟು ಕೊಂಡಿದಾವೆ, ಇಂಡಿ ಲಿಂಬೆ ಹಣ್ಣು, ನಿಂಬೆ ಹಣ್ಣಲ್ಲ ಇಂಡಿ ನಿಂಬೆ ಹಣ್ಣು. ಆ ಒಂದು ಸ್ಪೆಷಾಲಿಟಿ ಬಗ್ಗೆ, ಆ ಒಂದು ಏನು ಯೂನಿಕ್ನೆಸ್ ಬಗ್ಗೆ ನೀವು ಹೇಳಲಿಲ್ಲ ಅಂದ್ರೆ ಎಷ್ಟು ಜನಕ್ಕೆ ಗೊತ್ತಾಗುತ್ತೆ? ಯಾಕಂದ್ರೆ ನಾವು ಆ ಒಂದು ವಿಶಿಷ್ಟತೆಯನ್ನು ನಾವು ಹೇಳ್ಕೊಡ್ಬೇಕಾಗುತ್ತೆ. ಏನು ಮಲಬಾರ್ ಟ್ಯಾಮರಿಂಡ್ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ನಾವು ಈ ಸಿರ್ಸಿ ಕಡೆ ಸುಪಾರಿ ಅಂತ ಹೇಳ್ತೀವಿ, ನಾವು ಏನಪ್ಪಾ ಈ ವಿಳೆದೆಲೆ, ಮೈಸೂರು ವಿಳೆದೆಲೆ, ನಂಜನಗೂಡು ರಸಬಾಳೆ, ಕಮಲಾಪುರ ರೆಡ್ ಬನಾನಾ, ಈ ರೀತಿ ನಾವೆಲ್ಲ ಹೇಳಿದಾಗ ಇವೆಲ್ಲ GI. ಆಮೇಲೆ ಆರ್ಗ್ಯಾನಿಕ್, ಸಾವಯವ, ಇದ್ರ ನಾವು ಕುರಿತು ಹೇಳ್ಬೇಕು. ನಾವ್ ಇದ್ರ ಬಗ್ಗೆ ವಿಶಿಷ್ಟತೆ ಹೇಳಿದಾಗ ಅದಕ್ಕೊಂದು ಮೌಲ್ಯ ಹೆಚ್ಚಾಗುತ್ತೆ. ಈ ಪೂರೈಕೆ ಚೆನ್ನಾಗಬೇಕು ಅಂದ್ರೆ ನಾವು ಕೋಲ್ಡ್ ಚೈನ್, ಕೋಲ್ಡ್ ಸ್ಟೋರೇಜಸ್ ನಾವು ಎಸ್ಟಾಬ್ಲಿಷ್ ಮಾಡ್ಬೇಕು. ಇರಾ ಕೋಲ್ಡ್ ಸ್ಟೋರೇಜ್ ಅಲ್ಲಿ ನಮ್ ತಗೊಂಡೋಗಿಟ್ಟು ಪೇ ಚಾರ್ಜಸ್, ದುಡ್ಡು ಕೊಡಿ ಇಡಿ, ಮತ್ತೆ ಅದನ್ನ ತಗೊಂಡ್ಬಂದು ಮಾರಾಟ ಮಾಡಿ. ಸೊ ಆ ರೀತಿ ಒಂದು ಲೆವೆಲ್ ಅಲ್ಲಿ ಇರ್ಬೇಕು. ಆಮೇಲೆ ಅಗ್ರಿಗೇಷನ್ ಅಂತ ಹೇಳಿದ್ರೆ FPO ಕಲೆಕ್ಷನ್ ಸೆಂಟರ್ ಇರ್ಬೇಕು, ಡಿಸ್ಟ್ರಿಬ್ಯೂಷನ್ ಸೆಂಟರ್ ಇರ್ಬೇಕು. ಡೈರೆಕ್ಟ್ ಬೈಯರ್ ಜೊತೆಗೆ ಒಂದು ಕಾಂಟ್ರಾಕ್ಟ್ಸ್ ನ ಸೈನ್ ಮಾಡ್ಬೇಕು ನೀವು. ಯಾಕಂದ್ರೆ ನೀವು ಕಂಪನಿ ರೇಟ್ ಜೊತೆಗೆ ಬಂದ್ರೆ ಕಾಂಟ್ರಾಕ್ಟ್, ನಾನು ಈ ರೇಟಿಗೆ ಈ ದಿನಕ್ಕೆ ಈ ರೇಟ್ ನ ನಿಮಗೆ ಮಾರ್ತಾ ಇದ್ದೀನಿ ಅಂತ, ಅದನ್ನ ನೀವು ಒಪ್ಪಂದನ ಇದನ್ನಪ್ಪ ನೀವು ಮಾನ್ಯ ಮಾಡಿ ಇದನ್ನ ಮಾಡ್ಬೇಕು, ನೀವು ಗೌರವ ಕೊಡ್ಬೇಕು ಅದಕ್ಕೆ. ಅವಾಗ ನಿಮಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಡಿಜಿಟಲ್ ಆರ್ಡರ್ ಪ್ಲಾಟ್ಫಾರ್ಮ್ ಲೈಕ್ ವಾಟ್ಸ್ಆಪ್ ಬಿಸ್ನೆಸ್ ಅಂತಾನೆ ಮಾಡಿದ್ದಾರೆ. ವಾಟ್ಸ್ಆಪ್ ಬಿಸ್ನೆಸ್ ಮಾಡ್ಕೋಬಹುದು ನೀವು. ನಾನು ಬಹಳಷ್ಟು ಮೊನ್ನೆ ಒಂದು FPOಗೆ ಅದಕ್ಕೂ ನಾನು
ಏನೋ ಕಾಂಟ್ಯಾಕ್ಟ್ ಮಾಡಕ್ ನೋಡಿದೆ, ಅವ್ರದ್ದು ಕೆಟಲಾಗ್ ಎಲ್ಲ ಬಂದ್ಬಿಡ್ತು. ಎಲ್ಲ ಕೆಟಲಾಗ್ ಹಾಕಿದ್ದಾರೆ ವಾಟ್ಸ್ಆಪ್ ಬಿಸ್ನೆಸ್ ಅಲ್ಲಿ, ಅದನ್ನು ನೀವು ಮಾಡ್ಬೋದು. ಸೊ ಹಾಗಾಗಿ ಡಿಜಿಟಲ್ ಆರ್ಡರ್ ಪ್ಲಾಟ್ಫಾರ್ಮ್ ನ ನೀವು ಪರಿಪಾಲಿಸಬೇಕಾಗುತ್ತೆ. ಸೊ ನಾನು ಆಗ್ಲೇ ಹೇಳ್ತಾ ಇದ್ದೆ ವ್ಯಾಲ್ಯೂ ಅಡಿಷನ್ ಹೆಂಗೆ ಅಂತ. ಸಹ್ಯಾದ್ರಿದು ನೀವು ಹೋದ್ರೆ ಅವರು ದಾಳಿಂಬೆಯಿಂದ ಅವರು ರಸನು ತೆಗಿತಾರೆ, ಜ್ಯೂಸ್ ಮಾಡ್ತಾರೆ. ದಾಳಿಂಬೆ ದಳ ಏನ್ ಬರುತ್ತಲ್ಲ, ಏರಿಲ್ಸ್ ಅಂತ ಹೇಳಿ ಬರುತ್ತಲ್ಲ, ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಸಿಪ್ಪೆ ಏನ್ ಬರುತ್ತೆ, ಸಿಪ್ಪೆಯಿಂದ ಪೌಡರ್ ತೆಗಿತಾರೆ, ಡೈ ತೆಗಿತಾರೆ. ಅದರಿಂದ ನಾವು ಏನಪ್ಪಾ ಹೂವಿನ ಮೊಳಕೆ ಹೂವಿಂದ ನಾವು ಟೀ ಮಾಡ್ತಾರೆ. ಸಿಪ್ಪೆಯಿಂದ ನಾವು ಒಂದು ವೇರಿಯಸ್ ಪ್ರಾಡಕ್ಟ್ಸ್ ಮಾಡ್ತೀವಿ, ಸ್ಕ್ರಬ್ಬರ್ ಅಂತ ಹೇಳ್ತೀವಿ, ಸೌಂದರ್ಯ ವರ್ಧಕ ಶಕ್ತಿಗಳು. ದೇನು ಬೀಜದಿಂದ ಎಣ್ಣೆ ತೆಗಿತಾರೆ. 6,000 to 7,000 ರೂಪಾಯಿ ಲೀಟರ್ ಇದೆ ಏನು ದಾಳಿಂಬೆ ಬೀಜದ ಎಣ್ಣೆಗೆ. ಆಮೇಲೆ ಕಟಾವ್ ತ್ಯಾಜ್ಯಗಳನ್ನ ನಾವು ಬಯೋ ಕಾಂಪೋಸ್ಟ್ ಮಾಡೋದು, ಪೆಲೆಟ್ಸ್ ಮಾಡ್ಬೋದು. ನೀವು ಎರಿಲ್ಸ್ ಇಂದನೇ ವೈನ್ ಕೂಡ ಮಾಡ್ತಾ ಇದ್ದಾರೆ ಸಹ್ಯಾದ್ರಿ. ಸೊ ಹಾಗಾಗಿ ನಾವು ಈ ಒಂದು ಬೈ ಪ್ರಾಡಕ್ಟ್ ಅಂತ ಏನ್ ಹೇಳ್ತೀವಿ, ಒಂದು ಪದಾರ್ಥಗಳನ್ನ ನಾವು ಕರೆಕ್ಟ್ ಆಗಿ ಎಸ್ಟಾಬ್ಲಿಷ್ ಮಾಡಿದ್ರೆ ಮೇನ್ಲಿ ಅದೇ ಮೇನ್ ಪದಾರ್ಥ ಆಗೋಗ್ಬಿಡುತ್ತೆ. ಯಾಕಂದ್ರೆ ವ್ಯಾಲ್ಯೂ ಜಾಸ್ತಿ ಇದೆ. ನಿಂಬೆ ಹಣ್ಣಿಂದು ಅಷ್ಟೇ, ರಸ ತೆಗೆದಾದ್ಮೇಲೆ ಸಿಪ್ಪೆ ಏನ್ ಬರುತ್ತೆ, ಸಿಪ್ಪೆಯಿಂದ ಪೀಲ್ ಆಯಿಲ್ ತೆಗಿತಾರೆ, ಒಣೆ ಸಿಪ್ಪೆಯಿಂದ ಪೌಡರ್ ಮಾಡ್ತಾರೆ. ಪೆಕ್ಟಿನ್, ನೀವು ಬೇಕಾದ್ರೆ ಸಹ್ಯಾದ್ರಿ ಅವ್ರ ವೆಬ್ಸೈಟ್ಗೆ ಹೋಗಿ ಅಥವಾ ಅವ್ರ ಲಿಂಕ್ಡ್ಇನ್ಗೆ ಹೋಗಿ, ಇನ್ಸ್ಟಾಗ್ರಾಮಿಗೆ ಹೋಗಿ, ಅವ್ರು ಇತ್ತೀಚೆಗೆ ಫುಡ್ ಅಡಿಟಿವ್ಸ್ ನ ಸೇಲ್ ಮಾಡ್ತಾ ಇದ್ದಾರೆ, ಫುಡ್ ಕಲರ್ಸ್ ನ ಸೇಲ್ ಮಾಡ್ತಾ ಇದ್ದಾರೆ. ಕಲರ್ಸ್ ಏನ್ ಬೇರೆಯಿಂದ ಅಲ್ಲ, ಇದೇನು ಹಣ್ಣುಗಳನ್ನ ಹ್ಯಾಂಡಲ್ ಮಾಡ್ತಾ ಇದಾರೆ ಅಲ್ಲಿಂದನೇ ಕಲರ್ ತೆಗಿತಾ ಇದ್ದಾರೆ. ಪೆಕ್ಟಿನ್ ನ ಅವರು ಗಾವ ಅಥವಾ ಈ ಏನು ನಿಂಬೆ ಹಣ್ಣಿನಿಂದನೇ ಪೆಕ್ಟಿನ್ ತೆಗಿತಾ ಇದ್ದಾರೆ. ಸೊ ಅದನ್ನ ಬೈ ಪ್ರಾಡಕ್ಟ್ ನ ಅವರು ಉಪಯೋಗಿಸ್ತಾ ಇದ್ದಾರೆ. ಆಮೇಲೆ ಇದನ್ನೆಲ್ಲ ಮಾಡ್ಬೇಕು, ನೀರ್ ಬರುತ್ತಲ್ಲ, ನೀರ್ನ ಕೂಡ ಅವರು ಒಂದು ಆಲ್ಗೆ ಪ್ಲಾಂಟ್ ಹಾಕಿ ಅದನ್ನು ಬಯೋಸ್ಟಿಮ್ಯುಲೆಂಟ್ ಆಗಿ ಮಾರ್ತಾ ಇದ್ದಾರೆ. ಸೊ ಹಾಗಾಗಿ ಏನು ವೇಸ್ಟ್ ಇಲ್ಲ. ನಾವು ಅದಕ್ಕೆ ಬೈ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಬೈ ಪ್ರಾಡಕ್ಟ್ ನ ನಾವು ಜಾಸ್ತಿ ಗಣನೆ ತಗೋಬೇಕು. ಕಚ್ಚಾ ಮಾರಿದ್ರೆ ನಿಮಗೆ 20 ರೂಪಾಯಿ ಸಿಕ್ಕರೆ, ಅದೇ ನೀವು ಉತ್ಪನ್ನ ಮೇಲೆ ಬೈ ಪ್ರಾಡಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ 45-50 ರೂಪಾಯಿ ಮೇಲೆ ಸಿಗುತ್ತೆ ನಿಮಗೆ. ಸೊ ಹಾಗಾಗಿ ತಂತ್ರಜ್ಞಾನ ನಿಮಗೆ ಹೇಳ್ದೆ ನಾನು, ಈ ನಾಮ್ ಇದೆ, ONDC, ಜಮ್ ಅಂತ ಇದೆ. ವೇರ್ ಹೌಸಿಂಗ್ ಅಲ್ಲಿ WDR, ವೇರ್ ಹೌಸ್ ಡೆವಲಪ್ಮೆಂಟ್ ರೆಗ್ಯುಲೇಟರಿ ಅಥಾರಿಟಿ ಅಂತ ಇದೆ, ಅವರಲ್ಲಿ ರಿಜಿಸ್ಟರ್ಡ್ ಇದು ವೇರ್ ಹೌಸಿಂಗ್ ಇದಾವೆ. ನಾವು ಬಹಳಷ್ಟು ಏನ್ ಹೇಳ್ತೀವಿ, ನಾವು ಕಟಾವ್ ಮಾಡಿದೀವಿ ಸರ್, ನಮಗೆ ದುಡ್ಡಿನ ಅಭಾವ ಬಂತು, ನಾವು ಮಾರ್ಬಿಟ್ವಿ, ಆದ್ರೆ ರೇಟ್ ಕಮ್ಮಿ ಇತ್ತು, ನಾವು ಮಾರಿದ್ಮೇಲೆ ರೇಟ್ ಜಾಸ್ತಿ ಆಯ್ತು. ಸೊ ವೇರ್ ಹೌಸಿಂಗ್ ಅಲ್ಲಿ ನೀವು WDRA ರಿಜಿಸ್ಟರ್ಡ್ ವೇರ್ ಹೌಸ್ ಅಲ್ಲಿ ನಿಮ್ಮ ಒಂದು ಉತ್ಪನ್ನನ ಶೇಖರಣೆ ಮಾಡಬಹುದು. ನೀವು ಶೇಖರಣೆ ಮಾಡಿದ್ರೆ ಅವರು ವೇರ್ ಹೌಸ್ ರಿಸಿಪ್ಟ್ ಅಂತ ಕೊಡ್ತಾರೆ, ನೆಗೋಷಿಯಬಲ್ ವೇರ್ ಹೌಸ್ ರಿಸಿಪ್ಟ್ ಅಂತ. ಏನು ನಿಮ್ದು ಈ ಉತ್ಪನ್ನ ಇರುತ್ತೆ, ಅದು ಗುಣಧರ್ಮಗಳು ಇರುತ್ತೆ, ಅದ್ರ ಮೇಲ್ಗಡೆ ಮೌಲ್ಯ ನಿರ್ಧಾರ ಆಗುತ್ತೆ. ಆ ನಿರ್ಧಾರದ ಮೇಲ್ಗಡೆ ನೆಗೋಷಿಯಬಲ್ ವೇರ್ ಹೌಸ್ ರಿಸಿಪ್ಟ್ ಅಂತ ಕೊಡ್ತಾರೆ. ಇತ್ತೀಚೆಗೆ ಈ ನೆಗೋಷಿಯಬಲ್ ವೇರ್ ಹೌಸ್ ರಿಸಿಪ್ಟ್ ಡಿಜಿಟಲಿ ಎಲ್ಲ ಡಿಜಿಟಲ್ ಅವ್ರು ಕೊಟ್ಟಾದ್ಮೇಲೆ ನೀವು ಅದನ್ನ ಬ್ಯಾಂಕಿಗೆ ಜಮಾ ಮಾಡಿದ್ರೆ 70% ತನಕ ಲೋನ್. ಆ ಲೋನ್ ನ ತಗೊಂಡು ನಿಮ್ಮ ಏನು ಇದಿರುತ್ತಲ್ಲ ಬಂಡವಾಳ ಒಂದು ಅವಶ್ಯಕತೆ, ಅದನ್ನ ನೀಗಿಸ್ಕೊಂಡು ರೇಟ್ ಜಾಸ್ತಿ ಬಂದಾಗ ಅದನ್ನ ಮಾರಬೇಕು, ಲೋನ್ ಕಟ್ಟಬೇಕು. ಸೊ ಆ ರೀತಿ ಮಾಡಿದಾಗ ನಿಮಗೆ ಉಪಯೋಗ ಆಗುತ್ತೆ. ವೇರ್ ಹೌಸಿಂಗ್ ನಾವು ಯಾರು ಜಾಸ್ತಿ ಉಪಯೋಗಿಸ್ಕೊಂತ ಇಲ್ಲ. NCDX ಅಂತ ಇದೆ, ಫ್ಯೂಚರ್ಸ್ ನಾವೆಲ್ಲ ಎಡ್ಜಿಂಗ್ ಮಾಡ್ಬೇಕು. ನೀವು FPO ನಾವು ಖರೀದಿ ಮಾಡ್ಬಿಟ್ಟಿದೀವಿ, ನಾವು ಸ್ಟೋರ್ ಮಾಡ್ಬಿಟ್ಟಿದೀವಿ, ಆದ್ರೆ ನಾವು ಏನಪ್ಪಾ ರಿಸ್ಕ್ ಆಗ್ತಾ ಇದೆ ಅಂದಾಗ ಆ ರಿಸ್ಕ್ ಅನ್ನ ನೀವು ಎಡ್ಜ್ ಮಾಡ್ಬೇಕು NCDX ಅಲ್ಲಿ, MCX ಅಲ್ಲಿ. ಅವಾಗ ನಿಮಗೆ ಅದ್ರದ್ದು ಪೂರ್ಣ ಪ್ರಮಾಣದ ಲಾಭ ಆಗುತ್ತೆ. ನೆಕ್ಸ್ಟ್ ಅಗ್ರಿಸ್ಟ್ಯಾಕ್. ಹಾಗಾಗಿ ಇದನ್ನ ನಮಗೆ ಗೊತ್ತಿದೆ. ಹಾಗಾಗಿ ಇನ್ನೊಂದು 2-3 ತಿಂಗಳ ನಂತರ NCDX ಬಗ್ಗೆನೇ ಒಂದು ಟ್ರೈನಿಂಗ್ ಮಾಡಿಸ್ತಾ ಇದೀವಿ ನಾವು. ಯಾಕಂದ್ರೆ ನಿಮಗೆ ಹೇಗೆ ಇದರಿಂದ ಲಾಭ ಪಡ್ಕೋಬಹುದು. ಅಗ್ರಿಸ್ಟ್ಯಾಕ್ ಹೇಳಿದ್ರೆ ಡಿಜಿಟಲ್ ಕೃಷಿಗೆ ಹೆಲ್ಪ್ ಮಾಡಕ್ಕೆ ಒಂದು ಪರಿಕಲ್ಪನೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ. ನೆಕ್ಸ್ಟ್ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್, ಫೈನಾನ್ಷಿಯಲ್ ಲಿಟ್ರಸಿ. ನಿಮ್ಮ ಹತ್ರ ಶೇರ್ ಬಂಡವಾಳ ಎಷ್ಟಿದೆ, ನೀವು ನಮ್ಮ ಹತ್ರ ದುಡ್ಡು ಕಡಿಮೆ ಇದೆ, ದುಡ್ಡು ಹೇಗೆ ಹೆಚ್ಚಿಸ್ಕೋಬಹುದು, ಬಂಡವಾಳ ಹೇಗೆ ಹೆಚ್ಚಿಸ್ಕೋಬಹುದು ಅಂದ್ರೆ, ಒಂದು ಶೇರ್ ಬಂಡವಾಳ ಹೆಚ್ಚಿಗೆ ಮಾಡ್ಕೋಬಹುದು. SFSC ಇಂದ ಡಿಜಿಟಲ್ ನಾವು ಈಕ್ವಿಟಿ ಗ್ರಾಂಟ್ ತಗೊಂಡಿದ್ದೀವ ಅಂತ ನೋಡ್ಬೇಕು. ವರ್ಕಿಂಗ್ ಕ್ಯಾಪಿಟಲ್ ಅಥವಾ ಟರ್ಮ್ ಲೋನ್ ತಗೋಬೇಕಾ ಅಂತ, ಅಥವಾ ನೀವು ಫಾರ್ಮ್ 10B ಫೈಲ್ ಮಾಡಿ ಟ್ರಸ್ಟ್ ಬಿಲ್ಡಿಂಗ್ ಮಾಡ್ಕೊಂಡು ನೀವು ಜಾಸ್ತಿ ಒಂದು ಲೋನ್ಸ್ ನ ತರಬಹುದು. ಕ್ಯಾಶ್ ಫ್ಲೋ ನ ನೀವು ಪ್ಲಾನ್ ಮಾಡಬಹುದು. CSR ನ ಲಿಂಕೇಜಸ್ ಮಾಡಬೇಕು. ಯಾಕಂದ್ರೆ ಕೆಲವೊಂದು ಫೌಂಡೇಶನ್ಸ್ ಇದಾವೆ, CSR ಅಡಿಯಲ್ಲಿ ಸೆಲ್ಕೋ ಫೌಂಡೇಶನ್ ಬಹಳ ಕಡೆ ಕೋಲ್ಡ್ ಸ್ಟೋರೇಜ್ ನ ಕೊಟ್ಟಿದ್ದಾರೆ. ಎಕೋಸನ್ ಅಂತ ಕಂಪನಿ, ಅವ್ರು ಕೋಲ್ಡ್ ಸ್ಟೋರೇಜ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅವರು MIDH ಅಲ್ಲಿ ಅವರಿಗೆ ಒಂದು ಸಬ್ಸಿಡಿ ಕಾಂಪೋನೆಂಟ್ ಬರುತ್ತೆ, 50% ಸೆಲ್ಕೋದವ್ರು ಕೊಡ್ತಾರೆ. ಸೊ ಕೊನೆಗೆ ಅದನ್ನ ಯುಟಿಲೈಸೇಷನ್ FPO ಆಗುತ್ತೆ. ಬಹಳ ಕಡೆ ಆಗಿದೆ, ಅಲ್ಲ ಒಂದು 10-15 FPOಗಳಿಗೆ ಅದು ಕೊಟ್ಟಿದ್ದಾರೆ. ಆದ್ರೆ ಎಷ್ಟು ಜನ ಉಪಯೋಗಿಸ್ಕೊಂತ ಇದೀರಾ ಅಂತ ನೆಕ್ಸ್ಟ್ ಕ್ವಶನ್. ಸೊ ಅದನ್ನ ನೀವು ಉಪಯೋಗಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ವೇರ್ ಹೌಸಿಂಗ್ ಸ್ಟ್ರಾಟಜಿ, ಬೆಲೆ ನಿರ್ವಹಣೆ ಮಾಡೋದಕ್ಕೆ ಗೋದಾಮ್ ರಸೀದಿ, ಅದನ್ನೆಲ್ಲ ನಾನು ಹೇಳಿದೆ. ಸೊ ನಬಾರ್ಡ್ ರೂರಲ್ ಗೋಡೌನ್ ಸ್ಕೀಮ್ ಇದೆ, ಅದನ್ನ ನೋಡಿ.
ಎಫ್ ಪಿ ಏನಪ್ಪಾ ಒಟ್ಟುಗೂಡಿಸುವಿಕೆ ಅಗ್ರಿಗೇಷನ್ ಆದ್ರೆ ಸಾಧ್ಯತೆ ಇದೆ ಎಲ್ಲ ಮಾಡೋದು. ಸೊ ಪರ್ಯಾಯ ವ್ಯಾಪಾರ ಪ್ರಮಾಣೀಕರಣ ಆರ್ಗ್ಯಾನಿಕ್ ಮಾಡಬೇಕು. ನಾವು GI ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಕಸ್ಟಮೈರಿಂಗ್ ಸೆಂಟರ್ಸ್ ಯಂತ್ರ ಬಾಡಿಗೆ ಅದನ್ನ ನಾವು ಸ್ಟ್ರಾಂಗ್ ಮಾಡಬೇಕು. ಸೌರ ಪಂಪ್ ಅಳವಡಿಕೆಯಲ್ಲೂ ಕೂಡ ಒಂದು ಸಹಾಯ ಇದೆ, ಅದನ್ನ ನೋಡ್ಕೋಬೇಕು. ಇನ್ಪುಟ್ ಹೆಂಗೆ ಮಾಡ್ಬೋದು, ಡ್ರೋನ್ ಸೇವಾ ಕೇಂದ್ರ ಹೆಂಗೆ ಎಸ್ಟಾಬ್ಲಿಷ್ ಮಾಡ್ಬೋದು, ಇದನ್ನೆಲ್ಲ ನೀವು ಮಾಡ್ಬೇಕಾಗುತ್ತೆ. ಸೊ ನಾವು ಸರ್ಕಾರದ ಬೆಂಬಲ ಇಲ್ಲದ ನಂತರ ಸ್ವ ಮತ್ತು ಸ್ಥಿರವಾಗಿ ಹೇಗೆ ಮಾರ್ಗ ಕಳ್ಕೊಂಡದು ಅಂದ್ರೆ, ಮೊದಲನೇ ವರ್ಷ ಬ್ಯಾಲೆನ್ಸ್ ಶೀಟ್ ನ ವಿಮರ್ಶೆ ಮಾಡಿ, ಕನಿಷ್ಠ ಒಂದು ಆದಾಯ ಒಂದು ತಾಣ ಗುರುತಿಸಿ, ಆದಾಯ ಒಂದು ಏನಪ್ಪಾ ಚಾನೆಲ್ ನ ಗುರುತಿಸಿ, ROC AGM ಬಾಕಿ ಎಲ್ಲ ಇದನ್ನ ಸರಿಪಡಿಸ್ಕೊಳ್ಳಿ. ಷೇರು ಸಂಗ್ರಹನ ಮತ್ತೆ ಅಭಿಯಾನ ನಡೆಸಿ ಮತ್ತೆ ಶೇರ್ ಬಂಡವಾಳನ ಜಾಸ್ತಿ ಮಾಡ್ತಾರೆ. ನೆಕ್ಸ್ಟ್ ಎರಡನೇ ಹಂತ 2 ರಿಂದ 3 ವರ್ಷ ನಾವು ಬೈ ಪ್ರಾಡಕ್ಟ್ ಬಗ್ಗೆ ಜಾಸ್ತಿ ಗಮನ ಕೊಡಿ. ಉಪ ಉತ್ಪನ್ನಗಳ ಬಗ್ಗೆ SFS ಇಂದ ಸಾಲ ತಗೋಬಹುದಾ ಅಥವಾ ಬ್ರ್ಯಾಂಡ್ ನ ನಾನು ತಯಾರಿ ಮಾಡಬಹುದಾ, ಒಂದು ಬ್ರಾಂಡೆಡ್ ಉತ್ಪನ್ನನ ಹೊರಗಡೆ ತಗೊಂಡ್ಬನ್ನಿ. CHC ಮತ್ತೆ ಡ್ರೋನ್ ಸೇವೆನ ಆರಂಭ ಮಾಡಿ. 3ನೇ ಹಂತ 4 ರಿಂದ 5 ವರ್ಷ ನಾನು ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ಈ ನಾವು ONDC ಸಂಪರ್ಕ ಚೆನ್ನಾಗಿ ಮಾಡ್ಕೋಬೇಕು. ಟ್ರೇಸಬಿಲಿಟಿ, QR ಕೋಡು, ಬ್ಲಾಕ್ ಚೈನು ಅದ್ರೆಲ್ಲ ಮಾಡ್ಕೋಬೇಕು. ಆರ್ಗ್ಯಾನಿಕ್ ಸರ್ಟಿಫಿಕೇಶನ್, NPOP ಜೈವಿಕ್ ಭಾರತ್ ಲೋಗೋ ಏನ್ ಬರುತ್ತೆ ಟಿಕ್ ಆಗಿರುತ್ತಲ್ಲ ಆ ಸರ್ಟಿಫಿಕೇಟ್ ಇರಬೇಕು. PGS ಇದ್ರೆ ನೀವು ಎಕ್ಸ್ಪೋರ್ಟ್ ಮಾಡಕ್ ಆಗಲ್ಲ, ಓನ್ಲಿ NPOP ಇದ್ರೆ ಮಾಡಕ್ ಸಾಧ್ಯ. CSR ಮತ್ತೆ ಇಂಪ್ಯಾಕ್ಟ್ ಇನ್ವೆಸ್ಟ್ಮೆಂಟ್ ಹೆಂಗ್ ಮಾಡ್ಬೋದು, ವಿಷನ್ 2030 ಒಂದು ತಂತ್ರ ಯೋಜನೆ ಮಾಡಿ ನಾನೇ ಹೇಗೆ ಇದನ್ನ ಕಾರ್ಯರೂಪಕ್ಕೆ ತರಬಹುದು. ಸೊ ಸಾಂಸ್ಥಿಕ ಅಂದ್ರೆ ನಬಾರ್ಡು ನಿಮಗೆ SFSC, ನಬಾರ್ಡು, ಕರ್ನಾಟಕ ಕಾಸ್ಕಾರ್ಡ್ ಬ್ಯಾಂಕು, FPO ಫೆಡರೇಷನ್, CSR, ಅಪೆಡಾ ಎಲ್ಲ ಮೂಲಕಗಳ ಈ ಎಲ್ಲ ಒಂದು ಸಂಸ್ಥೆಗಳ ಮೂಲಕ ನಿಮಗೆ ಹಣಕಾಸು ಸಿಗ್ಬೋದು, ಈಕ್ವಿಟಿ ಸಿಗ್ಬೋದು, ಸಾಲ ಸಿಗ್ಬೋದು, ಸಂಘಟನೆ ಆಗ್ಬೋದು, FPO ಫೆಡರೇಷನ್ ಇಂದ CSR ಫಂಡ್ಸ್ ಆಗ್ಬೋದು, ಅಪೆಡಾ ಆಗ್ಬೋದು. ನಿಮ್ಗೆಲ್ಲ ಗೊತ್ತಿರ್ಬೋದು ಕರ್ನಾಟಕ FPO ಫೆಡರೇಷನ್ ಅಂತೇಳಿ ಒಂದು ಫೆಡರೇಷನ್ ಆಗಿದೆ. ಕರ್ನಾಟಕ ರಾಜ್ಯ ಸರ್ಕಾರವೇ ಒಂದು ಸಪೋರ್ಟ್ ಮಾಡಿರುವ ಫೆಡರೇಷನ್. ಎಲೆಕ್ಷನ್ ಆಗಿದೆ, ಡೈರೆಕ್ಟರ್ಸ್ ಆಗಿದ್ದಾರೆ. ಈಗ COFPO ಮೆಂಟರಿಂಗ್ ಆಗಿ ಸಪೋರ್ಟ್ ಮಾಡ್ತಾ ಇದೀವಿ. ನೀವು ಏನು ಬಿಡಿ ಆದ್ರೆ ನೀವ್ ಏನು ಮಾಡಕ್ಕಾಗಲ್ಲ, ಇಡೀ ಆಗ್ಬೇಕು ಫೆಡರೇಷನ್. ಯಾಕಂದ್ರೆ ಅಮೂಲ್ ಈಸ್ ನಾಟ್ ಅ ಒನ್ ಕಂಪನಿ, ಇಟ್ ಇಸ್ ಅ ಫೆಡರೇಷನ್. GCCF ಅಂತ ಏನ್ ಹೇಳ್ತೀವಿ, ಗುಜರಾತ್ ಮಿಲ್ಕ್ ಫೆಡರೇಷನ್ ಏನಿದೆ ಅದ್ರದ್ದು ಒಂದು ಬ್ರ್ಯಾಂಡ್ ನೇಮ್ ಅಮೂಲ್. ಸೊ ಅಮೂಲ್ ಆಗಕ್ ಕಾರಣ, ಅಥವಾ ನಂದಿನಿ ಈಸ್ ನಾಟ್ ಒನ್ ಕಂಪನಿ, ಇಟ್ ಇಸ್ ಅ ಫೆಡರೇಷನ್. ಸೊ ಅದ್ರ ಫುಲ್ ಏನು ಅಂದ್ರೆ ಕಾರ್ಯರೂಪಕ್ಕೆ ಬಂದಿರೋದು ಫೆಡರೇಷನ್ ಆದ್ಮೇಲೆನೆ ಅದ್ರ ಒಂದು ಶಕ್ತಿ ತೋರಿಸ್ತಾ ಇರೋದು. ಸೊ FPO ಫೆಡರೇಷನ್ ಮುಂದಿನ ದಿನಮಾನಗಳಲ್ಲಿ ಸ್ಟ್ರಾಂಗ್ ಆಗ್ಬೇಕು. ಅದು ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ನೀವೆಲ್ಲ ಅದಕ್ಕೆ ಮೆಂಬರ್ ಆಗ್ಬೇಕು. ಮೆಂಬರ್ ಆದ್ರೆ ನಿಮಗೆ ಇಂಡಿವಿಜುವಲ್ ಏನೇನ್ ಸಮಸ್ಯೆಗಳು ಇದೆ ಅದು ಫೆಡರೇಷನ್ ಬಗೆಹರಿಸುತ್ತೆ. ಸೊ ಏನಪ್ಪ ಫರ್ಟಿಲೈಸರ್ ರಿಕ್ವೈರ್ಮೆಂಟ್ ಇರ್ಬೋದು, ಕ್ವಾಲಿಟಿ ಬೀಜಗಳು ಇರ್ಬೋದು, ಒಂದು ಒಳ್ಳೆ ಗುಣಮಟ್ಟದ ಬೀಜಗಳು ಇರ್ಬೋದು, ಪರಿಕರಗಳು ಇರ್ಬೋದು, ಅಥವಾ ಅಡ್ವೈಸರಿ ಸರ್ವಿಸ್ ಇರ್ಬೋದು, ಕನ್ಸಲ್ಟೆನ್ಸಿ ಇರ್ಬೋದು, ಎಲ್ಲದನ್ನು ಫೆಡರೇಷನ್ ಆ ಒಂದು ಕೆಪಾಸಿಟಿ ಇದೆ. ನೀವೆಲ್ಲ ಅದಕ್ಕೆ ಮೆಂಬರ್ ಆಗ್ಬೇಕು. ನಿಮಗೆ ಏನಾದ್ರು ಬೇಕಾದ್ರೆ ನಮ್ಮ COFPO ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಾವು ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ತಿವಿ. KSFC ಮ್ಯಾನೇಜರ್ ಇದ್ದಾರೆ ಸುನೀಲ್ ಅಂತ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಮೆಂಬರ್ಸ್ ನ ಆದಷ್ಟು ನಿಮಗೆ ಲಾಭ ಜಾಸ್ತಿ ಆಗುತ್ತೆ. CSR ಫಂಡ್ಸ್ ಈಗ ಏನಪ್ಪಾ ಹಲವು ಗವರ್ಮೆಂಟ್ ನಲ್ಲೂ ಚರ್ಚೆ ನಡೀತಾ ಇದೆ, CSR ಫಂಡ್ಸ್ ನ FPOs ಗೆ ಹೇಗೆ ಕೊಡಿಸಬಹುದು ಅಂತ. ಸೊ ನೆಕ್ಸ್ಟ್ ಅಪೆಡಾ ರಫ್ತು ಮಾಡ್ಬೇಕು ಅಂತ ಅಪೆಡಾದೊಂದು ನಮಗೆ ಬೇಕಾಗುತ್ತೆ ಸಪೋರ್ಟ್. 2030ಕ್ಕೆ ಈಗ ನಾನು 10 ಲಕ್ಷ ಇದೆ ಅಂದ್ರೆ 10 ಪಟ್ಟು ನನ್ನ ಒಂದು 2030 ಟಾರ್ಗೆಟ್ ಏನು ಅಂದ್ರೆ 1 ಕೋಟಿ ನಾನು ವ್ಯಾಪಾರ ಮಾಡ್ಬೇಕು, ಮಿನಿಮಮ್ 1 ಕೋಟಿ. ಆಮೇಲೆ ಮಿನಿಮಮ್ 500 ಜನ ಷೇರುದಾರರು ನನ್ನ ಜೊತೆಗೆ ಸಕ್ರಿಯವಾಗಿ ಸದಸ್ಯರಾಗಿರ್ಬೇಕು. ಸಕ್ರಿಯವಾಗಿರ್ಬೇಕು. 3ಕ್ಕಿಂತ ಜಾಸ್ತಿ ಆದಾಯ ಮೂಲಗಳು ಇರಬೇಕು. ಇನ್ಪುಟ್ ಒಂದು, ಔಟ್ಪುಟ್ ಒಂದು ಬೇರೆ. ಮತ್ತೆ ಆಮೇಲೆ 0 ವೇಸ್ಟ್. ನಾನು ಏನನ್ನೂ ವೇಸ್ಟ್ ಮಾಡೋದಿಲ್ಲ, ಎಲ್ಲಾ ಒಂದು ಬೈ ಪ್ರಾಡಕ್ಟ್ ನ ಯುಟಿಲೈಸ್ ಮಾಡಿ ಉಪ ಉತ್ಪನ್ನಗಳನ್ನು ತಯಾರಿಸ್ತೀನಿ. ಆಮೇಲೆ 10 ಲಕ್ಷಕ್ಕಿಂತ ಜಾಸ್ತಿ ನಾನು ಲಾಭಾಂಶ ಕೊಡ್ತೀನಿ ಸದಸ್ಯರಿಗೆ. ಅದು ನನ್ನ ಒಂದು ಟಾರ್ಗೆಟ್ ಇರಬೇಕು 2030ಕ್ಕೆ. ಏನು ಈ ಟಾರ್ಗೆಟ್ ಯಾರು ಒಂದು 50-60 ಲಕ್ಷ ಮಾಡ್ತಾರೆ ಅವ್ರಿಗಲ್ಲ, ಅವ್ರಿಗೆ 5 ಕೋಟಿ ಆಗುತ್ತೆ. 10 ಲಕ್ಷಕ್ಕಿಂತ ಕಡಿಮೆ ಇದೀರಲ್ಲ ಅವ್ರಿಗೆ ಇದು ಟಾರ್ಗೆಟ್. ಅಂದ್ರೆ ನಿಮ್ಮ ಟಾರ್ಗೆಟ್ 2030ಕ್ಕೆ 10 ಪಟ್ಟು ಜಾಸ್ತಿ ಫಿಕ್ಸ್ ಮಾಡ್ಬೇಕು. ಸಾಧ್ಯತೆ ಇದೆ, ಸೊ ನೀವು ಮಾಡ್ಬೇಕಷ್ಟೇ. ಆದ್ರೆ ಯಶಸ್ಸಿನ ಕೀಲಿ ಕೈಗಳು ಏನು ಅಂದ್ರೆ ನಾನ್ ನೆಗೋಷಿಯಬಲ್, ಇದಕ್ಕೆ ಸಾಧ್ಯನೇ ಇಲ್ಲ. ನೀವು ಏನಪ್ಪಾ ಕಾಂಪ್ರಮೈಸ್ ಮಾಡ್ಕೊಳಕ್ ಆಗೋದಿಲ್ಲ. ಆಡಳಿತ ಪ್ರಥಮ, ಫಸ್ಟ್ ಗವರ್ನೆನ್ಸ್. ಹಾಗಾಗಿ ನಾವು ಈ ಸೆಷನ್ ನಲ್ಲಿ ಫಸ್ಟ್ ಮಾಡ್ತಾ ಇರೋದು ಗವರ್ನೆನ್ಸ್, ಆಮೇಲೆ ಸ್ಟ್ರಾಟಜಿ ಹೇಳ್ತಾ ಇದೀವಿ.
ನಿಮ್ಮ ಅಡಿಪಾಯ ಫೌಂಡೇಶನ್ ಸ್ಟ್ರಾಂಗ್ ಇದ್ರೆ ಬಿಲ್ಡಿಂಗ್ ಚೆನ್ನಾಗಿ ಕಟ್ಟಬಹುದು. ಫೌಂಡೇಶನ್ ಅಲ್ಲಾಡ್ತಾ ಇದ್ರೆ ನೀವು ಬಿಲ್ಡಿಂಗ್ ಏನೇ ಕಟ್ಟಿ ಬೀಳೋದು ಗ್ಯಾರಂಟಿ. ಸೊ ಆಡಳಿತ ಪ್ರಥಮ, ಮಾರುಕಟ್ಟೆ ಮೊದಲು. ಯಾಕಂದ್ರೆ ನೀವು ಬಿಲ್ಡಿಂಗು ಆಯ್ತು, ಕೊನೆಗೆ ಅದನ್ನು ಉಪಯೋಗ ಮಾಡ್ಕೋಬೇಕಲ್ಲ. ಉಪಯೋಗ ಮಾಡ್ಕೋಬೇಕು ಅಂದ್ರೆ ನಮ್ಮ ಹತ್ರ ಒಂದು ಚಾನಲ್ಸ್ ಇರ್ಬೇಕು. ನೀವು ಏನೇ ಮಾಡಿ ನಿಮ್ಮ ಎಫರ್ಟ್ಸ್ ಗವರ್ನೆನ್ಸ್ ಕಡೆ ಏನಿರುತ್ತೆ ಅಷ್ಟೇ ಈಕ್ವಲ್ ಆಗಿ ಮಾರ್ಕೆಟ್ ಕಡೆ ಇರ್ಬೇಕು. ಇವೆರಡು ಸ್ಟ್ರಾಂಗ್ ಮಾಡಿದ್ರೆ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ, ಆಯ್ತಾ. ಸೊ ಆಮೇಲೆ ಸಿಇಒ ನೇಮಕ, ನೋ ಕಾಂಪ್ರಮೈಸ್. ಇವತ್ತಿಂದನೇ ನಿರ್ಧಾರ ಮಾಡಿ, ನನ್ನ ಸಿಇಒನ ನಾನು 5-6 ಏನಪ್ಪಾ ನೀವೇನ್ ತಗೊಂಡಿದ್ರೆ ಅವ್ನಿಗೆ ಮತ್ತೆ ಟ್ರೈನಿಂಗ್ ಕಳಿಸಿ, ನಾವು ಟ್ರೈನ್ ಮಾಡಿ ಕಳಿಸ್ತೀವಿ. ಸೊ ಅವ್ರನ್ನ ನೀವು ಟ್ರೈನ್ ಮಾಡ್ಬೇಕು, ಚೆನ್ನಾಗಿ ನೀವು ಉಪಯೋಗಿಸ್ಕೋಬೇಕು. 4ನೇದು ಝೀರೋ ವೇಸ್ಟ್ ತಂತ್ರ, ಎಲ್ಲ ಬೈ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ಬೇಕು. ಡಿಜಿಟಲ್ ಮತ್ತೆ ಟ್ರೇಸಬಲ್ ಆಗಿರ್ಬೇಕು, ಸದಸ್ಯರು ಲಾಯಲ್ ಆಗಿರ್ಬೇಕು. ನೀವು ನೋಡಿ TSS ಅಂತ ಒಂದು ಸಂಸ್ಥೆ ಇದೆ ಸಿರ್ಸಿಯಲ್ಲಿ. TSS ಅಂತ ತೋಟಗಾರ್ ಸೊಸೈಟಿ 1500 ಕೋಟಿಗಿಂತ ಜಾಸ್ತಿ ಟರ್ನ್ ಓವರ್ ಮಾಡ್ತಾ ಇದ್ದಾರೆ. ಕೋಆಪರೇಟಿವ್ ಸೊಸೈಟಿ. ಅವರು ಒಂದು ಷೇರುದಾರರಿಗೆ ಸೂಪರ್ ಮಾರ್ಕೆಟ್ ಮಾಡಿದ್ದಾರೆ, ಹಾಸ್ಪಿಟಲ್ ಮಾಡಿದ್ದಾರೆ, ಪೆಟ್ರೋಲ್ ಬಂಕ್ ಮಾಡಿದ್ದಾರೆ, ಅವರು ಒಂದು ಪರಿಕರಗಳನ್ನ ಸೇಲ್ ಮಾಡೋ ಒಂದು ಯೂನಿಟ್ ಓಪನ್ ಮಾಡಿದ್ದಾರೆ, ನರ್ಸರಿ ಮಾಡಿದ್ದಾರೆ, ಕ್ಯಾಶ್ ಪ್ರೊಸೆಸಿಂಗ್ ಯೂನಿಟ್ ಮಾಡಿದ್ದಾರೆ. ಸೊ ನೀವು ಏನಂದ್ರೆ ಇದೆಲ್ಲ ಮಾಡಿದ್ಮೇಲೆ ಮೆಂಬರ್ ಷೇರುದಾರ ಎಲ್ಲೂ ಹೋಗಲ್ಲ, ಇನ್ನೂ ಜಾಸ್ತಿ ನಿಮ್ ಜೊತೆಗೆ ತೊಡ್ಕಂತ ಹೋಗ್ತಾನೆ. ಅವಾಗ ಕಂಪ್ನಿ ಬಲವಾಗಿ ಬೆಳೆಯುತ್ತೆ. ಸೊ ಹಾಗಾಗಿ ಆಡಳಿತ ಸರಿಪಡಿಸಲು ಹಿಂದೆ ಆರಂಭಿಸಿ. ಸ್ಟಾರ್ಟ್ ಟುಡೇ, ನಾಟ್ ಟುಮಾರೋ. ನಾಳೆನೂ ಅಲ್ಲ, ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಈ ವಾರ ಏನು ಅಂದ್ರೆ BOD ಮತ್ತೆ AGM ದಿನಾಂಕನ ನಿಗದಿ ಮಾಡಿ. ಯಾಕಂದ್ರೆ ಮಾರ್ಚ್ ಬಂತು, ಫೈನಾನ್ಷಿಯಲ್ ಇಯರ್ ಎಂಡ್ ಆಗ್ತಾ ಇದೆ. BOD ಫಸ್ಟ್ ಡಿಸೈಡ್ ಮಾಡಿ, ನಂತರ AGM ದಿನಾಂಕ ನಿಗದಿ ಮಾಡಿ, ಮಿನಿಟ್ಸ್ ಬುಕ್ ಡಿಸೈಡ್ ಮಾಡಿ, ಅಜೆಂಡಾ ಟೆಂಪ್ಲೇಟ್ ನ ತಯಾರು ಮಾಡ್ಕೊಳ್ಳಿ. ಈ ತಿಂಗಳು CA ಜೊತೆಗೆ ನಿಮ್ಮ ಚಾರ್ಟೆಡ್ ಅಕೌಂಟೆಂಟ್ ಜೊತೆ ಸಮಾಲೋಚನೆ ಮಾಡಿ, ನಮ್ದು ಏನೇನ್ ಬಾಕಿ ROC ಕಂಪ್ಲೈನ್ಸ್ ಇದೆ, ITR ಇದೆ, ಆಡಿಟ್ ಸ್ಥಿತಿಯನ್ನು ತಿಳಿರಿ. ಡೈರೆಕ್ಟರ್ಗೆ DIN ಒಂದು ಪರಿಶೀಲಿಸಿ. ಯಾಕಂದ್ರೆ DIN KYC ಮಾಡ್ಬೇಕಾದ್ರೆ ನೀವು ನೋಡ್ಕೊಂತೀರಾ ಆಕ್ಟಿವ್ ಇದನಾ ಇನ್ಆಕ್ಟಿವ್ ಇದನಾ ಅಂತ. ಅದನ್ನು ಒಂದು DIN ನ ಪರಿಶೀಲಿಸಿ. ನಿಮ್ಗೆಲ್ಲ ತಿಳಿದಿರುವ ಹಾಗೆ ಲಾಸ್ಟ್ ಸೆಷನ್ ಅಲ್ಲೂ ನಾವು ಹೇಳಿದೀವಿ, MCA ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಒಂದು ಸ್ಕೀಮ್ ತಂದಿದೆ. ಏಪ್ರಿಲ್ 15ರಿಂದ ಜುಲೈ 15 ತನಕ ಈ ಸ್ಕೀಮ್ ಇರುತ್ತೆ. ಏನ್ ಸ್ಕೀಮು ಅಂದ್ರೆ, ಕಂಪನಿ ಆಕ್ಟ್ ಅಲ್ಲಿ ನಿಮಗೆ ಏನೇ ಒಂದು ಪೆಂಡಿಂಗ್ ROC ಕಂಪ್ಲೈನ್ಸಸ್ ಇದ್ರೂ ಕೂಡ ಅದನ್ನ ಸರಿಪಡಿಸ್ಕೋಬಹುದು. ಅದಕ್ಕೆ ಏನೇನು ಫೀಸ್ ಇದೆ ಅದನ್ನ 10% ಇಳಿಸಿದೆ, ಆಯ್ತಾ. ತದನಂತರ ನನ್ನ ಕಂಪನಿ ಅಥವಾ ನಿಮಗೆ ತಿಳಿದಿರೋ ಬೇರೆ ಕಂಪನಿ ನಿಷ್ಕ್ರಿಯವಾಗಿದ್ದಲ್ಲಿ ಅದನ್ನು ಕ್ಲೋಸ್ ಮಾಡೋದಕ್ಕೂ ಒಂದು ಸ್ಕೀಮ್, ಅದು ಆ ಸ್ಕೀಮ್ ಅಲ್ಲಿ ಪ್ರಾವಿಷನ್ ಇದೆ. ಆಮೇಲೆ ಅದಕ್ಕೆ ಇನ್ನೊಂದು ಪ್ರಾವಿಷನ್ ಇದೆ, ಏನು ಅಂದ್ರೆ ಡಾರ್ಮೆನ್ಸಿ ಕಳಿಸ್ಬೋದು. ಸೊ ಅದನ್ನೆಲ್ಲ ನೀವು ಆ ಸ್ಕೀಮ್ ನ ಬಗ್ಗೆ ನಾವು ಇನ್ನೊಂದು ವಾರದಲ್ಲಿ ಇನ್ನೊಂದು ಸೆಷನ್ ಮಾಡ್ತೀವಿ. ಇನ್ನೊಂದು ವಾರ 15 ದಿನದಲ್ಲಿ ನಿಮಗೆ ಫುಲ್ ನಾವು ತಿಳಿ ಹೇಳ್ತೀವಿ. ನೀವು ಅದನ್ನ ಉಪಯುಕ್ತತೆ ಪಡಿಬಹುದು. ನಾವ್ ಹೇಳ್ಬೋದು ನಾವೆಲ್ಲ ತಪ್ಪು ಮಾಡಿದೀವಿ, ತಪ್ಪು ಸಹಜ, ತಿದ್ಕೊಂಡು ನಡೆಯುವುದು ಖಚಿತವಾಗಿರ್ಬೇಕು. ನೆಕ್ಸ್ಟ್ 3 ತಿಂಗಳಲ್ಲಿ, ನಾನು ಈ ತಿಂಗಳಾದ್ಮೇಲೆ 3 ತಿಂಗಳಲ್ಲಿ ಏನ್ ಮಾಡ್ತೀನಿ, ನನ್ನ ಹಿತಾಸಕ್ತಿ ಸಂಘರ್ಷ ಇತ್ತು ಅಂದ್ರೆ ನೀತಿ ಲಿಖಿತವಾಗಿ ತಗೊಂಬನ್ನಿ. ಹಿತಾಸಕ್ತಿ ಸಂಘರ್ಷ ಇತ್ತು ಅಂದ್ರೆ ಏನೇನ್ ಮಾಡ್ಬೇಕು ಅಂತ. BOD ಮತ್ತೆ CEO ಮಧ್ಯೆ ಏನು ಅಧಿಕಾರ ಮಿತಿ ದಾಖಲೆಯನ್ನ ಮಾಡಿ. ಆಮೇಲೆ KPI ಡ್ಯಾಶ್ ಬೋರ್ಡ್ ಆರಂಭ ಮಾಡಿ. ನಿಮಗೆ ನಾವು ತೋರಿಸಿದ್ರಲ್ವ ಕ್ವಾರ್ಟರ್ಲಿ ಏನೇನು ಡಿಸೈಡ್ ಆಗ್ಬೇಕು, ಇಷ್ಟನ್ನ ಅಚೀವ್ ಮಾಡ್ಲೇಬೇಕು. ನಾನು ಅಚೀವ್ ಮಾಡ್ಲಿಲ್ಲ ಅಂದ್ರೆ CEOಗೆ ನೀವು ಹೇಳ್ಬೇಕು, ನೀನು ಅಚೀವ್ ಮಾಡಿದ್ರೆ ಇಷ್ಟು ಬರುತ್ತೆ, ಅಥವಾ ಇನ್ನೂ ಜಾಸ್ತಿ ಅಚೀವ್ ಮಾಡಿದ್ರೆ ನಿನ್ಗೆ ಏನ್ ಇನ್ಸೆಂಟಿವ್ ಮಾಡ್ತೀವಿ ಅಂತ. ನೆಕ್ಸ್ಟ್ 6 ತಿಂಗಳಲ್ಲಿ ಉತ್ತರಾಧಿಕಾರ ಹೆಂಗ್ ಯೋಜನೆ ಮಾಡ್ಬೋದು, ಮಹಿಳಾ ನಿರ್ದೇಶಕರನ್ನ ನೇಮಕ ಮಾಡ್ಬೋದು, ಡಿಜಿಟಲ್ ಆಡಳಿತ ದಾಖಲೆ ವ್ಯವಸ್ಥೆ, ಇದನ್ನೆಲ್ಲ ನೀವು ರೂಪಿಸಿದ್ರೆ ಮುಂದಿನ ವರ್ಷದಷ್ಟೊತ್ತಿಗೆ ನಿಮ್ಮ FPO ಸುಭಿಕ್ಷವಾಗಿರುತ್ತೆ, ಸ್ಥಿರವಾಗಿರುತ್ತೆ, ಒಂದು ಏನಪ್ಪಾ ಸೆಲ್ಫ್ ಸಪೋರ್ಟೆಡ್ ಇರುತ್ತೆ. ಸೊ ಹಾಗಾಗಿ FPO ಏನ್ ಗೊತ್ತಾ, ರೈತ ಉತ್ಪಾದಕ ಸಂಸ್ಥೆಗಳನ್ನ ಮಾಡಿದ ಉದ್ದೇಶ ಏನು, ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೆ ಒಳ್ಳೇದಾಗ್ಲಿ. ಸೊ ಹಾಗಾಗಿ ನೀವೆಲ್ಲ ಈಗ ಕೂಡಿ ಬಂದಿದ್ದೀರಾ, ಆದ್ರೆ ನಮಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಕೇಳಿದೀವಿ, ಆದ್ರೆ ನಮಗೆ ನೋಡಕ್ ಆಗ್ತಾ ಇಲ್ಲ. ದಯವಿಟ್ಟು ಅದನ್ನು ನಮಗೆ ಪ್ರದರ್ಶಿಸಿ. ಯಾಕಂದ್ರೆ ಬಲ, ಒಗ್ಗಟ್ಟಿನಲ್ಲಿ ಬಲ ಹೆಂಗ್ ಬರುತ್ತೆ ಅಂದ್ರೆ, ನೀವು ಅಗ್ರಿಗೇಷನ್ ಮಾಡಿದಾಗ, ನೀವು ಒಗ್ಗಟ್ಟಿನಲ್ಲಿ ನೀವು ಮಾರ್ಕೆಟಿಗೆ ಹೋದಾಗ, ಒಗ್ಗಟ್ಟಿನಲ್ಲಿ ನೀವು ಬ್ರ್ಯಾಂಡಿಂಗ್ ಮಾಡಿದಾಗ ಎಲ್ಲ ಸಾಧ್ಯತೆ ಇದೆ.
ನಾವ್ ಹೇಳ್ತಾ ಇದ್ದೀನಲ್ಲ, ನಾನಂತೂ ಬಹಳಷ್ಟು ಸ್ಟೇಟಿಗೆ ಹೋಗ್ತಾ ಇರ್ತೀವಿ. ನಾವು ಬೇರೆ ಎಫ್ ಪಿ ಗಳನ್ನು ನೋಡ್ತೀವಿ. ಕರ್ನಾಟಕದ ಎಫ್ ಪಿ ಗಳು ಬಹಳ ಚೆನ್ನಾಗಿದ್ದಾವೆ, ಇನ್ನೂ ಅತ್ಯುತ್ತಮವಾಗಬಹುದು. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ದೇಶಕ್ಕೆ ಒಂದು ಮಾದರಿಯಾಗಿ ಒಂದು ಎಫ್ ಪಿ ಒ ಎಕೋಸಿಸ್ಟಮ್ ನ ಬಿಲ್ಡ್ ಮಾಡ್ತೀವಿ ಅಂತೇಳಿ ನಾವೆಲ್ಲ ಒಂದು ದೃಢ ನಿರ್ಧಾರ ಮಾಡೋಣ. ಸೊ ಈ ಒಂದು ವಿಷಯ ಬಗ್ಗೆ ನನಗೆ ಮಾತಾಡಕ್ ಅನುವು ಮಾಡಿಕೊಟ್ಟ ನಮ್ಮ ಮಾನ್ಯ ನಿರ್ದೇಶಕರಿಗೆ, ಸಂಸ್ಥೆಗೆ ನನ್ನ ಒಂದು ಹೃತ್ಪೂರ್ವಕ ವಂದನೆಯನ್ನ ತಿಳಿಸ್ತೀನಿ. ಈಗ ಕ್ವಶನ್ಸ್ ಇದೆ. ಸೊ ಜಯಣ್ಣ, ನೀವೇನಾದ್ರೂ ಹೇಳೋದಿದ್ರೆ ನೀವು ದಯವಿಟ್ಟು ಕಂಟಿನ್ಯೂ ಮಾಡಿ, ಇಲ್ಲ ಅಂದ್ರೆ ಕ್ವಶನ್ಸ್ ಏನಾದ್ರು ಇದ್ರೆ ನಾವು ತಗೊಂಡ್ ಹೋಗೋಣ. ಸೊ ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಡಾಕ್ಟರ್ ಸದಾನಂದ್ ಸರ್ ಅವರು ಸುವಿವರವಾಗಿ ಸ್ಪಷ್ಟವಾಗಿ ನಿಮಗೆ ಹಲವಾರು ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ಸಂಬಂಧಿತವಾಗಿ ಸರ್ಗೆ ಏನಾದ್ರು ಕ್ವಶನ್ಸ್ಗಳಿದ್ರೆ ನೀವು ಕೇಳ್ಬೋದು. ನೀವು ಯಾವ್ದೇ ಈ ಗವರ್ನೆನ್ಸ್ ಸಂಬಂಧಪಟ್ಟಂತೆ ಏನಾರ ಸ್ಪಷ್ಟತೆ ತಗೋಬೇಕು ಅಂದ್ರೆ ಸರ್ ಇಂದ ದಯಮಾಡಿ ಕ್ವಶನ್ ಕೇಳ್ಬೋದು. ಸರ್ ನಮಸ್ಕಾರ. ಹೇಳಿ ಸರ್, ವೆಂಕಟೇಶ್ ಗೌಡ ಸದಾನಂದ್ ಸರ್. ನಾನು ಟ್ರೈನಿಂಗು ಬಂದಿದ್ದೆ ಹೋದ 2 ತಿಂಗಳ ಹಿಂದೆ. ಹೇಳಿ. ಸೆಂಟರ್ ಆಫ್ ಎಕ್ಸಲೆನ್ಸ್ಗೆ. ಅದೇ ನಮ್ದು ಶ್ರೀಗಂಧ ಹಸಿರುನಾಡು ಸ್ಯಾಂಡಲ್ವುಡ್ FPCL ಕೋಲಾರ. ಓಕೆ ಹೇಳಿ. ನಿಮ್ಮನ್ನ ಕೇಳಿದೆ ನಾನು, ಶ್ರೀಗಂಧದ ಬಗ್ಗೆ ಸ್ವಲ್ಪ ವಿಚಾರ ಬೇಕಾಗಿತ್ತು ಸರ್ ಅಂತ. ದಯವಿಟ್ಟು ತಿಳಿಸ್ತೀವಿ ಅಂತ ಹೇಳಿದ್ರೆ. ಶ್ರೀಗಂಧದ ಏನು ಹೇಳಿ ಸರ್? ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಮಾಡಿ ಬಿಲೆಟ್ಸ್, ಪೌಡ್ರು ಮತ್ತೆ ಈ. ಹೌದು ಸರ್. ಶ್ರೀಗಂಧದಿಂದನಾ? ಹೌದು, ನಮ್ದು ಸ್ಪೆಷಲಿ CS ಸೆಂಟ್ರಲ್ ಸ್ಪೆಷಲ್ ಸ್ಕೀಮ್ ಅಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು, ಕೋಲಾರದಲ್ಲಿ ಒಂದು 2 ಕೊಟ್ಟಿದ್ದಾರೆ. ಓಕೆ. ಅಲ್ಲ, ಈಗ ನಿಮ್ ನಂಬರ್ ಹೇಳಿ, ನಾನು ಇದಾದ್ಮೇಲೆ ಮಾತಾಡ್ತೀನಿ. ಯಾಕಂದ್ರೆ ಇದು ಗವರ್ನೆನ್ಸ್ ಇಂದ ತಗೊಂತಾ ಇದೀವಿ. ಇದಾದ್ಮೇಲೆ ನಿಮ್ಗೆ ಕಾಲ್ ಮಾಡ್ತೀನಿ. ನಂಬರ್ ಹೇಳಿ. 8970 71 77 24. ನಿಮ್ಮ ಟ್ರೈನಿಂಗ್ ಗೊತ್ತಾಯ್ತು, ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಗವರ್ನೆನ್ಸ್ ಏನಾದ್ರು ರಿಲೇಟೆಡ್ ಇದ್ರೆ ಕೇಳಿ. ಗವರ್ನೆನ್ಸ್ ಸ್ಟ್ರಾಟಜಿ ರಿಲೇಟೆಡ್. ಯಾಕಂದ್ರೆ ನಿಮಗೆ ಸವಿಸ್ತಾರವಾಗಿ ನಾನು ಹೇಳ್ತೀನಿ ವ್ಯಾಲ್ಯೂಡೇಷನ್ ಏನ್ ಮಾಡ್ಬೋದು ಅಂತ. ಯಾಕಂದ್ರೆ ನಿಮ್ ಕ್ರಾಪ್ಸ್ ಮೇಲೆ ಡಿಸೈಡ್ ಆಗುತ್ತೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ಉತ್ತಮವಾದ ಸಂದೇಶವನ್ನು ಹಂಚ್ಕೊಂಡ್ರಿ ಸರ್. ತಾವು ಹೇಳ್ದಂಗ ಸರ್, 10 ಲಕ್ಷಕ್ಕೆ 1 ಕೋಟಿಗೆ 10 ಲಕ್ಷ ಸರ್ ಇನ್ಕಮ್ ಬರೋದು ರೇರ್ ಸರ್. ನಾವು ಈಗ ಸೋಯಾಬೀನ್ ದಲ್ಲಿ ಮತ್ತೆ ಮೆಕ್ಕೆಜೋಳದಲ್ಲಿ ವಹಿವಾಟು ಮಾಡ್ತಾ ಇರ್ಬೇಕಾದ್ರೆ ಸರ್ ಬಹಳಷ್ಟು ಕಡಿಮೆ ಬರ್ತಾ ಇದೆ ಸರ್. ಮತ್ತೆ ಸರ್ ನಾವು ಕಾಟನ್ ಪರ್ಪಸ್ ಒಂದು ಆರ್ಗ್ಯಾನಿಕ್ ಇದ್ದು ಸ್ಫೂರ್ತಿ ರೈತ ಉತ್ಪಾದಕರ ಕಂಪನಿ ಯೋಜನೆ ಅಡಿಯಲ್ಲಿ ಗ್ಯಾರಂಟಿ ಇನ್ ಇಂಡಿಯಾ ಮತ್ತು ಡಿಬೇಲದವ್ರು ನಮ್ಗೆ ಕನ್ವರ್ಜೆನ್ಸಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್. 500 ರೈತರಿಗೆ ನಾವು ಹೇಳಿ ಕಂದಪ್ಪ, ಹೇಳಿ. ಮತ್ತೆ 3 ವರ್ಷ ಅವೇರ್ನೆಸ್ ಸ್ಪೀಡ್ ಇದೆ ಸರ್. 10 ವರ್ಷ ಅವ್ರ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೇವೆ ಸರ್. ಗ್ಯಾರಂಟಿ ಇನ್ ಇಂಡಿಯಾ ಮತ್ತು ಡಿಬೇಲರ್ ಅವ್ರ ಜೊತೆಗೆ ಸರ್. ಗೊತ್ತಾಯ್ತು. ಈಗ ನಮ್ಮಿಂದ ಏನಾಗಬೇಕು ಹೇಳಿ ಕಂದಪ್ಪ. ಸರ್, ಈಗ NPP ಸರ್ಟಿಫಿಕೇಟ್ ಅನ್ನು ಮಾಡ್ತಾ ಇದ್ದಾರೆ ಸರ್. ಈಗ ಯೂನಿವರ್ಸಿಟಿನೂ ಕೂಡ ಸಪೋರ್ಟ್ ಮಾಡ್ತಾ ಇದೆ ಸರ್. ನಮಗೆ 5 ಮಂದಿ ವಿಜ್ಞಾನಿಗಳನ್ನ ಸಂಶೋಧನೆಗಾಗಿ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್. ನೀವು ಕನ್ವರ್ಜೆನ್ಸಿ ಮಾಡಿ ಡೆವಲಪ್ ಮಾಡ್ಲಿಕ್ಕೆ ರೈತರ ಜೊತೆಗೆ ನಿರಂತರವಾಗಿ ಸಂಪರ್ಕ ಇರ್ರಿ ಎಂಬುದಾಗ ಸರ್ ನಾ ಈ ವಿಚಾರವನ್ನ ಹಂಚ್ಕೋಬೇಕಾದ್ರೆ ಸರ್ ನಿರಂತರವಾಗಿ ಯಾಕಂದ್ರೆ ನೀವು ಚೆನ್ನಾಗ್ ಮಾಡ್ತಾ ಇದ್ದೀರಾ, ಕರೆಕ್ಟಾ? ಈಗ ನಿಮ್ಗೆ ಇದು ಲಾಸ್ಟ್ ಟೈಮ್ ನೀವು ಮೋಸ್ಟ್ಲಿ ಅವಾರ್ಡಿಗೆ ಅಪ್ಲೈ ಮಾಡಿದ್ರು ಇದಿಷ್ಟು ಬೋಲೆಂಟ್ ಅಂಡ್ ಗ್ಯಾಲೆಂಟ್ ಅವ್ರ ಜೊತೆ ಮಾಡ್ತಾ ಇದೀರಲ್ವಾ? ಹೌದು, ಗ್ಯಾರಂಟಿ ಇನ್ ಇಂಡಿಯಾ ಡಿಬೇಲದವ್ರು ಸರ್ ಫೈನಾನ್ಸಿಯಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಇನ್ನೊಂದ್ಸರಿ ನಾವು ಇದನ್ನ ಮಾಡಿ, ಏನೇ ನಿಮಗೆ FPOs ಯಾವ ರೀತಿ ಸಪೋರ್ಟ್ ಬೇಕು ಅಂದ್ರೆ ನಾವು ಅದನ್ನ ಇದನ್ನ ಮಾಡ್ತೀವಿ, ಕನ್ವರ್ಜೆನ್ಸ್ ಮಾಡ್ತೀವಿ ಸರ್. ಈಗ ಅಂತಾರಾಷ್ಟ್ರೀಯ ಮಾರ್ಕೆಟ್ ಅನ್ನ ನಮ್ ಕಲ್ಪಿಸೋ ಸಲುವಾಗಿ ಸರ್ ರೋಡ್ಲೆ ಅಂತೇಳಿ ಸರ್ ಅಮೆರಿಕದವರು ಯೂನಿವರ್ಸಿಟಿ ಕೊಟ್ಟಾಗ ಕನ್ವರ್ಜೆನ್ಸಿ ಇದಾರೆ ಸರ್. ಅದೇ ಗ್ಯಾರಂಟಿನ ನಮಗೊಂದು ಅಪಾರ್ಚುನಿಟಿ ಸರ್. ಅವರು ನಾಳೆ ಯೂನಿವರ್ಸಿಟಿಗೆ ಬಂದಾಗ ನಮ್ಮ FPO ಬರ್ತಾರೆ ಸರ್ ಅವರು ಅಮೆರಿಕದವರು. ಒಂದು ವಿಚಾರ ಸರ್. ಮತ್ತೆ ಕರ್ನಾಟಕದಾಗ ಫಸ್ಟ್ ನಡೀತಾ ಇದೆ ಸರ್ ಇದು. ಹೌದು, ನೋಡಿ ಫಸ್ಟ್ ಪ್ರಾಜೆಕ್ಟ್ ನಡೀತಾ ಇದೆ ಸರ್. ಚೆನ್ನಾಗಿ ನಡೆದಿದೆ ಸರ್. 1ನೇ ವೆರಿಫಿಕೇಶನ್ ಆಗಿದೆ ಸರ್. 2ನೇ ವೆರಿಫಿಕೇಶನ್ ಕಂಟಿನ್ಯೂ ಇದೆ ಸರ್. ಕಾಟನ್ ಮೇಲೆ ಮಾಡ್ತದೆ ಸರ್. ವ್ಯಾಲ್ಯೂಯೇಷನ್ ಕೂಡ ಸರ್ ನಾವು ಸ್ಫೂರ್ತಿ ಗೋಡ್ ಅಂತೇಳಿ ಮತ್ತೆ ಟ್ಯಾಗ್ಲೈನ್ ಆರೋಗ್ಯದ ಭರವಸೆ ಅಂತೇಳಿ ಮಾಡಿದ್ವಿ ಸರ್. ಆಗ್ಮಾರ್ಕ್ ಮಾಡ್ಕೊಂಡಿದ್ದೇವೆ ಸರ್. ಎಲ್ಲ ಚೆನ್ನಾಗಿ ನಡೆದಿದೆ ಸರ್.
ನಿರಂತರವಾಗಿ ಸರ್ ಹಿಂಗ್ ನಿಮ್ ಮಾರ್ಗದರ್ಶನ ಮತ್ತೆ ನೀವು ಎಫ್ ಗ್ರೂಪ್ ಮಾಡಿದ್ದು ನಮ್ಗೆ ಬಹಳಷ್ಟು ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಸರ್ ಯಾರ ರೈತ ಉತ್ಪಾದಕರ ಕಂಪನಿಗಳಲ್ಲಿ ಏನ್ ಉತ್ಪಾದನೆ ಇದೆ, ಏನ್ ವ್ಯಾಲ್ಯೂಯೇಷನ್ ಇದೆ, ನಾವು ಡೈಲಿ ನೋಡ್ಲಿಕ್ಕೆ ಅನುಕೂಲ ಆಗಿದೆ ಸರ್. ಒಳ್ಳೆ ಅದನ್ನೂ ಒಂದು ಅವಕಾಶ ಕಲ್ಪಿಸಿಕೊಟ್ರಿ ಸರ್. ಇದೇ ರೀತಿ ನಿಮ್ಮ ಮಾರ್ಗದರ್ಶನ ನಮ್ಗೆ ಸದಾ ಇರ್ಲಿ ಸರ್. ಸ್ಫೂರ್ತಿ ರೈತ ಉತ್ಪಾದಕರ ಕಂಪನಿ ಪರವಾಗಿ ನನ್ನ ವೈಯಕ್ತಿಕವಾಗಿ ಸರ್ ತಮಗೂ ಕೂಡ ತುಂಬ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬೇರೆಯವರು ಇದು ಗವರ್ನೆನ್ಸ್ ಸಂಬಂಧಪಟ್ಟಂತೆ ಸ್ವಲ್ಪ ಹೆಚ್ಚು ಅದ್ರ ಕಡೆ ಕೇಂದ್ರೀಕರಣಗೊಳಿಸೋಣ. ನಮಸ್ಕಾರ ಸರ್. ಶೋಧ ಎರಡು ಕಡೆ ಆನ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಈಗ ಅಲ್ಲಿ ಮ್ಯೂಟ್ ಮಾಡಿ ಕ್ಲೋಸ್ ಮಾಡಿದ್ರು. ಹೇಳಿ. ಅದೇ ಸರ್, ಇನ್ಕಮ್ ಟ್ಯಾಕ್ಸ್ ಇಂದು ನಮ್ದು ಈ ವರ್ಷ ಟರ್ನ್ ಓವರ್ ಆಲ್ಮೋಸ್ಟ್ ಅಲ್ಲಿ ಒಂದು 5 ಕೋಟಿವರೆಗೂ ಟಚ್ ಆಗ್ತಿದೆ ಸರ್. ಅದರಲ್ಲಿ ಪ್ರಾಫಿಟ್ ಒಂದು 30 lakhs ಬಂದ್ರೆ ಅದು ಇನ್ಕಮ್ ಟ್ಯಾಕ್ಸ್ ಇದೆ 8-9 ಲಕ್ಷ ಆಗ್ತಿದೆಯಲ್ಲ, ಅದಕ್ಕೆ ಬೇರೆ ಏನಾದ್ರು ಸೊಲ್ಯೂಷನ್ ಇದೆಯಾ ಸರ್? ಈಗ ನಿಮ್ಗೆಲ್ಲ ಗೊತ್ತಿರ್ಬೋದು, ಏನ್ ಗೊತ್ತಾ, ಈಗ ಲಾಸ್ಟ್ ಇಯರ್ ತನಕ 2019ರಿಂದ ಒಂದೇನ್ 10,000 FPO ಸ್ಕೀಮ್ ತಂದ್ರಲ್ಲ, ಆ ನಿಟ್ಟಿನಲ್ಲಿ ಗೌರ್ಮೆಂಟ್ ಒಂದು ಪ್ರಾವಿಷನ್ ತಂದ್ರು. ಏನು ಅಂದ್ರೆ ATPA ಅಂತ, ಓಕೆನಾ? ಸೆಕ್ಷನ್ ATPA ಅಂದ್ರೆ ಸೆಕ್ಷನ್ ATPA ಅಲ್ಲಿ ಇವಾಗ್ಲೂ ಕೂಡ ಕೋಆಪರೇಟಿವ್ ಸೊಸೈಟೀಸ್ ದೇರ್ ಎಕ್ಸಮ್ಪ್ಟೆಡ್ ಫ್ರಮ್ ಇನ್ಕಮ್ ಟ್ಯಾಕ್ಸ್, ಓಕೆನಾ? ATPA ವಾಸ್ ಎಕ್ಸ್ಟೆಂಡೆಡ್ ಟು FPOs. ಆದ್ರೆ ಅದು ಸನ್ಸೆಟ್ ಕ್ಲಾಸ್ ಆಗಿತ್ತು. ಅಂದ್ರೆ 25 ವರ್ಷ ತನಕ ಮೀನ್ಸ್ 5 ವರ್ಷ ತನಕ ಆಕ್ಟಿವ್ ಇತ್ತು. 2025 ಈಗ ಕ್ಲೋಸ್ ಆಯ್ತು. ಈಗ ಅದು ಆಕ್ಟಿವ್ ಇಲ್ಲ. ಇಟ್ ಇಸ್ ನೋ ಮೋರ್ ಅವೈಲಬಲ್ ಫಾರ್ ಯು ಪೀಪಲ್, ಓಕೆನಾ? ಸೊ ನೆಕ್ಸ್ಟ್ ಏನು ಅಂದ್ರೆ ಮ್ಯಾಟ್ ಇದೆ. ಮ್ಯಾಟ್ ಆದ್ರೂ ಅಪ್ಲೈ ಆಗುತ್ತೆ ಅಥವಾ ಇನ್ಕಮ್ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ವಿಚ್ ಅವರ್ ಇಸ್ ಹೈಯರ್ ಅಂತ ಬಂದಾಗ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಈಗ ನೀವು ಇನ್ಕಮ್ ಟ್ಯಾಕ್ಸ್ ಕೊಡ್ಲೇಬೇಕು. ಈಗ ಇನ್ಕಮ್ ಟ್ಯಾಕ್ಸ್ ಇಂದ ಎಕ್ಸಂಪ್ಷನ್ ಇಲ್ಲ. ನೀವು ಐದರ್ ಇನ್ಕಮ್ ಟ್ಯಾಕ್ಸ್ ಆರ್ ಮ್ಯಾಟ್, ಯು ಹ್ಯಾವ್ ಟು ಟೇಕ್ ಒಪಿನಿಯನ್ ಆಫ್ ದ CA ಅಂಡ್ ಅಪ್ಲೈ. ಮ್ಯಾಟ್ ಆಲ್ರೆಡಿ ಯುಟಿಲೈಸ್ ಮಾಡ್ತಿದೀವಿ ಸರ್, ಅದು 5 ವರ್ಷ ಆಗಿದೆ. ಯಾಕಂದ್ರೆ ಇನ್ನೊಂದು ಏನಂದ್ರೆ FPO ಗಮನಗಳಿಗೆ ಏನಂದ್ರೆ ನೀವೆಲ್ಲ ಲಾಸ್ಟ್ ಒಂದು 5 ವರ್ಷದಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋದಿಲ್ಲ. ನೀವೆಲ್ಲ ಮ್ಯಾಟ್ ತುಂಬಿರ್ತೀರಾ. ಮ್ಯಾಟ್ ತುಂಬಿದ ಮೇಲೆ ಮ್ಯಾಟ್ ನ ನೀವು ಕ್ರೆಡಿಟ್ ಆಗಿ ತಗೋಬೇಕು. ಸೊ ಇವಾಗ ಮ್ಯಾಟ್ ನ ಕ್ರೆಡಿಟ್ ನೀವು ಕಟ್ಟಿರೋ ಮ್ಯಾಟ್ ಅಲ್ಲಿ ಹೋಗಿ ಶೇಖರಣೆ ಆಗಿದೆ, ಅದನ್ನ ನೀವು ಉಪಯೋಗಿಸ್ಕೊಂತ ಹೋಗ್ಬೇಕೀಗ. ನೆಕ್ಸ್ಟ್ ಅದನ್ನ ಉಪಯೋಗಿಸ್ಕೊಂತ ಹೋಗಿ ಅಲ್ವಾ? ನೀವು ಶೋಧದಲ್ಲಿ ಅದನ್ನೇ ಮಾಡ್ತಾ ಇದೀರಲ್ವಾ? ಹೌದು ಸರ್, ಮಾಡ್ತಾ ಇದೀವಿ. ಎಸ್. ಸೊ ದಟ್ ಇಸ್ ದ ಪ್ರಾವಿಷನ್. ನೀವು ಮ್ಯಾಟ್ ನ ಯುಟಿಲೈಸ್ ಮಾಡಿ, ಬಟ್ ಟ್ಯಾಕ್ಸ್ ಲಯಬಿಲಿಟಿ ಇದ್ದಿದೆ, ಯಾಕಂದ್ರೆ ಎಕ್ಸಂಪ್ಷನ್ಸ್ ಇಲ್ಲ. ಅದೇ ಪ್ರಾಬ್ಲಮ್ ಇದೆ ಸರ್. ಈಗ ನೆಕ್ಸ್ಟ್ ಈಕ್ವಿಟಿ ಗ್ರಾಂಟ್ ಸರ್, ನಾವು ಅಪ್ಲೈ ಮಾಡಿದ್ ನಮಗೆ ಸಿಗ್ಲೇ ಇಲ್ಲ ಸರ್. ಮತ್ತೆ ಅಲ್ಲ, ನಿಮ್ದು 10,000 FPO ಸ್ಕೀಮ್ ಅಥವಾ ಯಾವ್ದು? 2017 ಅಲ್ಲೇ ಆಗಿದೆ ಸರ್ ನಮ್ದು. ಸ್ಪೈಸ್ ಬೋರ್ಡ್ ಅಂಡರ್. ಸ್ಪೈಸ್ ಬೋರ್ಡ್ ಅಂಟಲ್ಲ ಅಂದ್ರೆ ಸೆಂಟ್ರಲ್. ಯಾಕೆ ಗೊತ್ತಾ, ಈಗ ನೀವು ಒಂದು ಅರ್ಥ ಮಾಡ್ಕೋಬೇಕು. ಈಕ್ವಿಟಿ ಗ್ರಾಂಟ್ ಕೊಡ್ತಾ ಇರೋದು ಯಾರು? ಈಕ್ವಿಟಿ ಗ್ರಾಂಟ್ ಕೊಡ್ತಾ ಇರೋದು SFS ಇದ್ದವರು. SFS ಇದ್ದವರು ಯಾರಿಗೆ ಕೊಡ್ತಾ ಇದಾರೆ? ಅದು 10,000 ಸ್ಕೀಮ್ ಅಲ್ಲಿ ಇರೋರಿಗೆ ಅಷ್ಟೇ ಈಕ್ವಿಟಿ ಗ್ರಾಂಟ್ ಸಿಗ್ತಾ ಇದೆ. ಸೊ ಹಾಗಾಗಿ ಈಕ್ವಿಟಿ ಗ್ರಾಂಟ್ ಅಂದ್ರೆ ಮ್ಯಾಚಿಂಗ್ ಗ್ರಾಂಟ್ ಕೊಡ್ತಾ ಇದ್ದಾರೆ, ಓಕೆನಾ? 15 ಲಕ್ಷಕ್ಕೆ 15 ಲಕ್ಷ ತನಕ ಕೊಡ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಅಪ್ ಟು 2,000 ರೂಪಾಯಿ ಮ್ಯಾಕ್ಸಿಮಮ್ ಇರಂಗೆ. ಸೊ ನಾನು ಮೊನ್ನೆ ಡೆಲ್ಲಿಗೆ ಹೋದಾಗ SFS ಇದವ್ರನ್ನ ಕೇಳಿದೆ, ಈಗ ನಮ್ಮ ಸ್ಟೇಟ್ಸ್ ಗವರ್ಮೆಂಟ್ ಇಂದ ಬಹಳಷ್ಟು FPO ಅನ್ನ ಸಪೋರ್ಟ್ ಮಾಡಿದ್ದಾರೆ, ನೀವು ಅವರಿಗೆ ಈಕ್ವಿಟಿ ಗ್ರಾಂಟ್ ಕೊಡಿ ಅಂತ. ಆ ರೀತಿ ಯಾವುದೇ ಒಂದು ಪಾಲಿಸಿ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರು. ಒಂದು. ಎರಡನೇದು, ಸೊ ಇದನ್ನ ಮನಗಂಡು ಕರ್ನಾಟಕ ಸರ್ಕಾರ ರಿವಾಲ್ವಿಂಗ್ ಫಂಡ್ ಕೊಟ್ಟಿರ್ಬೇಕಲ್ಲ ನಿಮ್ಗೆ. 10 ಲಕ್ಷ ಅಥವಾ 5 ಲಕ್ಷ ಕೊಟ್ಟಿರ್ಬೇಕಲ್ವಾ? 15 ಬಂದಿದೆ. ಸೊ ದಟ್ ಈಸ್ ದಿ ಈಕ್ವಿಟಿ ಗ್ರಾಂಟ್. ಆ ಈಕ್ವಿಟಿ ಬದ್ಲಿ ರಿವಾಲ್ವಿಂಗ್ ಫಂಡ್ ಏನ್ ಕೊಟ್ಟಿದ್ದಾರೆ ಅದೇ ಮ್ಯಾಚಿಂಗ್ ಗ್ರಾಂಟ್. ಸೊ ಹಾಗಾಗಿ ಸೊ ಒಂದಲ್ಲಿ ಅಗೇನ್ ಈಕ್ವಿಟಿಯಲ್ಲಿ ಏನಿದೆ ಅಂದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ನಾವ್ ಎಲ್ಲದನ್ನು ಈ ಗವರ್ನೆನ್ಸ್ ಆಂಗಲ್ ಅಲ್ಲಿ ಕವರ್ ಮಾಡಕ್ಕಾಗಲ್ಲ. ಬಟ್ ಈಕ್ವಿಟಿ ಶೇರ್ ಯಾವ FPO ಈಕ್ವಿಟಿ ತಗೊಂಡಿದ್ದೀರಾ, ನೀವು ಅಡಿಷನಲ್ ಶೇರ್ ಸರ್ಟಿಫಿಕೇಟ್ ರೂಪದಲ್ಲಿ ಶೇರ್ ಹೋಲ್ಡರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನಿಮ್ಮ ಹತ್ರ ಅಮೌಂಟ್ ಇರುತ್ತೆ, ಆದ್ರೆ ನೀವು ಶೇರ್ ಸರ್ಟಿಫಿಕೇಟ್ ನ ಇಶ್ಯೂ ಮಾಡಬೇಕು. ಫಸ್ಟ್ ಶೇರ್ ಸರ್ಟಿಫಿಕೇಟ್ ನೀವು ಫಸ್ಟ್ ಜನರಲ್ ಕಲೆಕ್ಷನ್ ಮಾಡ್ಬೇಕಾದ್ರೆ ಕೊಟ್ಟಿರ್ತೀರಾ. ಅದಕ್ಕೆ ಅಡಿಷನ್ ಆಗಿ ನಿಮಗೆ ಈಕ್ವಿಟಿ ಮ್ಯಾಚಿಂಗ್ ಗ್ರಾಂಟ್ ಬಂದಾಗ ನೀವು ಅಡಿಷನಲ್ ಶೇರ್ ನ ಇಶ್ಯೂ ಮಾಡ್ಬೇಕು. ಬೇರೆ FPO 10,000 ಅನ್ಸೆಕ್ಯೂರ್ಡ್ ಲೋನ್ ಅಲ್ಲೇ ತೋರಿಸ್ಕೊಂಡ್ ಬರ್ತಾ ಇದೆ ಸರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಅಲ್ಲ ಅಂದ್ರೆ ನಿಮಗೆ ಈಗ ಸ್ಪೈಸ್ ಬೋರ್ಡ್ ಇಂದ ಕೊಟ್ಟಿದಾರಲ್ಲ, ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನನಗೆ ನನ್ನ ನಂಬರ್ ತಗೊಳ್ಳಿ, 948111. ನೀವು ಆ ಗ್ರೂಪ್ ಅಲ್ಲಿ ಇದ್ದೀರಾ? ನಮ್ದು 900 ಜನ ಗ್ರೂಪ್ ಅಲ್ಲಿ ಶೋಧ. ಹಲೋ, ಮ್ಯೂಟ್ ಆಗ್ಬಿಟ್ಟಿದೆ ಸರ್. ಓಕೆ, ಒಂದ್ ನಿಮಿಷ, ನಾನು ಚೇರ್ಮನ್ ಇದ್ದೀನಿ ಇದೆ FPOದಲ್ಲಿ. ಇಲ್ಲಿ ಏನಾಗಿದೆ ಅಂದ್ರೆ ನಮ್ದು ಇಕ್ವಿಟಿ ಗ್ರಾಂಟ್ 2017ರಲ್ಲಿ ಇನ್ಕಾರ್ಪೊರೇಷನ್ ಆದಂತ ಎಲ್ಲ FPOಗಳಿಗೆ ಕೊಟ್ಟಿದ್ದಾರೆ. ನಾವು ಅಪ್ಲೈ ಮಾಡಿದ್ದೀವಿ.
ಓಕೆ ಅಪ್ಲೈ ಮಾಡಿದ್ರೆ ಅವ್ರು ಏನು ರೀಸನ್ ಕೊಟ್ಟಿದ್ದಾರೆ ಅಂದ್ರೆ ಥರ್ಡ್ ಪಾರ್ಟಿ ಆಡಿಟ್ ಮಾಡಿದ್ದಾರೆ 3 ಸರಿ. ಓಕೆ 3 ಸರಿ ಥರ್ಡ್ ಪಾರ್ಟಿ ಆಡಿಟ್ ಮಾಡಿ ಥರ್ಡ್ ಪಾರ್ಟಿ ಆಡಿಟ್ ಕೂಡ ಪಾಸ್ ಆಗಿದೆ. ಓಕೆ ಇವ್ರು ರೀಸನ್ ಏನು ಅಂದ್ರೆ ನಿಮ್ ಟರ್ನ್ ಓವರ್ ಕಡಿಮೆ ಇದೆ, ಕೊಡ್ಲಿಕ್ಕೆ ಆಗಲ್ಲ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಗೈಡ್ ಲೈನ್ ಅಲ್ಲಿ ಅದಿಲ್ಲ. ಟರ್ನ್ ಓವರ್ ಎಷ್ಟಿರ್ಬೇಕು, ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಟರ್ನ್ ಓವರ್ ಇರ್ಲಿಕ್ಕೆ ಸಾಧ್ಯ? ಈಗ ನಮ್ 4 ಕೋಟಿ ಟರ್ನ್ ಓವರ್ ಇದೆ. ಅಲ್ಲ ಕರೆಕ್ಟ್, ಎಲ್ಲ ಕರೆಕ್ಟ್. ಈಕ್ವಿಟಿ ಈಗ ನಿಮಗೆ ಕೊಡ್ಬೇಕಾದವ್ರು ಯಾರು? SFSC ಸರ್. SFSC ದವರಾ? ಈಗ ಹೌದು SFSC ದವರು ನಿಮಗೆ ಕೊಡ್ತೀವಿ ಅಂತ ಅವ್ರು ಗ್ಯಾರಂಟಿ ಕೊಟ್ಟಿದ್ರಾ? ಗೈಡ್ ಲೈನ್ ಇದೆಯಲ್ಲ ಸರ್. ಹಂಗಲ್ಲ, 10,000 ಸ್ಕೀಮ್ ಗೈಡ್ ಲೈನ್ ಇದೆ, ಹೌದು. 10,000 ಅವಾಗ ಇನ್ನೂ ಸ್ಟಾರ್ಟ್ ಆಗ್ಲಿಲ್ಲ. ಓಕೆ ಆಗಿದ್ದಂತ FPOಗಳಿಗೆ ಎಲ್ಲ ಕೊಟ್ಟಿದ್ದಾರೆ ಅವರು. ಓಕೆ ಈಗ ಕರ್ನಾಟಕದಲ್ಲಿ ಒಂದು 5-6 FPOಗಳಿಗೆ ಕೊಡ್ಲಿಲ್ಲ ಅಷ್ಟೇ. ಓಕೆ ಈಗ ಅದ್ರ ಪ್ರಕಾರ ಹೆಂಗ್ ಗೊತ್ತಾ, ಈಗಿನ ಗೈಡ್ಲೈನ್ಸ್ ಅಲ್ಲಿ ಇಲ್ಲ. ನಾವು ಗ್ಯಾರಂಟಿಗೆ ನೀವೇನ್ ಹೇಳಿದ್ರಲ್ಲ, ಇದನ್ನ SFSC ಅವ್ರ ಗಮನಕ್ಕೆ ತರ್ತೀವಿ ನಾವು. ಓಕೆನಾ? ಅದು ತರ್ಬೇಕು ಸರ್. ನಮಗೆ 40% ಲಾಭ ಇದೆ ನಮ್ದು ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ. ಅಲ್ಲ, ಆಗ್ಬೋದು. 4 ಕೋಟಿ ಟರ್ನ್ ಓವರ್ ಇದೆ, FPO ಇದಿದೆ. ನಮ್ಗೆ ಲೋನ್ ಕೊಡ್ತಾ ಇಲ್ಲ ಬ್ಯಾಂಕ್ಗಳು. ಲೋನ್ ಯಾಕೆ ಕೊಡಲ್ಲ ಅಂದ್ರೆ ನಮ್ಮ ಡೈರೆಕ್ಟರ್ ಗಳ ಸಿಬಿಲ್ ಕೇಳ್ತಾ ಇದ್ದಾರೆ. ಈಗ ಆಯ್ತು, ಏನ್ ಗೊತ್ತಾ, ಒಂದ್ ಸೊಲ್ಯೂಷನ್ ಅಂದ್ರೆ ನೀವು ಡೈರೆಕ್ಟರ್ ಗಳನ್ನ ಚೇಂಜ್ ಮಾಡ್ಕೋಬೇಕು. ನಾವು ಹೇಳ್ತೀವಿ ಕಂಪನಿ AOA ಇದೆ ರೊಟೇಷನ್ ಪಾಲಿಸಿ. ನಾ ಅದನ್ನ ಹೇಳಿದ್ನಲ್ಲ, ಗವರ್ನೆನ್ಸ್ ಅಲ್ಲಿ ನಾನು ಎಲ್ಲ ಕವರ್ ಮಾಡಿಲ್ಲ, ಆದ್ರೆ ಇದು ಅಲಿಖಿತ ಒಂದು ನಿಮ್ಮ AOA ಇದೆ. ನಾನು 1/3 ಬೋರ್ಡ್ ನ ವರ್ಷ ರೊಟೇಟ್ ಮಾಡ್ತೀನ ಅಥವಾ 2 ವರ್ಷಕ್ಕೊಂದ್ಸರಿ ರೊಟೇಟ್ ಮಾಡ್ತೀನ. ಸೊ ಅದು ನಾನು ಬರ್ಕೊಂಡಿದ್ದೀನಿ, ಆದ್ರೆ ನಾನು ಅದನ್ನ ಇಂಪ್ಲಿಮೆಂಟ್ ಮಾಡಿದೀನ ಅಂತ ನೋಡ್ಕೋಬೇಕು ನೀವು. ಒಂದು ಸರ್ ನಂದು ಒಂದ್ ರಿಕ್ವೆಸ್ಟ್ ಸರ್, ಇದರಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ನವರಿಗೆ ಯಾವ ಮ್ಯಾನೇಜರ್ಗೆ ಈ ಉದ್ದೇಶ ಗೊತ್ತಿಲ್ಲ ಸರ್. ಇದನ್ನ ನಮ್ ಗಮನಕ್ಕೆ ಬಂದಿದೆ. ನಮ್ ನಿರ್ದೇಶಕರು ಒಂದು SLBC ಕನ್ವೀನರ್ ಏನಿದಾರಲ್ಲ ಅವ್ರಿಗಲ್ಲೇ ಅವರು ಕನ್ವೆ ಮಾಡಿದ್ದಾರೆ. ನಾವು ಈ ರೀತಿ ಒಂದು ಲೆಟರ್ ಬರೆದು ಮುಂದಿನ ದಿನಗಳಲ್ಲಿ ಇನ್ನು 2-3 ವಾರದಲ್ಲಿ ನಾವು SLBC ಕನ್ವೀನರ್ ಜೊತೆಗೆ ಒಂದು ಮೀಟಿಂಗ್ ಮಾಡ್ತೀವಿ, ಆಯ್ತಾ? ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲಾ ಬ್ಯಾಂಕರ್ಸ್ ಕರೆಸಿ ಒಂದು ಮೀಟಿಂಗ್ ಮಾಡಿ ಸ್ಟೇಕ್ ಹೋಲ್ಡರ್ ಡಿಸ್ಕಷನ್ ಮಾಡ್ತೀವಿ ನಾವು, ಆಯ್ತಾ? ನಮ್ ನಿರ್ದೇಶಕರು ಇದನ್ನೆಲ್ಲ ವಾಟರ್ ಶೆಡ್ ಕಮಿಷನರ್ ಅವ್ರ ಗಮನಕ್ಕೆ ತಂದಿದ್ದಾರೆ. ಆಗಿ ನಾವು ನೆಕ್ಸ್ಟ್ ಅಲ್ಲಿ ಯಾಕಂದ್ರೆ ಭಾಸ್ಕರ್ ಸರ್ ಅಂತ ಇದಾರೆ SLBC ಕನ್ವೀನರ್, ಅವರಿಗೆಲ್ಲ ಗಮನಕ್ಕೆ ಹೋಗಿದೆ, ನಾವು ಮಾತಾಡ್ತೀವಿ. ಆಮೇಲೆ ಶೋಧದವರು ನೀವು ನಮ್ಮ ಮೇಲ್ ID ಬರ್ಕೊಳ್ಳಿ, coefpo@gmail.com. coefpo@gmail.com. ಸರಿ ಸರ್. ಸರ್ ಇನ್ನೊಂದು ನಮ್ದು ಒಂದು ರಿಕ್ವೆಸ್ಟ್ ಸರ್ ನಿಮ್ಗೆ. ಒಂದೇ ನಿಮಿಷ ಅವ್ರಿಗೆ ಹೇಳ್ಬಿಡ್ತೀನಿ, coefpo@gmail.com. ಇದಕ್ಕೆ ಒಂದು ನೀವು ರಿಕ್ವೆಸ್ಟ್ ಲೆಟರ್ ಕಳಿಸಿ, ನಿರ್ದೇಶಕರಿಗೆ ರಿಕ್ವೆಸ್ಟ್ ಮಾಡಿ, ಈಗೀಗ ನಮ್ದು ಆಗಿದೆ ಅಂತೇಳಿ, ಅಥವಾ SFSC ಗೆ ಅವರಿಗೆ ಬರ್ಕೊಂಡು ನಮಗೊಂದು ಕಾಪಿ ಹಾಕಿ, ಆಯ್ತಾ? ಡೈರೆಕ್ಟರ್ ಸರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಹಿಂಗೆ ಫೆಸಿಲಿಟೇಟ್ ಮಾಡಿ ಅಂತ. ನಾನು SFSC ಗೆ ಹೋದೆ ಸರ್. ಹೋಗಿ ಅಲ್ಲಿ ಕೇಳಿದಾಗ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಗೌರ್ಮೆಂಟ್ ಆಫ್ ಇಂಡಿಯಾ ನಿಮ್ಮ ಹಣವನ್ನು ವಾಪಸ್ ತಗೊಂಡಿದೆ, ನಾವು ಕೊಡ್ಲಿಕ್ಕೆ ಬರೋದಿಲ್ಲ. ಸರ್ ಶೋಧ ಇಂದ ಸರ್ ನಮಸ್ತೆ. ಇದು ಇಲ್ಲಿಂದ ನೀವೇನಾದ್ರೂ ಮ್ಯಾಚಿಂಗ್ ಗ್ರಾಂಟ್ ತಗೊಂಡಿದ್ರೆ, ಬೇರೆ ಸ್ಕೀಮ್ ಅಲ್ಲಿ ತಗೊಂಡಿದ್ರೆ ನೀವು ಅವ್ರು ಕೊಡಲ್ಲ ಸರ್. ನಾವು ಮ್ಯಾಚಿಂಗ್ ಗ್ರಾಂಟ್ ಯಾವ್ದು ಕೊಡ್ಲಿಲ್ಲ ನಮ್ಗೆ. ಯಾವ್ದು ತಗೊಂಡಿಲ್ಲ ಅಂದ್ರೆ ನೀವು ಕೇಳಕ್ಕೆ ಇದ್ದೀರಾ, ಬಟ್ ಕೇಳಕ್ಕೆ ಎಲಿಜಿಬಲ್ ಇದ್ದೀರಾ. ಬಟ್ ಬೇರೆ ಕಡೆ ಏನಾದ್ರು ಬೇರೆ ಬೇರೆ ಸ್ಕೀಮ್ ಇದೆಯಲ್ಲ, ಈಗ RKY ಆಗಿರ್ಬೋದು, ಅಮೃತ ಆಗಿರ್ಬೋದು, ಇಲ್ಲೇನ್ ತಗೊಂತಾ ಇದ್ದಾರೆ ಸೆಂಟ್ರಲ್ ಸೆಕ್ಟರ್, ಅದ್ಯಾವ್ದು ತಗೊಂಡಿಲ್ಲ ಅಂದ್ರೆ ನೀವು ಕೇಳಕ್ಕೆ ಎಲಿಜಿಬಲ್ ಇರ್ತೀರಾ. ಸರ್ ಹೇಳ್ದಂಗೆ ಅದನ್ನೊಂದು ಮೇಲ್ ಹಾಕಿ. ಇನ್ನೊಂದು ನಿಮಗೆ ಹೇಳೋದು, ನಿಮ್ಮ ಪ್ರಾಫಿಟ್ 30 lakhs ಬುಕ್ ಮಾಡಿದಿರಾ, ಸೊ ಇದನ್ನ ನೀವೇನಾದ್ರು ಟ್ಯಾಕ್ಸ್ ಸೇವ್ ಮಾಡ್ಬೇಕಂದ್ರೆ ನೀವೇನಾದ್ರೂ ಅಸೆಟ್ ಕ್ರಿಯೇಟ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಯಾವ್ದಾದ್ರು ಪೇಯಬಲ್ಸ್ ನ ತೋರಿಸ್ಕೋಬಹುದು. ಆ ತರದ್ ಏನಾರ ಮಾಡಿದ್ರೆ ನೀವು ವರ್ಕಿಂಗ್ ಕ್ಯಾಪಿಟಲ್ ನ ಸೇಫ್ ಮಾಡ್ಕೋಬಹುದು, ಇಲ್ಲಾಂದ್ರೆ ನೀವು ಟ್ಯಾಕ್ಸ್ ಜಾಸ್ತಿ ಕಟ್ಬೇಕಾಗುತ್ತೆ. ಜಾಸ್ತಿ ಆಗ್ಬೇಕಂದ್ರೆ ಮಾಡ್ಲೇಬೇಕಲ್ಲ ಸರ್, ಈಗ ಟ್ಯಾಕ್ಸ್ ಕಟ್ಲೇಬೇಕು. ಅದೇ ಒಂದು ನಾವು FPOದವ್ರಿಗೆ ಏನಂದ್ರೆ 30 lakhs ಗೆ ನಿಮ್ಗೆ 30% ಟ್ಯಾಕ್ಸ್ ಹೋಗುತ್ತೆ, ಇನ್ಕಮ್ ಟ್ಯಾಕ್ಸ್. ಮ್ಯಾಟ್ ಅಂತ ಇದ್ರೆ ನಿಮಗೆ 15% ಅಲ್ಲಿ ಮ್ಯಾಟ್ ಮುಗ್ದಿರೋದು. ಈಗ ಮ್ಯಾಟಿಂಗ್ ನಮಗೆ ಪ್ರಾವಿಷನ್ಸ್ ಇಲ್ಲ. ಸೊ ನೀವು 30 lakhs ಬುಕ್ ಮಾಡ್ಕೊಂಡು ಟ್ಯಾಕ್ಸ್ ಪೇ ಮಾಡ್ತೀರಾ, ಓಕೆ ಫೈನ್, ಯಾಕಂದ್ರೆ ಲೀಗಲಿ ಓಕೆ. ನಾನು ಹೇಳೋದು FPO ಕನ್ಸರ್ನ್ ದೃಷ್ಟಿಯಿಂದ ನೋಡಿದ್ರೆ, ನೀವು ಇನ್ಕಮ್ ಅನ್ನ ಬುಕ್ ಮಾಡೋದಕ್ಕಿಂತ ಸ್ವಲ್ಪ ನಿಮ್ಮ ಅಸೆಟ್ ಜನರೇಷನ್ ಏನಾರ ಮಾಡ್ಕೊಂಡು ಪೇಯಬಲ್ಸ್ ಏನಾರ ತೋರಿಸ್ಕೊಂಡ್ರೆ ಗೌರ್ಮೆಂಟ್ ಅದು ಟ್ಯಾಕ್ಸ್ ಅನ್ನು ಸೇವ್ ಮಾಡಬಹುದು, ಅಸೆಟ್ ಜನರೇಟ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಆ ತರದ್ ಏನಾದ್ರು ಒಂದು ಇದನ್ನ ಮಾಡ್ಬೇಕಾಗುತ್ತೆ. ಅಸೆಟ್ ಮಾಡಿದ್ರು ಅಲ್ಲಿ ಎಕ್ಸ್ಪೆನ್ಸಿಗೆ ಬರಲ್ಲ ಸರ್, ಅದು ಕ್ಯಾಪಿಟಲ್ ಇದಕ್ಕೆ ಬ್ಯಾಲೆನ್ಸ್ ಶೀಟ್ ಗೆ ಹೋಗ್ಬಿಡುತ್ತೆ. ಇಲ್ಲಾಂದ್ರೆ ನೀವು ಇನ್ನೊಂದು ಆಪ್ಷನ್ ಇದೆ. ಸೊ ನೀವು ಏನಾದ್ರೂ ಬೈ ಮಾಡ್ತಾ ಇದ್ರೆ, ರೈತರಿಂದ ನೇರವಾಗಿ ಬೈ ಮಾಡಿ ಸೇಲ್ ಮಾಡ್ತಾ ಇದ್ರೆ ಔಟ್ಪುಟ್ ನ ನೀವು ವಿತೌಟ್ ಪ್ರೈಸ್ ಅಂತ ತೋರಿಸಿ ಅದನ್ನ ಸೇವ್ ಮಾಡ್ಕೊಂಡು ನಂತರ ಅವ್ರಿಗೆ ನಾವು ಕೊಟ್ಟಿದೀವಿ ಅಂತ ಮಾಡಬಹುದು. ಅದೊಂದು ಆಪ್ಷನ್ ಇದೆ. ಇಲ್ಲಾಂದ್ರೆ ನೀವು ನಿಮ್ಮ ಶೇರ್ ಹೋಲ್ಡರ್ಗೆನೆ ನೀವು ಡಿವಿಡೆಂಟ್ ಅಂತ ಕೊಡೋದ್ರ ಬದಲು ನೀವೇ ಶೇರ್ ನ ಡಬಲ್ ಮಾಡ್ಕೊಂಡು ನೀವು ವರ್ಕಿಂಗ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಈ ತರದ ಕೆಲವೊಂದು ಅವಕಾಶಗಳಿದೆ, ನೋಡ್ಬೋದು, ವಿಚಾರ ಮಾಡಿ.
ಸರ್ ಸರಿ, ಸರ್. ನಂಬರ್ ಇದು ಮಾಡಿದಾರಲ್ಲ, ನಿಮ್ಗೆ ಚರ್ಚೆ ಮಾಡ್ಬೇಕು ಅನ್ಸಿದ್ರೆ ನಂತರ ಮಾತಾಡೋಣ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್ ಒಂದ್ ರಿಕ್ವೆಸ್ಟ್ ಸರ್. ಸರ್ ಈಗ ನಮ್ಗೆ ಈ ಮುಂಗಾರು ಹಂಗಾಮಿಗಾಗಿ ರಾಸಾಯನಿಕ ಗೊಬ್ಬರದ ನೀಡಿದೆ ಸರ್. ಈಗ ಸ್ಟೇಟ್ ಲೆವೆಲ್ ಹೆಂಗೂ ಫೆಡರೇಷನ್ ಇದೆ ಸರ್. ಒಂದು ನಿಮ್ ಮುಂದಾಳತ್ವದೊಳಗೆ ಸರ್ ನಮ್ಗೆ ಇನ್ ಟೈಮ್ ನಾವು ಈಗ ಇದು KSFC ಮತ್ತು ಬಸವೇಶ್ವರ ಸವಾದಾರ್ ತಗೊಂಡ್ ಬರ್ತಾ ಇದ್ದೇವೆ ಸರ್, ಮತ್ತು ಕೃಷಿ ಇಲಾಖೆಲಿನೂ ಕೂಡ ತಗೊಂಡ್ ಬರ್ತೇವೆ ಸರ್. ಇನ್ ಟೈಮ್ ನಮ್ಗೆ ಸಪ್ಲೈ ಆಗ್ತಾ ಇಲ್ಲ ಸರ್. ನಮ್ ಷೇರ್ದಾರರು ನಮ್ಗೆ ಪ್ರಶ್ನೆ ಮಾಡ್ತಾ ಇದಾರೆ ಸರ್, ನಮ್ಗೆ ಇನ್ ಟೈಮ್ ಫರ್ಟಿಲೈಸರ್ ಕೊಡ್ರಿ, ಪೆಸ್ಟಿಸೈಡ್ ಕೊಡ್ರಿ. ಪೆಸ್ಟಿಸೈಡ್ ಅಂತ ಸಾಕಷ್ಟು ಸಿಗುತ್ತೆ ಸರ್, ಬೀಜ ಸರ್ ಕೆಲವೊಂದಿಷ್ಟು ಬೀಜ ಸರ್. ಗೊತ್ತಾಯ್ತು. ಹಂಗಾಗಿ ಅದೇ ನಾನು ಹೇಳ್ದಂಗೆ ಫೆಡರೇಷನ್ ಕೂಡ ಈ ಬಗ್ಗೆ ಒಂದು ಚಿಂತನೆ ನಡೆಸಿದೆ. ಈಗ ನಾನು ಕಲ್ಲಪ್ಪ ನಿಮ್ಗೆ ಗೊತ್ತಿರ್ಬೋದು, ಈ ದೇಶಪಾಂಡೆಯವರು ಇದಾರಲ್ಲ, ಏನಪ್ಪಾ ದೇಶಪಾಂಡೆಯವರು ನಿಮ್ಮ ಕಡೆ ಡೈರೆಕ್ಟರ್ ಇದಾರೆ, ನಮ್ ಡೈರೆಕ್ಟರ್ ಸರ್. ಅವರಿಗೂ ನಾವು ಮಾತಾಡ್ತೀವಿ. ಇದನ್ನ ನಾವು ಕಮಿಷನರ್ ಅವರ ಗಮನಕ್ಕೆ ತರ್ತೀವಿ. ಓಕೆನಾ? ಸೊ ಏನ್ ಮಾಡ್ಬೋದು ಅಂತ, ಯಾಕಂದ್ರೆ ನಿಮ್ಮ ಒಂದು ಇಂಡಿವಿಜುವಲ್ FPOs ನ ಸಮಸ್ಯೆಗಳನ್ನು ಬಗೆಹರಿಸಕ್ಕೋಸ್ಕರನೇ ಫೆಡರೇಷನ್ ಆಗಿರೋದು. ಹಾಗಾಗಿ ನೀವು ನಾನು ಅದೇ ನಿಮ್ಮ ಈ ಒಂದು ಮೀಟಿಂಗ್ ನಲ್ಲಿ ಏನ್ ಕೇಳ್ತಾ ಇರೋದು, ಎಲ್ಲರೂ ಮೆಂಬರ್ಸ್ ಆಗಿ ಹಾಗೂ ಮೆಂಬರ್ಸ್ ನ ಮಾಡಿ. ಹಾಗಾಗಿ ನೀವು ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಅದು ಬಲವರ್ಧನೆಗೊಳ್ಳುತ್ತೆ ಮತ್ತು ನಿಮಗೆ ಏನಪ್ಪಾ ನಿಮಗೆ ಸರ್ವಿಸ್ ಕೊಡ್ಬೋದು ಅದು. ಓಕೆ ಸರ್, ನಿಮ್ಮ ಮಾರ್ಗದರ್ಶನ ಅನ್ವಯ ನಾವು ಸೇರ್ ತಗೊಂತೇವೆ ಸರ್, ಅವಶ್ಯವಾಗಿ ತಗೊಂತೇವೆ ಸರ್. ಓಕೆ ಸರ್. ಮಾತಾಡ್ಬೋದು ಅಗ್ರಗಣ್ಯ. ನನ್ ಕ್ವಶನ್ ಏನಂದ್ರೆ ಸರ್, ನಾವು ಈಗ ಮ್ಯಾಚಿಂಗ್ ಈಕ್ವಿಟಿ ಗ್ರಾಂಟ್ ನ 1 ಟೈಮ್ ಇಂದ ರಿಸೀವ್ ಆಗಿದೆ ನಮ್ಗೆ. ಆಯ್ತು. ಅದು ಈಗ ಶೇರ್ ಸರ್ಟಿಫಿಕೇಟ್ ಇಶ್ಯೂ ಅಂದ್ರೆ, ಈಗ ನಾವು 302 ಜನರದ್ದು ಏನು ಈಕ್ವಿಟಿ ಗ್ರಾಂಟಿಗೆ ಅಪ್ಲೈ ಮಾಡಿದ್ವಿ, 302 ಜನರಿಗೆ ಅದು ಶೇರ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ವಿ. ಈಗ ನೆಕ್ಸ್ಟ್ ಇರೋದನ್ನ ಅದನ್ನ ಯಾವ ತರ ಅಂದ್ರೆ ಈಗ ಸಪರೇಟ್ 1 ರಿಂದನೇ ಮತ್ತೆ ಬೇರೆ ಕೊಡ್ಬೇಕಾ, ಅಥವಾ 302 ರಿಂದ ಕಂಟಿನ್ಯೂ ಮಾಡ್ಬೇಕಾ? ನೀವು ಅವ್ರಿಗೆ ಶೇರ್ ಅಲಾಟ್ಮೆಂಟ್ ನಂಬರ್ ನ ಕೊಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ದು ಫೇಸ್ ವ್ಯಾಲ್ಯೂ ಎಷ್ಟಿದೆ? ನಮ್ದು ಫೇಸ್ ವ್ಯಾಲ್ಯೂ 1000 ಇದೆ, 2 ಶೇರ್ ಅನ್ನ ಅಲಾಟ್ ಮಾಡಿದ್ವಿ, ಟೋಟಲ್ 2000 ಕಲೆಕ್ಟ್ ಮಾಡಿದ್ವಿ. ಕಲೆಕ್ಟ್ ಮಾಡೋದು 2000 ಇದೆ. ಅದು ರನ್ನಿಂಗ್ ನಂಬರ್ ಹಾಕಿರ್ತೀರಾ ಶೇರ್ ಸರ್ಟಿಫಿಕೇಟ್ ಅಲ್ಲಿ, ಈ ನಂಬರ್ ಇಂತರದು ಅಂತ ಹೇಳಿ. 300 1ರಿಂದ ಮುಂದುವರೆದ ಭಾಗವಾಗಿ ಅವರಿಗೆ ಅದನ್ನ ಶೇರ್ ಅಲಾಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ಈಗ ನಾವು 302 ಜನರದ್ದು ಅಪ್ಲೈ ಮಾಡಿದ್ವಿ, ಅದಕ್ಕೆ ನಮ್ದು 302 ಜನರದ್ದು ಬಂದಿದೆ. ಸೊ ಒಬ್ಬರಿಗೆ 2 ಶೇರ್ ಅಂತೆ 604 ಆಯ್ತು. ಅಲ್ಲಿಗೆ 605 ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ನೀವು ಈಗ ನಾವು ಈಕ್ವಿಟಿ ಕೊಡೋದು 605 ರಿಂದ ಕೊಡ್ಬೇಕು ಅಂತ ನೀವು ಹೇಳ್ತಾ ಇರೋದಲ್ಲ ಸರ್? ಹೌದೌದು. 605 ರಿಂದ ನೆಕ್ಸ್ಟ್ 302 ಏನು ಟೋಟಲ್ ಮೆಂಬರ್ಸ್ ಬರುತ್ತೆ ಅಲ್ಲಿಗೆ ಇಶ್ಯೂ ಮಾಡಿ, ಈಗ 303ನೇ ಮೆಂಬರ್ ಮತ್ತೆ ನೆಕ್ಸ್ಟ್ ಮಾಡಿದ್ವಿ, ಅದನ್ನ ಅದ್ರ ನೆಕ್ಸ್ಟ್ ಕೊಡ್ಬೇಕು ಅಂತ ಅಲ್ವಾ? ಹೌದೌದು. ಶೇರ್ ಅಲಾಟ್ ಮಾಡೋದು ಹಂಗೇನೆ ಇರುತ್ತೆ. ಸರಿ ಓಕೆ ಸರ್. ಟೋಟಲ್ ನಿಮ್ದು ಶೇರ್ ವ್ಯಾಲ್ಯೂ ಬಂದು 900 ಇರುತ್ತೆ, ಅಂದ್ರೆ ನಂಬರ್ ಆಫ್ ಶೇರ್ಸ್. ನಂಬರ್ ಆಫ್ ಮೆಂಬರ್ಸ್ ಬಂದು ನಿಮ್ಗೆ 300 ಇರ್ತಾರೆ. ಹೌದು. ಬಟ್ ನಿಮ್ದು ಶೇರ್ಸ್ ಬಂದ್ಬಿಟ್ಟು ನಿಮ್ದು 900 ಸಮಥಿಂಗ್ ಆಗುತ್ತೆ. ಹೌದು. ಅದೇ ಸರ್ಟಿಫಿಕೇಟ್ ಗೆ ಕಂಟಿನ್ಯೂಟಿ ಕೊಡ್ಬೋದಾ, ಇಲ್ಲ ಹೊಸ ಸರ್ಟಿಫಿಕೇಟ್ ಕೊಡ್ಬೇಕಾ ಅನ್ನೋದನ್ನ ಸ್ವಲ್ಪ ನಾವು ವಿಚಾರ ಮಾಡಿ ನಿಮಗೆ. ಅಂದ್ರೆ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಈಗ ಈಕ್ವಿಟಿದೇ ಸಪರೇಟ್ ಶೇರ್ ಇಶ್ಯೂ ಮಾಡಿದ್ರೆ ಅದು ನಾಟ್ ರಿಫಂಡೇಬಲ್ ಅಲ್ಲ. ಹಂಗಾಗಿ ಸೊ ಅದನ್ನ ನಾನು ರಿಫಂಡೇಬಲ್ ಅಲ್ಲ, ದಟ್ ಇಸ್ ನಾನ್ ಟ್ರಾನ್ಸ್ಫರಬಲ್. ಅದೇ ಹಂಗಾಗಿ ಈಗ ನಾನೇನು ಅನ್ಕೊಂಡೆ ಅಂದ್ರೆ, ಈಗ ನಮ್ದು ನಾರ್ಮಲ್ ಶೇರ್ ತಗೊಂಡಿದ್ದನ್ನ 302 ಏನು ಅದು ಒಂದು ಬುಕ್ಲೆಟ್ ಮಾಡಿದ್ವಲ್ಲ, 750 ಮ್ಯಾಕ್ಸಿಮಮ್ ಇದೆ, ಅದು ಒಂದು ಬುಕ್ಲೆಟ್ ಮಾಡ್ಕೊಂಡು ಈಕ್ವಿಟಿಗೆ ಮತ್ತೆ ಸಪರೇಟ್ ಬುಕ್ಲೆಟ್ ಮಾಡ್ಕೊಂಡ್ರೆ ಅಟ್ ಲೀಸ್ಟ್ ನಮಗೆ ಅದು ಡಿಫ್ರೆನ್ಸ್ ಗೊತ್ತಾಗತ್ತೆ, ರೈತರಿಗೂ ಶೇರ್ದಾರರು ಏನಿದ್ದಾರೆ ಅವರಿಗೂ ಡಿಫ್ರೆನ್ಸ್ ಗೊತ್ತಾಗತ್ತೆ ಹೇಳೋದು ನನ್ನ ಅನಿಸಿಕೆ. ಒಳ್ಳೇದು. ಹೌದು. ನಿಮಗೆ ಈಸಿ ಆಗ್ತಕ್ಕಂತ ದಾಖಲಾತಿಗಳನ್ನ ಇದ್ ಮಾಡ್ತಿದ್ದೀರಲ್ಲ, ಫೈನ್, ಅದೇ ತರ ಮಾಡ್ಕೊಳ್ಳಿ. ಸರಿ, ಓಕೆ. ಓಕೆ, ಥ್ಯಾಂಕ್ ಯು ಸರ್. ನಮ್ದು ಸರ್ 21 ಲಾಸ್ಟ್ ಮಂತ್ ನಮ್ದು ಚೇರ್ಮನ್ ಅವರು ತೀರ್ಕೊಂಡಿದ್ರು. ಸೊ ಅದು ಈಗ ಹೊಸ ಬೋರ್ಡ್ ಈಗ ಮೊನ್ನೆ 26ಕ್ಕೆ ಜನರೇಟ್ ಆಗಿದೆ, ಹೊಸ ಚೇರ್ಮನ್ ಆಗಿದ್ದಾರೆ. ಸೊ ಅದರ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಒಳ್ಳೇದು. ಓಕೆ, ಥ್ಯಾಂಕ್ ಯು. ಯಾರಿಗೆ ನಿಮಗೆ ಕಷ್ಟ ಆಗ್ತದೆ ಅನ್ಮ್ಯೂಟ್ ಆಗಿ ಒಂದ್ಸಲ ಎಕ್ಸಿಟ್ ಆಗಿ ಮತ್ತೆ ಜಾಯಿನ್ ಆಗಿ ನಿಮಗೆ ಕೇಳೋದಕ್ಕೆ ಅನುಕೂಲ ಆಗ್ಬೋದು. ಸರ್, ಇದು ಅಡಿಷನಲ್ ಕ್ಯಾಪಿಟಲ್ ನ ಇನ್ಕ್ರೀಸ್ ಮಾಡೋದಕ್ಕೆ ಏನೇನು ಪ್ರೊವಿಷನ್ ಇರುತ್ತೆ ಸರ್? ನಾನು ಅದೇ ಆಗ್ಲೇ ನಿಮಗೆ ಹೇಳ್ತಾ ಇದ್ದೆ, ನಿಮ್ಮಲ್ಲಿ ಇರ್ತಕ್ಕಂಥ ಪ್ರಾಫಿಟ್ ನೇ ನೀವು ಕನ್ವರ್ಟ್ ಮಾಡ್ಕೋಬಹುದು. 30 lakhs ಇದೆ ನಿಮ್ಮಲ್ಲಿ ಪ್ರಾಫಿಟ್ ಅಂದ್ರೆ 10 lakhs ನೀವೇನ್ ಡಿವಿಡೆಂಟ್ ಅಂತ ಕೊಡ್ತಿರಲ್ಲ, ಆ ಡಿವಿಡೆಂಟ್ ಅಮೌಂಟ್ ನ ಮತ್ತೆ ಅವ್ರ ಹೆಸರಲ್ಲೇ ಇನ್ನೊಂದು ಶೇರ್ ನ ಜನರೇಟ್ ಮಾಡಿದ್ರೆ ಅದು ನಿಮಗೆ ವರ್ಕಿಂಗ್ ಕ್ಯಾಪಿಟಲ್ ಬಳಸ್ಕೊಳಕ್ಕೆ ನಾನ್ ಟ್ಯಾಕ್ಸಬಲ್ ಆಗೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ನೋಡಿ. 10 lakhs ಸೇವ್ ಮಾಡ್ಬೋದು. ಅದನ್ನೇ ನಾನು ನಿಮಗೆ ಹೇಳೋದು ಬಂದೆ ಆಗ್ಲೇ. ಆಗ ನಿಮ್ಗೆ ವರ್ಕಿಂಗ್ ಕ್ಯಾಪಿಟಲ್ ಸೈಜ್ ಜಾಸ್ತಿ ಆಗುತ್ತೆ, ನಿಮ್ ಶೇರ್ 10 lakhs ಇರೋದು 20 lakhs ಆಗಿ ಜಾಸ್ತಿ ಆಗುತ್ತೆ. ಓಕೆ, ಶೇರ್ ವ್ಯಾಲ್ಯೂನೇ ಇನ್ಕ್ರೀಸ್.
ಹೌದು, ಒಬ್ಬೊವರಿಗೆ ಡಬಲ್ ಶೇರ್ ಮಾಡಿದ್ರೆ ನೀವು ಡಿವಿಡೆಂಟ್ ಅಂತ ಕೊಟ್ರೆ ಮತ್ತೆ ವಾಪಸ್ ರೈತರಿಗೆ ಕೊಡ್ಬೇಕಾಗುತ್ತೆ. ಸೊ ಅದರಿಂದ ಅಷ್ಟು ಇದಿಲ್ಲ. ನಿಮ್ ಕಂಪ್ನಿ ಡೆವಲಪ್ಮೆಂಟ್ ಗೆ ಅವರಿಗೆ ಕೊಟ್ಟಂಗೇನೆ ಲೆಕ್ಕ. 1,000 ಹಾಕಿರೋರಿಗೆ 2,000 ಆಗುತ್ತೆ ಅವ್ರ ಶೇರ್, ಇದು ಡಬಲ್ ಆಗುತ್ತೆ. So ಅದು ಅದೊಂದು option ಇದೆ. ನಮ್ ಖರ್ಚಲ್ಲಿ ತೋರಿಸ್ಬೋದಾ ಇಲ್ಲಿ ಅಲ್ಲ, ನೀವು ಪ್ರಾಫಿಟ್? ದುಡ್ಡನ್ನ ರೈತರಿಗೆ ಕೊಟ್ಟಿದೀವಿ ಅಂತ ತೋರಿಸ್ತೀರಾ ಡಿವಿಡೆಂಟ್ ಅಂತ. ಓಕೆ ಓಕೆ. So ಅದನ್ನ ಶೇರ್ ಕನ್ವರ್ಟ್ ಮಾಡ್ಕೊಂಡಿದ ಅಂತ ತೋರಿಸಬಹುದು. ಸಿ ಹತ್ರ ಕೂತು ಚರ್ಚೆ ಮಾಡಿದ್ರೆ ಅದು ನಿಮಗೆ ಪಾಸಿಬಲ್ ಇದೆ ನೋಡಿ, ಒಂದು ಒಳ್ಳೆ ಅವಕಾಶ ಇದೆ. ಅದನ್ನ ಬಿಟ್ಟು ಅಡಿಷನಲ್ ನಾವು ಯಾರಿಗಾರೆ ಬೇರೆಯವರಿಗೆ ಶೇರ್ ಇಶ್ಯೂ ಮಾಡ್ಬೋದಾ ಸರ್? ಮಾಡ್ಬೋದು. ಸೊ ನೀವು ಶೇರ್ ನ ಕೊಡುವುದಾದ್ರೆ ನಿಮ್ಮ ಮೀಟಿಂಗ್ ಅಲ್ಲಿ ಪಾಸ್ ಮಾಡಿ ನಮ್ಮ ಶೇರ್ ನಾವು ಶೋಧದವ್ರು ಯಾರಿಗೆ ಶೇರ್ ಇಶ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ? ಈಗ ನಾವು ಅದೇ ಬೇರೆ ಒಂದು ಪ್ರಾಜೆಕ್ಟ್ ಗೌರ್ಮೆಂಟ್ PKV ಪ್ರಾಜೆಕ್ಟ್ ರನ್ ಮಾಡೋದಿಕ್ಕೆ ಅಡಿಷನಲ್ ಕ್ಯಾಪಿಟಲ್ ಬೇಕಾಗಿತ್ತು. ಈಗ ಹೆಂಗ್ ಗೊತ್ತಾ, ಅವರು ನಿಮ್ಮ ಷೇರುದಾರರೇ ಅಥವಾ ಪ್ರೊಡ್ಯೂಸರ್? ಪ್ರೊಡ್ಯೂಸರ್ ಸರ್, ಶೇರ್ದಾರರಲ್ಲ. ಪ್ರೊಡ್ಯೂಸರ್ಸ್ ಇದ್ರೆ ನೀವು ಅವರಿಗೆ ಇದು ಮಾಡ್ಬೋದು. ಆಮೇಲೆ ನಿಮ್ಮ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಲ್ಲಿ ನಿಮ್ಮ ಕಾರ್ಯವ್ಯಾಪ್ತಿ ಏನಿದೆ, ನಿಮ್ಮ AOA ಮತ್ತೆ MOA ಅಲ್ಲಿ ನಿಮ್ಮ ಕಾರ್ಯವ್ಯಾಪ್ತಿ ಏನಿದೆ, ಅದು ನಿಮ್ಮ ಜಿಲ್ಲೆ ಇದೆನಾ ಅಥವಾ ರಾಜ್ಯ ಇದೆನಾ? ಸೊ ಅದ್ರ ಪ್ರಕಾರ ನೀವು ಶೇರ್ನ ಅವರಿಗೆ ಇಶ್ಯೂ ಮಾಡ್ಬೋದು. ಒಂದು. ಎರಡನೇದು, ಕಂಪನೀಸ್ ಆಕ್ಟ್ ಅಲ್ಲಿ ಇದೆನಾ ನಿಮ್ದು, ಕೋಆಪರೇಟಿವ್ ಆಕ್ಟ್ ಅಲ್ಲಿ ಇದೆನಾ? ಕಂಪನೀಸ್ ಆಕ್ಟ್. ಕಂಪನೀಸ್ ಆಕ್ಟ್ ಅಲ್ಲಿ ಇದ್ರೆ ಹೆಂಗ್ ಗೊತ್ತಾ, ಈಗ ಪ್ರೊಡ್ಯೂಸರ್ ಆಕ್ಟ್ ಅಲ್ಲಿ ಬೇರೆಯವರು ಪ್ರೊಡ್ಯೂಸರ್ ಹೊರತಾಗಿ ಏನ್ ಹೇಳಿ, ಪ್ರೊಡ್ಯೂಸರ್ ಹೊರತಾಗಿ ಯಾರು ಇನ್ವೆಸ್ಟ್ ಮಾಡಕ್ ಆಗಲ್ಲ. ಆದ್ರೆ ಪ್ರೊಡ್ಯೂಸರ್ ಕಂಪನಿ ಎಲ್ಲಿ ಬೇಕಾದ್ರೆ ಇನ್ವೆಸ್ಟ್ ಮಾಡಬಹುದು. ಓಕೆನಾ? ಇದು ಕಂಪನೀಸ್ ಆಕ್ಟ್ ಅಲ್ಲಿ ಪ್ರಾವಿಷನ್ ಇದೆ. ಸರ್ ಹೇಳ್ದಂಗೆ ನಿಮ್ಗೆ ಅದು ಆ ತರದ ಲಿಮಿಟೇಷನ್ಸ್ ಏನ್ ಇರಲ್ಲ ಕಂಪನಿ ಆಕ್ಟ್ ಆಗಿರೋದ್ರಿಂದ ನೀವು ಆರಾಮಾಗಿ ಕೊಡ್ಬೋದು. he/she ಶುಡ್ ಬಿ ಎ ಪ್ರೈಮರಿ ಪ್ರೊಡ್ಯೂಸರ್ ಅಷ್ಟೇ. ಅವ್ರಿಗೆ ನೀವು ಕಾಲ್ ಫಾರ್ ಮಾಡ್ಬೋದು. ಶೇರ್ ನಾವು ಮಾರಾಟಕ್ಕಿದೆ, ಯಾರಾದ್ರೂ ತಗೋಬಹುದು ಅಂತ ನೀವು ಅನೌನ್ಸ್ ಮಾಡ್ಬೋದು. ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ವೆಂಕಟೇಶ್ ಗೌಡ ಕೋಲಾರಿಂದ ಸರ್. ಏನಿಲ್ಲ, ಈಗ ನಮ್ಮಲ್ಲಿ ಶೇರ್ ಹೋಲ್ಡರ್ಸ್ 500 ಜನ ಇದ್ದಾರೆ. ಮ್ಯಾಕ್ಸಿಮಮ್ 20 ಶೇರ್ಸ್ ಕೊಡ್ಬೋದು, ಮಿನಿಮಮ್ 10 ಶೇರ್ಸ್ ಕೊಡ್ಬೋದು ಅಂತ. ಶೇರ್ ವ್ಯಾಲ್ಯೂ ಬಂದು 100 ರೂಪಾಯಿ ನಮ್ಮಲ್ಲಿ. ಸರ್, ಒಂದು ನಿಮ್ಮ ಕಂಪನಿ ರಿಜಿಸ್ಟರ್ ಆಗ್ಬೇಕಾದ್ರೆ ಒಂದು ಆಥರೈಸ್ ಮಾಡ್ಕೊಂಡಿರ್ತೀರಾ. ನನ್ನ ಕಂಪನಿಯಿಂದ 10 ಲಕ್ಷ ಶೇರು ಸಂಗ್ರಹ ಮಾಡ್ತೀನಿ ಅಂತ ಆಥರೈಸ್ಡ್ ಕ್ಯಾಪಿಟಲ್ ನ ನೀವು ಹೇಳ್ಕೊಂಡಿರ್ತೀರಾ. ಯೂಶಲಿ 10 ಲಕ್ಷ ಅಂತ ನಮ್ಮಲ್ಲಿ ಇದ್ ಮಾಡಿರ್ತೀವಿ, ನೀವು ಜಾಸ್ತಿ ಮಾಡ್ಕೋಬಹುದು. ಆ ಆಥರೈಸ್ಡ್ ಕ್ಯಾಪಿಟಲ್ 10 ಲಕ್ಷ ಇದ್ರೆ ನೀವು ಫಾರ್ ಎಕ್ಸಾಂಪಲ್ ನಿಮ್ದು ಎಷ್ಟು ಶೇರ್ ಕಲೆಕ್ಟ್ ಆಗಿದೆ, 500 ಜನ ಷೇರುದಾರ ಕಲೆಕ್ಟ್ ಆಗಿದೆ ಶೇರ್ಸ್ ಅಂದ್ರೆ 5 ಲಕ್ಷ ಕಲೆಕ್ಟ್ ಆಗಿದ್ರೆ ನೀವು ಇನ್ನು 5 ಲಕ್ಷ ಕಲೆಕ್ಟ್ ಮಾಡಕ್ ಎಲಿಜಿಬಲ್ ಇದೀರಾ ಅಂತ. ಹೌದು ಸರ್. ಈಗ ಇರೋ ಶೇರ್ಸ್ ಡಬಲ್ ಅಂದ್ರೆ ಏನಾಗಿದೆ ಇಲ್ಲಿ ನೋಡಿ, ಕಂಪನಿ ಆಕ್ಟ್ ಅಲ್ಲಿ ಲಿಮಿಟೇಷನ್ಸ್ ಇಲ್ಲ. ಬಟ್ ನಾವು ಏನು ಗೌರ್ಮೆಂಟ್ ಇದರಿಂದ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ FPOಗಳಿಗೆ ಒಂದು ಲಿಮಿಟೇಷನ್ಸ್ ಮಾಡಿದೀವಿ. ಎಲ್ಲ ಈಕ್ವಲ್ ಶೇರ್ಸ್ ಇರ್ಬೇಕು ಯಾರಿಗಾದ್ರೂ ಕೂಡ. ಈಗ ನೀವೆಲ್ಲರೂ ಎರಡೆರಡು ಶೇರ್ ಕೊಡ್ತಾ ಇದ್ರೆ ಒಬ್ಬೊಬ್ಬರಿಗೆ ಅಂದ್ರೆ ಎಲ್ರಿಗೂ 2 ಶೇರ್ಗೆ ಆಪ್ಷನ್ಸ್ ಕೊಡ್ಬೇಕು. 5, 10, 20, 30 ವೇರಿಯೇಷನ್ಸ್. ಹೇಳಿ. ಸರ್, ನಮ್ಮ NGO ಡೈರೆಕ್ಷನ್ಸ್ ಏನಂದ್ರೆ ಮ್ಯಾಕ್ಸಿಮಮ್ 20 ಶೇರ್ ಕೊಡ್ಬೋದು ಅಷ್ಟೇ ಅಂದ್ರು. ಅದಕ್ಕೆ ಈಗ FPO ಸ್ಟಾರ್ಟ್ ಆಗಿ 3ನೇ ವರ್ಷದಲ್ಲಿದೆ. ಅಲ್ಲ, ಹಸಿರ್ನಾಡು FPCL ವೆಂಕಟಪ್ಪರೇ, ಈಗ ಹೆಂಗ್ ಗೊತ್ತಾ, ನಾವ್ ಹೇಳುದು ಅಥವಾ ಈ ಬೇರೆ ಹೇಳೋದಲ್ಲ, ನಿಮ್ಮ AOA ಏನ್ ಹೇಳುತ್ತೆ, ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಮತ್ತೆ MOA ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಇದೆಲ್ಲ. ಯಾಕಂದ್ರೆ ನಾನು ಆಕ್ಟ್ ಅಲ್ಲಿ ಹೇಳಿದ್ರು ನಿಮ್ಮ AOA ಏನ್ ಹೇಳುತ್ತೆ ಅದೇ ನೀವು ಫೈನಲ್, ನೀವು ಅದ್ರ ಪ್ರಕಾರನೇ ಮುಂದುವರಿಬೇಕು. ಸೊ ಹಾಗಾಗಿ ಅದರಲ್ಲಿ ಏನು ಲಿಖಿತವಾಗಿದೆ, 10 ಕೊಡ್ಬೇಕು ಅಂತ ಇದಾನೆ, 20 ಕೊಡ್ಬೇಕು ಅಂತ ಇದಾನೆ, ಏನಂತ ಇದೆ ಅದನ್ನ ನೀವು ನಾನು ದಯವಿಟ್ಟು ಏನ್ ಮಾಡೋದು ಗೊತ್ತಾ, ನಮಗೆ CYFPOಗೆ ನಿಮ್ಮ AOA MOA ಕಾಪಿ ಕಳಿಸಿ, ಆಯ್ತಾ? ಕಳಿಸಿದ್ಮೇಲೆ ಈಗ ಜಯಣ್ಣ ಅವರಿಗೆ ನಾನು ಇನ್ಫಾರ್ಮ್ ಮಾಡ್ತೀವಿ, ಅವರು ನಿಮ್ ಜೊತೆಗೆ ಇಂಟ್ರಾಕ್ಟ್ ಮಾಡಿ ನೀವ್ ಏನ್ ಮಾಡ್ಬೋದು ಅಂತ ಹೇಳ್ತಾರೆ. ಯಾಕೆ ಗೊತ್ತಾ, ನಿಮ್ಮ AOA ಇಸ್ ಫೈನಲ್. ನಿಮಗೆ ನಾನು ಹೇಳ್ತೇನೆ, ಕಂಪನೀಸ್ ಆಕ್ಟ್ ಪ್ರಕಾರ ನೀವು ನೆಕ್ಸ್ಟ್ ಟ್ರಿಬ್ಯುನಲ್ ಹೋದ್ರು ಕೂಡ ಅಥವಾ ಏನೇ ಕಾನ್ಫ್ಲಿಕ್ಟ್ ರೇಸ್ ಆದ್ರೂ ಕೂಡ AOA ಏನ್ ಹೇಳುತ್ತೆ ಅದೇ ಫೈನಲ್. ಒಂದು. ಎರಡನೇದು, ನೀವು 10 ಕೊಡಿ 20 ಕೊಡಿ, 1% 1 ವೋಟ್. ನೀವು ಎಷ್ಟೇ ಶೇರ್ ಇದ್ರು ದಟ್ ಈಸ್ 1 ವೋಟ್. ಕಂಪನೀಸ್ ಆಕ್ಟ್ ಇನ್ನೊಂದು ಹೇಳುತ್ತೆ 10% ಆಫ್ ದ ಶೇರ್ ಶುಡ್ ನಾಟ್ ಬಿ ವಿತ್ 1% ಅಂತ. ಸೊ ಹಾಗಾಗಿ ಅದೊಂದು ಪ್ರಾವಿಷನ್ ಇದೆ. ಅದನ್ನ ಬಿಟ್ರೆ ಪ್ರೊಡ್ಯೂಸರ್ ಆಕ್ಟ್ ಹೇಳಲ್ಲ, ಕಂಪನೀಸ್ ಆಕ್ಟ್ ಹೇಳುತ್ತೆ. ಸೊ ಹಾಗಾಗಿ ನೀವು ದಯವಿಟ್ಟು ನಿಮ್ AOA MOA ಕಳಿಸಿ, ನಾವು ನೋಡ್ತೀವಿ, ನಿಮಗೆ ಫೀಡ್ಬ್ಯಾಕ್ ಕೊಡ್ತೀವಿ, ಅಡ್ವೈಸರಿ ಕೊಡ್ತೀವಿ. ಓಕೆನಾ? ಓಕೆ ಸರ್. ವೆಂಕಟೇಶ್ ಗೌಡ ಸರ್, ವೆಂಕಟಪ್ಪ ಅಲ್ಲ. ಆಗ್ಬೋದು. ಸರ್ ನಮಸ್ತೆ. ಹೇಳಿ.
ಸರ್ ನಾವು ಬಳ್ಳಾರಿ ಡಿಸ್ಟಿಕ್ ತೆಗಲಕೋಟೆ ಇಂದ ಮಾತಾಡ್ತಾ ಇದೀವಿ ಸರ್. ಸರ್ ಈಗ ಸುಮಾರು ಸ್ಕೀಮ್ ಅಲ್ಲಿ ಬ್ರ್ಯಾಂಡಿಂಗ್ ಅಂತ ಎಲ್ಲ ಹೇಳಿದ್ರಿ ನೀವು, ಅಥವಾ KRS ಕೊಯ್ ಅಥವಾ ಬ್ರ್ಯಾಂಡಿಂಗು ಅಥವಾ ಅಲ್ಲಿ ಮಾಡ್ಬೇಕಾದ್ರೆ ನಮಗೆ ಪ್ರಮುಖವಾಗಿ ಈಗ ಲೋಗೋ ಮಾಡ್ಬೇಕಾಗತ್ತೆ ಪ್ರಮುಖವಾಗಿ. ಹಲೋ ಹೇಳಿ ಹೇಳಿ ಹೇಳಿ. ಸರ್, ಲೋಗೋ ಅಥವಾ ಮತ್ತೆ ಇನ್ನೊಂದು ಬ್ರ್ಯಾಂಡಿಂಗ್ ಒಂದು ಮತ್ತೆ ಇನ್ನೇನ್ ಬೇಕಾಗುತ್ತೆ ಸರ್ ಪ್ರಮುಖವಾಗಿ? ಈಗ ಅದು ಯಾರು ಚೆನ್ನಾಗಿ ಮಾಡ್ತಾರಂತ ಒಂದು ಐಡಿಯಾ ಇದ್ರೆ ಸುಮಾರು ಹೆಲ್ಪ್ ಆಗುತ್ತೆ ಸರ್, ನಮಗೆ ಒಂದು ಮಾಹಿತಿ ಇದ್ರೆ ಅದು. ಈಗ ನೀವು ಕೇಳ್ತಾ ಇರೋದು ಎಂಪೈನಲ್ಮೆಂಟ್ ಬೇಕು ಅಂತ ಕೇಳ್ತಾ ಇದ್ದೀರಾ, ಕರೆಕ್ಟ್? ಹೌದೌದು ಸರ್. ಈಗ ನಾವು ನೋಡ್ತೀವಿ, ನಮ್ಮ ಡೈರೆಕ್ಟರ್ ಸರ್ ಹತ್ರ ಒಂದ್ಸರಿ ಡಿಸ್ಕಸ್ ಮಾಡ್ತೀವಿ. ಏನಾದ್ರೆ ಎಂಪೈನಲ್ಮೆಂಟ್ ಪ್ರೊಸೆಸ್ ಇತ್ತು ಅಂದ್ರೆ ನಾವು ಇನಿಷಿಯೇಟ್ ಮಾಡಿ ನಿಮ್ ಗಮನಕ್ಕೆ ತರ್ತೀವಿ. ಒಂದು ಆಸ್ ಆಫ್ ನೌ ಕರ್ನಾಟಕ ಗವರ್ಮೆಂಟ್ ನ ಒಂದು ಸಂಸ್ಥೆ, ಕರ್ನಾಟಕ ಸ್ಟೇಟ್ ಮಾರ್ಕೆಟಿಂಗ್ ಕೋಆಪರೇಟಿವ್ ಏನಿದೆ, ಫೆಡರೇಷನ್ ಏನಿದೆ, MCA ಅವ್ರು ಮಾಡ್ತಾ ಇದಾರೆ. ಅವ್ರಿಗೆ ಮಾಡಿದಾಗ ನಿಮಗೆ 4G ಎಕ್ಸಾಮ್ಷನ್ ಸಿಗುತ್ತೆ. ಓಕೆನಾ? ಯಾಕಂದ್ರೆ ಈಗ ಮುಂದಕ್ಕೆ ಈಗಲೇ ನೀವು ಈ ಸರಿ ತಗೊಂಡಿದ್ದೀರಾ ಸ್ಕೀಮ್, ಮುಂದಿನ ವರ್ಷ ತಗೊಂತೀರಾ? ಇಲ್ಲ ಸರ್, ಈ ಸರಿ ತಗೊಂಡಿದ್ದೀವಿ ನಾವು. ತಗೊಂಡಿದ್ದೀರಲ್ವಾ? ಈಗ ನಿಮಗೆ ಇನ್ಫಾರ್ಮೇಶನ್ ಬೇಕು ಅಲ್ವಾ? ನಿಮಗೆ 4-5 ಜನದ್ದು ನಾವು ಯಲನ್ ಗೌಡ್ರ ಮಾತಾಡ್ತಾ ಇರೋದು. ಹೌದು ಸರ್. ಗೌಡ್ರ, ಈಗ ನಾವು ನಿಮಗೆ ಒಂದು ಕಾಂಟ್ಯಾಕ್ಟ್ ಕಳಿಸ್ತೀವಿ, ಒಂದು 3-4 ನೀವು ಎಕ್ಸ್ಪ್ಲೋರ್ ಮಾಡಿ. ಓಕೆನಾ? ಸೊ ನಾವು ಒಂದೇ ಹೇಳೋದು, ಯಾಕಂದ್ರೆ ಆ ಬಜೆಟ್ ಏನಿದೆ ಅದ್ರಲ್ಲೇ ನೀವು ಲೋಗೋ ಮಾಡಿಸ್ಕೊಂಡು ಲೋಗೋನ ರಿಜಿಸ್ಟರ್ ಮಾಡ್ಸಕ್ಕೆ ಟ್ರೈ ಮಾಡಿ. ಬರೀ ಬ್ರ್ಯಾಂಡಿಂಗ್ ಮಾಡಕ್ ಹೋಗ್ಬೇಡಿ, ಬ್ರ್ಯಾಂಡಿಂಗ್ ಮಾಡಿ ಲೋಗೋ ಮಾಡಿ ನೀವು ರಿಜಿಸ್ಟರ್ ಮಾಡಕ್ ಟ್ರೈ ಮಾಡಿ. ಪ್ಯಾಕೇಜ್ ಡಿಸೈನ್ ಮಾಡಿಸ್ಕೊಳ್ಳಿ. ಆಮೇಲೆ ಮುಂದಕ್ಕೆ ಹೋಗಿ ಫ್ರೀ ಸ್ಯಾಂಪಲ್ಸ್ ಇತ್ತು ಅಂದ್ರೆ ಅದುಗಳನ್ನೇ ನೀವು ಅವ್ರ ಹತ್ರ ಕಮಿಟ್ ಮಾಡಿಸ್ಕೊಳ್ಳಿ. ಓಕೆನಾ? ಯಾಕಂದ್ರೆ ಮುಂದಿನ ವರ್ಷ KSRY ಈ ಸರಿ ಏನಿತ್ತಲ್ಲ, ಸ್ಪೆಸಿಫಿಸಿಟಿ ಇರ್ಲಿಲ್ಲ. ಮುಂದಿನ ವರ್ಷ ಸ್ಪೆಸಿಫಿಕ್ ಆಗಿ ಲೋಗೋ ಇಷ್ಟು ದುಡ್ಡು, ಇದಕ್ಕೆ ವೆಬ್ಸೈಟ್ ಇಷ್ಟು ದುಡ್ಡು, ಆ ರೀತಿ ಬರುತ್ತೆ ಮುಂದಿನ ವರ್ಷ. ನಿಮಗೆ ಇನ್ಫಾರ್ಮೇಶನ್ ನಾವು ಶೇರ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸರ್, ಇನ್ನೂ ಒಂದು ಒಕ್ಕೂಟ ಈಗ ಆಗ್ತಾ ಇದೆಯಲ್ಲ, ಅದು ಒಕ್ಕೂಟದ್ದು ನಾವು ಅದನ್ನ ಶೇರ್ ಕಟ್ಟಿದ್ರಂತೂ ನಮಗೆ ಲಾಸ್ ಇಲ್ಲ ಅಂತ ಗೊತ್ತು. ಸೊ ಅದರಿಂದ ಇನ್ನೂ ಒಂದು ಜಾಸ್ತಿ ಉಪಯೋಗ ಇನ್ನೇನಿದೆ ಸರ್? ನಾವು ಒಕ್ಕೂಟ ಎದಕ್ ಮಾಡಿದ್ವಿ ಈಗ, ಯಾಕಂದ್ರೆ ನೀವೆಲ್ಲ ಗೊತ್ತಿರ್ಬೋದು, ಈಗ ಕರ್ನಾಟಕ ಸರ್ಕಾರ 3 ವರ್ಷದ ಹಿಂದ್ಗಡೆ ಎಷ್ಟೆಲ್ಲ FPOs ಮಾಡ್ತಾ ಇದೀವಿ. ಇವ್ರು FPOs ಗೆ ಇಂಡಿವಿಜುವಲ್ ಒಂದ್ ಸ್ವಲ್ಪ ಸಮಸ್ಯೆಗಳಿದೆ. ಸೊ ನಾವ್ ಏನ್ ಮಾಡ್ಬೇಕು, ಇವರಿಗೆ ನಾವು ಬ್ರ್ಯಾಂಡಿಂಗ್ ಮಾಡ್ಬೇಕು ಅಂದಾಗ ಯೂನಿಫಾರ್ಮ್ ಬ್ರ್ಯಾಂಡಿಂಗ್ ಅಂದ್ರೆ ನಾವು ನಂದಿನಿ ರೀತಿ ಏಕೀಕೃತ ಬ್ರ್ಯಾಂಡಿಂಗ್, ಯೂನಿಫಾರ್ಮ್ ಬ್ರ್ಯಾಂಡಿಂಗ್ ಮಾಡ್ಬೇಕು ಅಂತೇಳಿ ಹೊರಟ್ರು. ಅವಾಗ ಬಂದಿದ್ದೆ ಸ್ಕೀಮು ಗೈಡ್ಲೈನ್ಸ್. ರೈತ ಸಿರಿ ಅಂತ ಬ್ರ್ಯಾಂಡ್ ಆಗಿದೆ. ಆಯ್ತಾ? ನಿಮ್ಮಿಂದನೇ ಎಲ್ಲರ ಹತ್ರ ಕಾಂಪಿಟೇಷನ್ ಮಾಡಿ ರೈತ ಸಿರಿ ಬ್ರ್ಯಾಂಡ್ ಮಾಡಿದ್ರು. ಬ್ರ್ಯಾಂಡ್ ಮಾಡಾದ್ಮೇಲೆ ಮೇನ್ ಉದ್ದೇಶ, ಈ ಒಕ್ಕೂಟ ಮೇನ್ ಉದ್ದೇಶ ಈಸ್ ಮಾರ್ಕೆಟಿಂಗ್ ಲಿಂಕೇಜ್. ನಿಮ್ಮ ಉತ್ಪನ್ನಗಳಿಗೆ ಮಾರ್ಕೆಟ್ ನ ದೊರಕಿಸ್ಕೊಡೋದು, ಆಮೇಲೆ ನಿಮಗೆ ಸಹಾಯ ಮಾಡೋದು. ಇನ್ಪುಟ್ ಆಗ್ಲಿ ಔಟ್ಪುಟ್ ಆಗ್ಲಿ, ಒಟ್ಟು ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಇರ್ಬೋದು. ಪ್ರೊಡಕ್ಷನ್ ನಿಮಗೆ ಉತ್ತಮ ಬೀಜಗಳು ಬೇಕಾ, ದೊಡ್ಡ ಜೊತೆಗೆ ಇನ್ಪುಟ್ ಲೈಸೆನ್ಸಿಂಗ್ ಮಾಡ್ಕೋಬೇಕಾ, ಒಕ್ಕೂಟ ಒಂದು ಹೆಲ್ಪ್ ಮಾಡಬಹುದು. ಸೊ ಹಾಗಾಗಿ ಅದು ರೂಪರೇಷೆಗಳು ಬಹಳಷ್ಟು ಡೈವರ್ಸ್ ಆಗಿದಾವೆ. ಬಟ್ ನಮಗೇನ್ ಅನ್ಸುತ್ತೆ, ನೀವು ಮೆಂಬರ್ಸ್ ಆದ್ರೆ ನೀವು ಅದ್ರದ್ದು ಉಪಯೋಗ ಪಡಿಬಹುದು. ಯಾಕಂದ್ರೆ ಒಕ್ಕೂಟದ್ದು ಏನ್ ಹೇಳುತ್ತೆ, ಒಕ್ಕೂಟದಿಂದ ಕೆಲವೊಂದು ಕಾರ್ಯಕ್ರಮಗಳು ಹಮ್ಮಿಕೊಂಡಾಗ ಏನ್ ಹೇಳ್ತಾರೆ, ಯಾಕಂದ್ರೆ ನಾವು ಯಾಕೆ ಹೇಳ್ತಾ ಇದೀವಿ ಅಂದ್ರೆ ನಾವು ಅದಕ್ಕೆ ಮೆಂಟ್ರಿಂಗ್ ಆಗಿ ಎಲ್ಲ ಆಕ್ಷನ್ ತಗೊಂಡಿದೀವಿ. ಈಗ ಮೆಂಟ್ರಿಂಗ್ ನಾವು ಅವರಿಗೆ ಮಾರ್ಗದರ್ಶನ ನೀಡಬೇಕಾದ್ರೆ ಅಲ್ಲೊಂದು ಸ್ಕೀಮ್ಗಳನ್ನೇ ಅವ್ರ ತಲೆಯಲ್ಲಿದೆ. ಯಾರಿಗೆ ಕೊಡ್ಬೇಕು? ನಮ್ಮ ಮೆಂಬರ್ಸ್ ಯಾರಿದ್ದಾರೆ ಅವ್ರಿಗೆ ಎಕ್ಸ್ಟೆಂಡ್ ಮಾಡೋಣ ಅಂತ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ನೀವೆಲ್ಲ ಮೆಂಬರ್ ಆದ್ರೆ ನಿಮ್ಗೆ ಅದು ಉಪಯೋಗ ಜಾಸ್ತಿ ಆಗುತ್ತೆ. ಮೆಂಬರ್ಶಿಪ್ ನನಗೆ 10,000 ರೂಪಾಯಿ ಎಲ್ಲ ಸೇರಿಸಿ 11,500 ರೂಪಾಯಿನ ಆಗ್ತಾ ಇರ್ಬೇಕು. ಇಲ್ಲ ಸರ್, 10,700 ಆಯ್ತು. ಎಲ್ಲ ಸೇರಿಸಿ DD ಮಾಡ್ಕೊಟ್ಟಿ ನಿಮಗೆ ಆ ಗೈಡ್ಲೈನ್ಸ್ ನಾವು ಬೇಕಾದ್ರೆ ನಾವು CO FPO ಕನೆಕ್ಟ್ ಅಲ್ಲಿ ನಾವು ಶೇರ್ ಮಾಡ್ತೀವಿ. ಇಲ್ಲ, ಗೈಡ್ಲೈನ್ಸ್ 1 year ಇಂದ ಕೊಡ್ತಾನೆ ಇದಾರೆ ಬಿಡ್ರಿ ಸರ್, ಬಟ್ ಕೆಲವ್ರು ಆಗ್ತಾ ಇಲ್ಲ. ಈಗ ನಾವು ಕೂಡ ಆಗ್ಬೇಕಂತಿದ್ವಿ. ಸೊ ಅದ್ ಗೈಡ್ಲೈನ್ಸ್ ಎಲ್ರಿಗೂ ಕ್ಲಿಯರ್ 1 ವರ್ಷದಿಂದ ಹೇಳ್ತಾ ಇದ್ದಾರೆ. ಗೈಡ್ಲೈನ್ಸ್ ಅಂದ್ರೆ ಇದನ್ನ ಏನಪ್ಪಾ, ನೀವು ಇದು ಅಪ್ಲಿಕೇಶನ್ ಫೀಸು ಆಮೇಲೆ DD. ಈಗ ಒಪ್ಕೊಂತೀವಿ. ಈಗ ಹೆಂಗ್ ಗೊತ್ತಾ, ಈಗ ಕರ್ನಾಟಕ ಸರ್ಕಾರ ಫೆಡರೇಷನ್ ಇನ್ನೊಂದು ಏನು ಅಂದ್ರೆ, ಫಸ್ಟ್ ಫೆಡರೇಷನ್ ಸಪೋರ್ಟೆಡ್ ಬೈ ಗವರ್ಮೆಂಟ್ ಆಫ್ ಆ ಸ್ಟೇಟ್. ರಾಜ್ಯ ಸರ್ಕಾರ ಸಪೋರ್ಟ್ ಮಾಡುತ್ತಿರುವ ಫಸ್ಟ್ FPO ಫೆಡರೇಷನ್ ಇದು. ಸೊ ಹಾಗಾಗಿ ಒಂದು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ. ಮಾಡೋಣ, ಎಲ್ಲ ಜೊತೆಗೆ ಸೇರಿ ಕೆಲಸ ಮಾಡೋಣ. ಸರ್ ಅದೇ ಈಗ ನಡೀತಾ ಇರೋ ಇದು ಜೂಮ್ ಮೀಟಿಂಗ್, ಮತ್ತೆ ನಮಗೆ ಅದು ಲಿಂಕ್ ಅಲ್ಲಿ ಕಳಿಸ್ಬೋದು ಸರ್ ನೀವು. ಈಗ ಆಲ್ರೆಡಿ ಒಂದು ಇದು 2ನೇ ಸರ್ ಇದು. ಆದ್ಮೇಲೆ ಸೊ ನಮಗೆ ಇದು ಒಳ್ಳೆ ಲೆಸನ್ ಆಗುತ್ತೆ ಸರ್ ನಮ್ಮ FPOಗಳಿಗೆ. ಖಂಡಿತ ಅದ್ರದ್ದು ವಿಡಿಯೋ ಇದು ಆಗ್ತಾ ಇದೆ, ರೆಕಾರ್ಡಿಂಗು ಇದೆ. ಸೊ ಇದು ತುಂಬಾ ಪ್ಲಾನ್ಡ್ ಆಗಿ ನಮ್ಮ ಸಂಸ್ಥೆಯಿಂದ ಇದನ್ನ ಸಂಘಟನೆ ಮಾಡ್ತಾ ಇರೋದು. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ವಿಷಯ ಆಧಾರಿತವಾಗಿ ಕಂಟಿನ್ಯೂ ಆಗಿರುತ್ತೆ. ಸೊ ಅದಕ್ಕೆ ನಾವು ಸ್ವಲ್ಪ ಸ್ಪೆಸಿಫಿಕ್ ವಿಚಾರದ ಮೇಲೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಅದ್ರ ಜೊತೆಲಿ ಚರ್ಚೆಗಳು ಇದ್ದೇ ಇರುತ್ತೆ. ನಿಮಗೆ ಏನಾದ್ರು ಡೌಟ್ಸ್ ಗಳಿದ್ದಾಗ ನಿರಂತರವಾಗಿರುತ್ತೆ, ಇದು ಒಂದಕ್ಕೆ ಅಲ್ಲ. ಮತ್ತೆ ನೆಕ್ಸ್ಟ್ ಮುಂದಿನ ಇದರಲ್ಲಿ ಶುಕ್ರವಾರ ಇದಕ್ಕೆ ಇದ್ದೇ ಇರುತ್ತೆ. ಅಂದ್ರೆ ವೀಕ್ ಮಂತ್ ಎಂಡ್ ಶುಕ್ರವಾರ, ತಿಂಗಳ ಕೊನೆ ಶುಕ್ರವಾರ. ಇದನ್ನ ಹೊರತಾಗಿ ಕೂಡ ನಮ್ಮ ಹತ್ರ ಬಹಳ ಜನ ಬರ್ತಾ ಇದ್ದಾರೆ. ಕೆಲವೊಂದು ಉಪಯುಕ್ತ ಮಾಹಿತಿ ಇತ್ತು ಅಂದ್ರೆ
ನಾವು ಮುಂಚೆನೆ ಲಿಂಕ್ ಶೇರ್ ಮಾಡ್ತೀವಿ. ಇದು ಹೊರತು ಏನೋ ಡಿಜಿಟಲ್ ಕ್ಯಾಲೆಂಡರ್ ತಿಂಗಳಿಗೆ ಒಂದ್ ಏನಿರುತ್ತೆ ಬಹಳ ಇಂಪಾರ್ಟೆಂಟ್ ಅದು ಜರೀರಾದ ಏನಪ್ಪಾ ನಿಮ್ಗೆ ಇಂಪಾರ್ಟೆಂಟ್ ಇರೋ ಟಾಪಿಕ್ ನಾವು ಮಾಡ್ತೀವಿ. ಅದನ್ನ ಬಿಟ್ಟು ಕೆಲವೊಂದು ನಮ್ಮ ಹತ್ರ ಬರ್ತಾರೆ ಏನೋ ಪಾಲ್ದಾರರು, ಇಲ್ಲ ನಾವು ಇದ್ರ ಬಗ್ಗೆ ನಾವು ಮನವರಿಕೆ ಮಾಡ್ಕೊಡ್ಬೇಕು ರೈತರಿಗೆ, ರೈತ ಉತ್ಪಾದಕ ಸಂಸ್ಥೆಗಳಿಗೆ ಅಂದಾಗ ಅವಾಗ ನಾವು ಒಂದು 3-4 ದಿನ ನೋಟಿಸ್ ಕೊಟ್ಟು ನಾವು ಆ ಲಿಂಕ್ ನ ಶೇರ್ ಮಾಡ್ತೀವಿ. ಅದು ಮಾಡಿದ್ರು ಕೂಡ ಒಂದ್ ಮಂತ್ಲಿ ಒಂದು ಟಾಪಿಕ್ ಇದ್ದೇ ಇರುತ್ತೆ. ಖಂಡಿತ ಸರ್, ಒಳ್ಳೆ ಪ್ರೋಗ್ರಾಮ್ ಸರ್, ಇದು ಒಳ್ಳೆ ಯೋಜನೆ ಸರ್ ಇದು. ಸರ್ ಇನ್ನೊಂದು, ಈಗ ಸಾಕಷ್ಟು ಈಗ ಇನ್ಪುಟ್ ಅಲ್ಲಿ ಗೊಬ್ಬರ ಸಮಸ್ಯೆ ಎದುರಿಸ್ತಾ ಇದಾರೆ. ಸೊ ನೀವು ಅದು ಫ್ಯೂಚರ್ ಅಲ್ಲಿ ಮಾಡಿದ್ರೆ ಬಹಳ ಹೆಲ್ಪ್ ಆಗುತ್ತೆ ಸರ್ ನೀವು ಒಕ್ಕೂಟದಿಂದ. ಅಲ್ಲ, ಒಕ್ಕೂಟಕ್ಕೆ ನಾವು ಅದನ್ನ ಸಜೆಷನ್ ಕೊಟ್ಟಿದೀವಿ, ನೋಡೋಣ. ಯಾಕಂದ್ರೆ ಏನಪ್ಪಾ ನೋಡೋಣ, ಅದನ್ನ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕಲ್ಲ. ಬಟ್ ನಮ್ಗೆ ಗೊತ್ತಿದೆ ನಿಮ್ಮ ಸಮಸ್ಯೆಗಳು ನಮ್ಮ ಗಮನಕ್ಕೆ ಬಂದಿದೆ. ನಮ್ ಡೈರೆಕ್ಟರ್ ಸರ್ ಮಾತಾಡಿದ್ದಾರೆ ಕಮಿಷನರ್ ಸರಿಗೆ. ನೋಡೋಣ ಅದು ಏನೇನಾಗುತ್ತೆ, ಹೆಂಗೆ ರೂಪರೇಷೆ ಹೊರಮಂತ ನೋಡೋಣ. ಓಕೆನಾ? ಸದಾನಂದ್ ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ ಸರ್. ಇದು ಒಕ್ಕೂಟ ಹೇಳಿದ್ರಲ್ಲಿ, ಇದು ನಮ್ದು ಶಿವಮೊಗ್ಗ ಡಿಸ್ಟಿಕ್. ಶಿವಮೊಗ್ಗದಲ್ಲಿ ಒಂದು ಯಾವ್ದು ಸಹೋದಯ ಅಂತ ಹೇಳಿ ಒಂದು ಒಕ್ಕೂಟ ಮಾಡಿದ್ದಾರೆ. ಮತ್ತೆ ಈಗ ನೀವೊಂದು ಫುಲ್ ಸ್ಟೇಟ್ ಲೆವೆಲ್ ಏನೋ ಒಂದು ಒಕ್ಕೂಟ ಹೇಳಿದ್ರಿ. ಹೌದು, ಬಟ್ ಇದ್ರಲ್ಲೂ ಮಾಡಿ ಅದ್ರಲ್ಲೂ ಮಾಡ್ಬೋದಾ? ಮಾಡ್ಬೋದು. ಇದು ಹೆಂಗ್ ಗೊತ್ತಾ, ರಾಜ್ಯ ಮಟ್ಟದ ಒಕ್ಕೂಟ ಅಂದ್ರೆ ರಾಜ್ಯ ಸರ್ಕಾರದ ಒಂದು ಸಪೋರ್ಟ್, ಆಕ್ಟಿವ್ ಸಪೋರ್ಟ್ ಇರೋ ಒಕ್ಕೂಟ. ಯಾಕಂದ್ರೆ ಈ ಒಕ್ಕೂಟದ ಅಧ್ಯಕ್ಷರು ಒಕ್ಕೂಟದ ಅಧ್ಯಕ್ಷರು ಕಮಿಷನರ್ ವಾಟರ್ ಶೆಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಹಾಗೂ ಜಾಯಿಂಟ್ ಡೈರೆಕ್ಟರ್ ವಾಟರ್ ಶೆಡ್ ಈಸ್ ಮ್ಯಾನೇಜಿಂಗ್ ಡೈರೆಕ್ಟರ್. ಹಾಗಾಗಿ ಇದು ರಾಜ್ಯ ಮಟ್ಟದ ಒಂದು ಒಕ್ಕೂಟ. ನಾವು ಹೇಳ್ತಾ ಇರೋದು ಕರ್ನಾಟಕ FPO ಕೋಆಪರೇಟಿವ್ ಸೊಸೈಟಿ ಅಂತ ಕರಿತೀವಿ. ಸೊಸೈಟಿ ಆಕ್ಟ್ ಅಲ್ಲಿ ಅದು ರಿಜಿಸ್ಟರ್ ಆಗಿದೆ. ಸೊ ನೀವು ಆಗ್ಬೋದು, ನೀವು ಮೆಂಬರ್ ಆಗ್ಬೋದು, ಅಲ್ಲೂ ಆಗ್ಬೋದು, ಇಲ್ಲೂ ಆಗ್ಬೋದು. ಬಟ್ ಅಲ್ಲಿ ಸ್ಟೇಟ್ ಲೆವೆಲ್ ಇದರಲ್ಲಿ ಮೆಂಬರ್ ಆಗಿ ಅಲ್ಲಿ ಒಕ್ಕೂಟ ಚೆನ್ನಾಗಿದೆ ಅಂದ್ರೆ ನಾವು ಇಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಆಗೋ ಅವಶ್ಯಕತೆ ಇರೋದಿಲ್ಲ. ಅದು ನಿಮ್ ಚಾಯ್ಸ್. ಬಟ್ ನಾವು ಯಾಕಂದ್ರೆ ಸೆಂಟ್ರಲ್ ಲೆವೆಲ್ ಅಲ್ಲಿ ಜಾಸ್ತಿ ಒಂದು ಬೆನಿಫಿಟ್ ಮಾಡ್ಬೇಕು ಅಂತ ಕ್ರಿಯೇಟ್ ಮಾಡಿರೋ ಒಂದು ಒಕ್ಕೂಟ ಇದು. ಯಾಕಂದ್ರೆ ಯೂನಿಫಾರ್ಮ್ ಬ್ರ್ಯಾಂಡಿಂಗ್. ಈಗ ಜಸ್ಟ್ ಥಿಂಕ್ ಮಾಡಿ, ನಂದಿನಿಗೆ ಸರಿ ಸಮಾನವಾದ ಒಂದು ಬ್ರ್ಯಾಂಡ್ ಅಂದ್ರೆ ನಾವು ಅದಕ್ಕೆ ಕಾಂಪಿಟೇಷನ್ ಅಂತ ಅಲ್ಲ, ನೀವು ಜಸ್ಟ್ ಇಮ್ಯಾಜಿನೇಷನ್ ಹೇಳ್ತಿರೋದು ಯೂನಿಫಾರ್ಮ್ ಬ್ರ್ಯಾಂಡಿಂಗ್ ಅಂದ್ರೆ ಆ ಒಂದು ಬ್ರಾಂಡೆಡ್ ಅಲ್ಲಿ ಪ್ರಾಡಕ್ಟ್ ಬಂದ್ರೆ, ನಾನು ಹೇಳ್ದಲ್ಲ ನಿಮಗೆ ಸಹಜ ಅಂತ, ಫಾರ್ ಎಕ್ಸಾಂಪಲ್ ಅಮೂಲ್ ಅಂತ ಹೇಳ್ತೀವಲ್ಲ, ಹಂಗೆ ರೈತ ಸಿರಿ ಅಂತ ಬ್ರ್ಯಾಂಡ್ ಬರುತ್ತೆ. ಅದ್ರ ಕೆಳಗಡೆ ನಿಮ್ಮ ಉತ್ಪನ್ನಗಳು ಇರಬಹುದು. ನೀವು ಅದಕ್ಕೆ ನಾವು ಒಂದು ಸ್ಟ್ಯಾಂಡರ್ಡ್ಸ್ ನ ಸೆಟ್ ಮಾಡ್ತೀವಿ. ಸೊ ಯಾಕಂದ್ರೆ ತೆಕ್ಕಲ್ಕೋಟೆಯಿಂದ ಫಿಗ್ ರೋಲ್ ಮಾಡ್ತಾರೆ, ಅದು ರೈತ ಸಿರಿ ಬ್ರ್ಯಾಂಡ್ ಅಲ್ಲಿ ಬರ್ಬೋದು. ಅದು ಏನು ಅಂದ್ರೆ ಎಲ್ಲ ಕ್ವಾಲಿಟಿ ಪ್ಯಾರಾಮೀಟರ್ಸ್ ನ ಸೆಟ್ ಮಾಡ್ತೀವಿ. ಅವಾಗ ಆ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಚೆಕ್ ಆಯ್ತು ಅಂದ್ರೆ ನಿಮ್ಮ ಉತ್ಪನ್ನ ಆ ಬ್ರ್ಯಾಂಡ್ ಅಲ್ಲಿ ಇರುತ್ತೆ. ನಾವು ಮತ್ತೆ ಬಹಳ ಒಕ್ಕೂಟ ಬಹಳಷ್ಟು ಇದ್ರಲ್ಲಿ ಮಾಡ್ಕೊಳೋದಕ್ಕಿಂತ ಒಂದು ಒಕ್ಕೂಟ ಮಾಡ್ಕೊಂಡ್ರೆ ಬೆಸ್ಟ್ ಆಗುತ್ತೆ. ಸರ್ ಅದು ಡಿಸೆಂಟ್ರಲೈಸ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಆಸಕ್ತರೆಲ್ಲ ಮಾಡಿರ್ತಾರೆ. ಸೊ ಇದು ಸರ್ ಹೇಳ್ದಂಗೆ ರಾಜ್ಯ ಮಟ್ಟದ ಇರೋದ್ರಿಂದ ಇದು ದೊಡ್ಡ ಮಟ್ಟದ ಯೋಜನೆ ಆಗಿರೋದ್ರಿಂದ ನೀವು ಸ್ಟೇಟ್ ಲೆವೆಲ್ ಅಲ್ಲಿ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಹಾಗಾದ್ರೆ ನೀವು ಲೋಕಲ್ ಅಲ್ಲಿ ಇದು ಮಾಡಬೇಡಿ ಅಂತಾನು ಹೇಳಲ್ಲ, ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿ. ರಾಜ್ಯ ಮಟ್ಟದಲ್ಲಿ ಆಯ್ತು ಇದು ಸರ್ಕಾರದ ಅನುದಾನಿತ, ಸರ್ಕಾರದ ಪ್ರಾಯೋಜಿತ ಆಗಿರೋದ್ರಿಂದ ದೊಡ್ಡ ಮಟ್ಟಕ್ಕೆ ಬೆಳೆಸಕ್ಕೆ ಅವಕಾಶ ಇದೆ. ಅದು ನೀವು ವಿಚಾರ ಮಾಡಿ. ಸರ್ ನಮಸ್ಕಾರ. ಮಾತಾಡಿದ್ದು ನಾವು ತೆಕ್ಕಲ್ಕೋಟೆ ಸರ್, ನಾವೇ CEO ಯಲ್ಲಂಗೋಡ. ಸೊ ನಾವು ಇದು 3ನೇ ವರ್ಷ ITFL ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಸರ್. ಸೊ ಫಿಗ್ ರೋಲ್ ಹೇಳಿದ್ರಲ್ಲ, ಅದು ಇದು ವಾಟರ್ ಶೆಡ್ ಇಂದ ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಂದ ಈ ಸರಿ ಗೆಸ್ಟ್ ಗೆಲ್ಲ ಕೊಟ್ರು ಸರ್. ನಮ್ದು ಫಿಗ್ ರೋಲ್ ತುಂಬಾ ಚೆನ್ನಾಗಿದೆ ಅಂತೇಳಿ, ಸೊ ಬ್ರ್ಯಾಂಡ್ ಇನ್ನೂ ಚೆನ್ನಾಗಿ ಮಟ್ಟದಲ್ಲಿ ಮಾಡ್ರಿ ಅಂತೇಳಿ ರೈಟ್ಸ್ ಇದು KRS ಅಲ್ಲಿ ಮಾಡಿ ಅಂತೇಳಿ ಲೆಟರ್ನು ಹಾಕಿದ್ರು. ಅದಲ್ಲದೆ ಫಿಗ್ ರೋಲ್ ಗೆಸ್ಟ್ ಗಳಿಗೆ ಅಡ್ವಾನ್ಸ್ ಬುಕ್ ಮಾಡಿದ್ರು ಸರ್ ITF ಗೆ. ಸೊ ಧನ್ಯವಾದಗಳು ಸರ್ ಎಲ್ಲ ಡಿಪಾರ್ಟ್ಮೆಂಟ್ ಮಾಡಿ. ಅದನ್ನ ನೀವು ರೈತ ಸಿರಿ ಜೊತೆ ಶೇರ್ ಹಾಕ್ಬಿಟ್ಟು ಅಲ್ಲಿ ಕಮ್ಯುನಿಕೇಟ್ ಮಾಡಿ ದೊಡ್ಡ ಮಟ್ಟಕ್ಕೆ ಬೆಳೆಸೋಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸರ್. ಓಕೆ, ನೆಕ್ಸ್ಟ್ ಸರ್ ಇನ್ನೊಂದು ಕ್ವಶನ್ ಇತ್ತು ಸರ್, ಒಂದು ಮಾಹಿತಿ ಬೇಕಾಗಿತ್ತು ಸದಾನಂದ್ ಸರ್. ಸರ್ ನಮ್ದು ಮಲ್ನಾಡು FPOದಲ್ಲಿ ಕೇಳಿಸ್ತಿದೆಯಾ ಸರ್? ಕೇಳಿಸ್ತಿದೆ ಸದಾನಂದ್ ಸರ್. ಸರ್ ಇದು ನಮ್ಮ ಮಲ್ನಾಡು FPOದಲ್ಲಿ ಆಕ್ಚುಲಿ CO ಇಲ್ಲ. ಆಕ್ಚುಲಿ ಅಂದ್ರೆ ನಾವು CO ತಗೋಬೇಕು ಅಂತ ಇದೀವಿ. ಬಟ್ ನಮ್ ಸ್ಟಾರ್ಟಿಂಗ್ 3 years ಅಲ್ಲಿ ಸ್ವಲ್ಪ ನಮ್ಮ FPOದೆಲ್ಲ ಸ್ವಲ್ಪ ಬ್ಯಾಡ್ ನೇಮ್ ಬಂತು, ಏನೋ ಪ್ರಾಬ್ಲಮ್ ಮಾಡಿದ್ರು. ಆಮೇಲೆ ಎಲ್ಲ ನಾವು ಈಗ 25,000 to 30,000 ಕೊಡೋದಕ್ಕೂ ರೆಡಿ ಇದೀವಿ ನಾವು, ಯಾವ್ದಾದ್ರು ಒಳ್ಳೆ CO ಸಿಕ್ಕಿದ್ರೆ. ಬಟ್ ಸಿಕ್ಕಿಲ್ಲ. ಬಟ್ ನಮ್ಮ ಅಕೌಂಟ್ಸ್ ಇದ್ರಲ್ಲೇ ಇಟ್ಕೊಂಡು ನಾವು ಡೈರೆಕ್ಟ್ ಎಲ್ಲ ಇದ್ ಮಾಡ್ಬಿಟ್ಟು ಇನ್ವಾಲ್ವ್ ಆಗ್ಬಿಟ್ಟು ಸ್ವಲ್ಪ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಈಗ ಸ್ವಲ್ಪ ಅಂದ್ರೆ ಈಗ ಒಂದು 75 lakhಗೆ ಬಂದಿದೀವಿ ನಾವು, ಬಿದ್ದೋಗಿರೋ FPO 75 lakhಗೆ ಬಂದಿದೀವಿ.
ಬಟ್ ಇಲ್ಲಿ ಏನಾಗ್ತದೆ ಅಂದ್ರೆ ಈಗ ನಮ್ದು ಡೈರೆಕ್ಟ್ರು ನಾವು ಜಾಸ್ತಿ ಇನ್ವಾಲ್ವ್ ಆಗಕ್ಕಾಗಲ್ಲ, ಯಾಕಂದ್ರೆ ನಮ್ ಪರ್ಸನಲ್ ಏನಿರುತ್ತಲ್ಲ ನಾವು ಜಾಸ್ತಿ ಇನ್ವಾಲ್ವ್ ಆಗಕ್ಕಾಗಲ್ಲ. ಯಾಕಂದ್ರೆ ಅದ್ರ ನಮಗೆ ಎಫ್ಒದಿಂದ ಬೆನಿಫಿಟ್ ಅಂದ್ರೆ ನಮಗೆ ಏನು ಬರಲ್ಲ ಅಂದ್ರೆ ಪರ್ಸನಲ್ ಆಗಿ. ಅಂದ್ರೆ ಅದಕ್ಕೋಸ್ಕರ ನಾವು ಜಾಸ್ತಿ ಇನ್ವಾಲ್ವ್ ಆಗಕ್ಕಾಗಲ್ಲ. ಈಗ ಯಾರಾದ್ರೂ ಡೈರೆಕ್ಟ್ರು ತುಂಬಾ ಏನಾದ್ರು ಇನ್ವಾಲ್ವ್ ಆದ್ರೆ ಅಥವಾ ಏನಾದ್ರು ಎಫ್ಒಗೆ ಕೆಲಸ ಮಾಡಿದ್ರೆ ಅವ್ರಿಗೆ ನಾವು ಎಫ್ಒ ಕಡೆಯಿಂದ ಏನಾದ್ರು ಕೊಡ್ಬೋದಾ ಸರ್, ರೆಮ್ಯುನರೇಷನ್ ಆ ತರ ಏನಾದ್ರು ಕೊಡ್ಬೋದಾ? ಅಂದ್ರೆ ನಮ್ ಸಿಒ ಅವರಿಗೂ ಆಕ್ಚುಲಿ ಟೆಕ್ನಿಕಲಿ ಹೆಂಗೆ ಅಂದ್ರೆ ಈಗ ಅದೇನ್ ಬೋರ್ಡ್ ಡಿಸಿಷನ್ ಮಾಡ್ಬೇಕಾಗುತ್ತೆ, ಬಟ್ ಇನ್ಸೆಂಟಿವೈಸೇಷನ್ ಅಂತ ಮಾಡ್ಬೋದು. ನೀವು ಏನಾದ್ರು ಒಂದು ಕಮಿಟಿ ಸೆಟಪ್ ಮಾಡಿ ಆ ಕಮಿಟಿಗೆ ಅವ್ರನ್ನ ಇದನ್ನ ಮಾಡಿ ಮೆಂಬರ್ಸ್ ನ ಮಾಡಿ ಏನ್ ಇನಿಷಿಯೇಟಿವ್ ತಗೊಂತಾರಲ್ಲ ಇನ್ಸೆಂಟಿವ್ ಗೆ ಇನ್ಸೆಂಟಿವೈಸೇಷನ್ ಮಾಡ್ಬೋದು. ಸೊ ಬಟ್ ಏನ್ ಗೊತ್ತಾ ಏನಿದೆ ಅಂದ್ರೆ ಆಕ್ಚುಲಿ ನೀವು ಬಿಒಡಿಸ್ ಯಾಕಂದ್ರೆ ನಿಮಗೆ ನೀವು ಫೈನಾನ್ಷಿಯಲ್ ಮಾಡ್ಕೊಳೋದಾದ್ರೆ ಅದು GPL ಡಿಸೈಡ್ ಆಗ್ಬೇಕು. ಬಟ್ ವಿತಿನ್ ನೀವೇ ಮಾಡ್ಕೋಬೇಕು ಅಂದ್ರೆ ಅಗೇನ್ ನೀವು ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗುತ್ತೆ, ವೆದರ್ ಇಟ್ ವಿಲ್ ಬಿ ಪ್ರಾಫಿಟಬಲ್ ಆರ್ ನಾಟ್ ಅಂತ. ಬಟ್ ವಾಟ್ ವಿ ಸಜೆಸ್ಟ್ ಈಸ್ ದಟ್ CEO ನ ನೀವು ಹೈರ್ ಮಾಡ್ಲೇಬೇಕು. ಏನಪ್ಪಾ ಶಾರ್ಟ್ ಟರ್ಮ್ ಅರೇಂಜ್ಮೆಂಟ್ ಓಕೆ, ಬಟ್ ಲಾಂಗ್ ಟರ್ಮ್ ಮಾಡ್ತಾ ಇದೀವಿ ಸರ್, ಮಾಡ್ತಾ ಇದೀವಿ. ನಮ್ಗೆ ಬೇಕಾದ್ರೆ ನಿಮ್ ಕಡೆಯಿಂದ ನಾವು ಈಗ ಕೇಳ್ಕೊಳೋದೇನಂದ್ರೆ ಯಾರಾದ್ರೂ ಒಳ್ಳೆ ಕ್ವಾಲಿಫಿಕೇಶನ್ ಇರೋರು ಇದ್ರೆ ನಾವು 25,000 to 30,000 ಕೊಡೋಕು ರೆಡಿ ಇದೀವಿ ನಮ್ ಇದ್ರಲ್ಲಿ. ಬಟ್ ಕೆಲವ್ರು ಏನಂದ್ರೆ ನಮ್ ಬ್ಯಾಡ್ ನೇಮ್ ಇತ್ತಲ್ಲ ಅದನ್ನ ನೋಡ್ಬಿಟ್ಟು ಕೆಲವ್ರು ಬರ್ತಾ ಇಲ್ಲ. ಬಟ್ ಅಂದ್ರೆ ನಮಗೆ ಬರೋವಂತವ್ರು ಒಳ್ಳೆ ಕ್ವಾಲಿಫಿಕೇಶನ್ ಇರೋರು ಸಿಗ್ತಾ ಇಲ್ಲ, ಅದರದ್ದು ಇದಾಗಿದೆ. ನೋಡೋಣ, ನಾವು ಟ್ರೈ ಮಾಡ್ತೀವಿ ಅಂತ ರೀತಿ ನಾವು ನಿಮ್ಗೆ ಗಮನ ತರ್ತೀವಿ. ಜಯಣ್ಣ, ಯಾರಾದ್ರೂ ಮತ್ತೆ ಪ್ರಶ್ನೆ ಇಲ್ಲ ಅಂದ್ರೆ ಮುಗಿಸ್ಬೋದು, ಪ್ರಶ್ನೆ ಇದೆ ದಯಮಾಡಿ ಕೇಳಿ. ಅಲ್ಲ ಈಗ ಪ್ರಶ್ನೆ ಇತ್ತು ಅಂದ್ರೂ ನೀವು ಇಲ್ಲ ಆಗ್ಲಿಲ್ಲ ಅಂದ್ರೂ ನಿಮ್ಮ ಯಾಕಂದ್ರೆ ನಮ್ ನಂಬರ್ಗಳು ಇದಾವೆ ನಿಮ್ಮ ಹತ್ರ, ಆಮೇಲೆ ಮೇಲ್ ID ಇದೆ, ನಿಮ್ಗೆ ಏನಾದ್ರು ಅಡ್ವೈಸರಿ ಬೇಕಾದ್ರೆ ನಮ್ಮ ಮೇಲಿಗೆ ಕಳಿಸಿ, ನಾವು ನಿಮಗೆ ರಿಟರ್ನ್ ಮೇಲ್ ಮಾಡ್ತೀವಿ. ಮುನಿರಾಜ್ ಅವ್ರು ಕೇಳ್ಬೋದು, ಇಮಿಡಿಯೇಟ್ಲಿ ಮುನಿರಾಜ್ ಅವರ ಕೇಳ್ಬೋದು. ಮುನಿರಾಜ್ ಅವರು ಕೇಳ್ಬೋದು, ಹ್ಯಾಂಡ್ ರೈಸ್ ಮಾಡಿದ್ರಾ? ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ನಾವು ಸರ್ ನಂಬರ್ ಕೊಟ್ಟಿದ್ದಾರೆ, ಇನ್ನೊಂದ್ಸಲ ನನ್ನ ನಂಬರು ಹೇಳ್ತೀನಿ, ದಯಮಾಡಿ ಕಾಲ್ ಮಾಡು ಕೂಡ ನೀವು ಕೇಳ್ಬೋದು. ನಿರಂತರವಾಗಿ ನಾವು ನಿಮಗೆ ಅವೈಲೇಬಲ್ ಇರ್ತೀವಿ. ಈಗ ನಿಮಗೆ ಏನಾದ್ರು ಕನೆಕ್ಟ್ ಆಗೋದು ಕಷ್ಟ ಆಯ್ತು ಅಂತಂದ್ರೆ ಆ ನಂತರನು ಕೂಡ ನೀವು ನಮಗೆ ಕಾಲ್ ಮಾಡ್ಬೋದು. ಸರ್ ನಂಬರ್ ಹೇಳಿದ್ದಾರೆ. ಸೊ ನನ್ನ ಹೆಸರು ಜಯಣ್ಣ ಅಂತೇಳಿ ಇಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ನನ್ನ ನಂಬರ್ ಬಂದು 9686466869. ನಮ್ಮ ಇದರಲ್ಲಿ ಚಾಟ್ ಬಾಕ್ಸ್ ಅಲ್ಲೂ ಕೂಡ ನಮ್ಮ ನಂಬರ್ ಹಾಕಿರ್ತೇವೆ ಸರ್ದು. ಮತ್ತೆ ಸೊ ಇಷ್ಟ ಹೇಳ್ತಾ ಈ ಒಂದು ತರಬೇತಿ ಕಾರ್ಯಕ್ರಮ ಸುದೀರ್ಘವಾಗಿ ನಡೆದಿದೆ. ಸೊ ನಿಮ್ಗೆ ಗುಡ್ ಗವರ್ನೆನ್ಸ್ ಬಗ್ಗೆ ವಿವರವಾಗಿ ತಿಳಿಸಿರ್ತಕ್ಕಂಥ ಡಾಕ್ಟರ್ ಸದಾನಂದ್ ಸರ್ ಅವರಿಗೆ ಎಲ್ಲ FPO ಪರವಾಗಿ ಹಾಗೂ ನಮ್ಮ ಸೆಂಟರ್ ಆಫ್ ಎಕ್ಸಲೆನ್ಸ್ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ನಿರ್ದೇಶಕರಾದಂತಹ ಡಾಕ್ಟರ್ ಸೀತಾರಾಮ್ ಸರ್ ಅವರು ಆರಂಭದಲ್ಲಿ ಅವರು ಹಿತನುಡಿಗಳನ್ನ ತಿಳಿಸಿದ್ರು, ಮತ್ತೆ ಇದನ್ನೆಲ್ಲ ಮಾಡೋದಕ್ಕೆ ನಮಗೆ ಸಪೋರ್ಟಿವ್ ಆಗಿದ್ದಾರೆ. ಸೊ ಅವರು ಕೂಡ ಇದರಲ್ಲಿದ್ದಾರೆ, ನಿರಂತರವಾಗಿ ಈ ಒಂದು ತರಬೇತಿಯನ್ನ ಯಶಸ್ವಿಗೊಳಿಸೋದ್ರಲ್ಲಿ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಅವ್ರಿಗೂ ಕೂಡ ಈ ಒಂದು ತರಬೇತಿ ಯಶಸ್ವಿಗೊಳಿಸೋದ್ರಲ್ಲಿ ಪಾಲುದಾರರಾಗಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಸೊ ಅದೇ ರೀತಿ ಇಲ್ಲಿ ತನಕ ನೀವು ಆಸಕ್ತಿಯಿಂದ ಭಾಗವಹಿಸಿ ಮಾಹಿತಿನ ತಿಳ್ಕೊಂಡಿದ್ದೀರಾ, ಅದನ್ನ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ನಿರಂತರ ಮಾರ್ಗದರ್ಶನ ಕೊಡೋದ್ರಲ್ಲಿ ನಮ್ಮ ರೈತ ಉತ್ಪಾದಕರ ಸಂಸ್ಥೆ ಉತ್ಕೃಷ್ಟ ಕೇಂದ್ರ ಬೆಂಗಳೂರು ಸದಾ ಜೊತೆಯಲ್ಲಿ ಇರುತ್ತೆ ಅಂತ ಒಂದು ಹೇಳ್ತಾ ತಿಳಿಸ್ತಾ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ FPO ಕಡೆಯಿಂದ ನಮ್ಮ ಡೈರೆಕ್ಟರ್ ಮತ್ತೆ ಡೆಪ್ಯೂಟಿ ಡೈರೆಕ್ಟರ್ ಪರವಾಗಿ ಎಲ್ಲರ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ನಮ್ಮ ಸರಣಿ ಕಾರ್ಯಕ್ರಮ ಮುಂದುವರಿಯುತ್ತವೆ. ಇದೇ ರೀತಿ ನೀವು ಭಾಗವಹಿಸಿ ನಿಮ್ಮ ಸಂಪರ್ಕದಲ್ಲಿರ್ತಕ್ಕಂಥ ಇತರೆ FPOಗಳು ತಿಳಿಸಿ ಇದರ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.